ನಮಸ್ಕಾರ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ ಇವತ್ತಿನ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್. ಇವರು ಮಾಡಿರುವಂತಹ ಸಾಧನೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರ ಸಾಧನೆಗೆ ಒಬ್ಬ ಟೀಚರ್ ಕೂಡ ಹೌದು, ಒಬ್ಬ ತಾಯಿ ಕೂಡ ಹೌದು, ಒಬ್ಬ ಮಡದಿ ಕೂಡ ಹೌದು, ಹಾಗೆ ಸಂಶೋಧಕಿ ಕೂಡ ಹೌದು. ಇವರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಇವತ್ತು ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿನ ಹಂಚ್ಕೊಳ್ಳೋಕ್ಕೆ ನಮ್ಮ ಜೊತೆ ಇದ್ದಾರೆ. ಈಗ ಸಾಕಷ್ಟು ಜನಕ್ಕೆ ಅನೇಕ ಪ್ರಶ್ನೆಗಳು ಭೂತಕೋಲದ ಬಗ್ಗೆ ಇರ್ಬೋದು, ಹಾಗೆ ದೈವಾರಾಧನೆ ಬಗ್ಗೆ ಇರ್ಬೋದು. ಈಗ ಒಂದಷ್ಟು ದೈವಗಳು ಕೂಡ ಬೆಳಕಿಗೆ ಬರ್ತಾ ಇರೋದಂತಾಗಿರ್ಬೋದು. ಹೇಗೆ ಈ ದೈವಗಳು ಹಾಗೆ ಭೂತಾರಾಧನೆ ಸ್ಟಾರ್ಟ್ ಆಯಿತು, ಇದ್ರ ಕಂಪ್ಲೀಟ್ ಮಾಹಿತಿನ ಇವತ್ತು ಮೇಡಮ್ ನಮಗೆ ತಿಳಿಸ್ಕೊಡ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮೊದಲನೇದಾಗಿ ಹೇಗಿದ್ದೀರಿ? ಚೆನ್ನಾಗಿದೆ, ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿದ್ದೀರಾ. ಆದರೂ ಬಹಳಷ್ಟು ಡಿಸ್ಟರ್ಬ್ ಆಗಿದ್ದೇನೆ. ಮೊನ್ನೆ ಕಾಶ್ಮೀರದ ಒಂದು ದುರಂತ ಏನಿದೆ, ಅವರ ಅಳು ಮತ್ತು ನಮ್ಮ ದೇಶದ ಮುಂದಿನ ಭವಿಷ್ಯದ ಬಗ್ಗೆ ಆತಂಕ ಆಗಿದೆ. ಹಾಗೆ ಕಣ್ಣುಗಳೆಲ್ಲ ಊದ್ಕೊಂಡಿದೆ, ಸರಿಯಾಗಿ ನಿದ್ರೆ ಇಲ್ಲ ನಿಜವಾಗಿ 2-3 ದಿವಸದಿಂದ. ನಮ್ಮ ಹಿಂದೂಗಳನ್ನೇ ನೋಡಿ ಗುಂಡಿಟ್ಟುಕೊಂಡಿದ್ದಾರೆ, ಟಾರ್ಗೆಟ್ ಮಾಡಿ. ಅದೊಂದು ಸ್ವಲ್ಪ ಡಿಸ್ಟರ್ಬ್. ಮತೀಯ ದ್ವೇಷ ಅನ್ನೋದು ಎಲ್ಲಿ ತನಕ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ರಾಜಕಾರಣಿಗಳ ದ್ವಂದ್ವ, ಓಟು ನೋಟಿಗೋಸ್ಕರ ಸರಿಯಾಗಿ ಪ್ರತಿಕ್ರಿಯೆ ಮಾಡದೇ ಇರುವಂಥದ್ದು. ಮುಂದೆ ನಮ್ಮ ದೇಶಕ್ಕೆ ಏನು ಪರಿಸ್ಥಿತಿ ಬರುತ್ತೆ ಹೇಳೋ ಆತಂಕ ಕಾಡುತ್ತೆ ಅಂತ. ಈಗ ಒಂದು ಅದ್ಭುತವಾದಂತಹ ಟೂರಿಸ್ಟ್ ಪ್ಲೇಸ್ ಅದು ಕಾಶ್ಮೀರ. ಈಗ ಕಂಪ್ಲೀಟ್ ಆಗಿ ಜನ ಹೋಗಕ್ಕೂ ಭಯ ಪಡ್ತಾರೆ. ಹೌದು, ಅದರಲ್ಲೂ ನಮ್ಮ ಕರ್ನಾಟಕದವ್ರು 3 ಜನ ಬಲಿಯಾಗಿದ್ದಾರೆ. ಈಗ ಇನ್ನು ನಮ್ಮ ಭೂತಕೋಲ ಅನ್ನೋದಂತ ಬರೋದಾದ್ರೆ, ಈಗ ನಮ್ಮ ಕಡೆ ಈ ದಕ್ಷಿಣ ಕರ್ನಾಟಕದಲ್ಲಿ ಭೂತ ಅಂದರೆ ಅದಕ್ಕೆ ಬೇರೆ ಅರ್ಥನೇ ಇದೆ. ನಮ್ಮ ಕಡೆ ಭೂತ ಅಂದರೆ ದೆವ್ವ ಅನ್ನೋದು, ಪ್ರೇತಾತ್ಮ ಅನ್ನೋದು, ಅಥವಾ ಈ ರೀತಿಯಾದಂತಹ ನೆಗೆಟಿವ್ ಎನರ್ಜಿನ ಭೂತ ಅಂತ ಹೇಳ್ತಾರೆ. ಆದರೆ ನಿಮ್ಮ ಕಡೆ ಬಂದರೆ, ಅಂದರೆ ಈಗ ಉತ್ತರ ಕರ್ನಾಟಕ ಕಡೆ ಬರ್ತೀವಿ ಅಂದರೆ ಕರಾವಳಿ ಭಾಗದಲ್ಲಿ ಭೂತ ಅಂದರೆ ದೈವ ಅಂತ ಹೇಳ್ತಾರೆ. ಹೇಗೆ ಇದು ಅಂತ, ಯಾವ ರೀತಿಯಾಗಿ ಈ ಭೂತ ಅನ್ನೋ ಪದ ಬಂತು ಅನ್ನೋದು? ವಾಸ್ತವದಲ್ಲಿ ಭೂತ, ದೈವ, ದೇವರು, ತೆಯ್ಯಂ ಸಮಾನಾರ್ಥಕ ಪದಗಳು. ಭೂತ ಅನ್ನುವ ಪದಕ್ಕೆ ನಾವು ಕನ್ನಡ ಅಥವಾ ಸಂಸ್ಕೃತ ಡಿಕ್ಷನರಿಯಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ತುಳು ಪದ ಭೂತ. ಪ್ರತಿಯೊಂದು ಭಾಷೆಗೆ ಅದರದ್ದೇ ಆದ ವೈಶಿಷ್ಟ್ಯ ಇರ್ತದೆ. ಉದಾಹರಣೆಗೆ ಇಂಗ್ಲೀಷ್ನಲ್ಲಿ ಮಮ್ಮಿ ಅಂತ ಹೇಳಿದರೆ ತಾಯಿ ಅಂತ ಅರ್ಥ. ಅದೇ ನೀವು ಈಜಿಪ್ಟಲ್ಲಿ ಹೋದರೆ ಕಾದಿರಿಸಿದ ಹೆಣ ಅಂತ ಅರ್ಥ. ಹಾಗೆ ತುಳುವಿನ ಭೂತ ಪದಕ್ಕೆ ಸಂಸ್ಕೃತ ಕನ್ನಡ ಡಿಕ್ಷನರಿಯಲ್ಲಿ ಉತ್ತರವನ್ನು ಹುಡುಕಬಾರ್ದು. ಸಂಸ್ಕೃತ ಕನ್ನಡ ಡಿಕ್ಷನರಿಯಲ್ಲಿ ಭೂತ ಪದವನ್ನು ತೆಗೆದ್ರೆ ಪ್ರೇತ, ಪಿಶಾಚಿ ಅನ್ನೋ ಅರ್ಥ ಇದೆ, ಜೊತೆಗೆ ಶಿವಗಣ ಅನ್ನೋ ಅರ್ಥ ಕೂಡ ಇದೆ. ಆರಂಭಿಕ ಹಂತದಲ್ಲಿ ಭೂತಾರಾಧನೆಯನ್ನು ಅಧ್ಯಯನ ಮಾಡಿದವರು ಕ್ರಿಶ್ಚಿಯನ್ ಮಿಷನರಿಗಳು. ಸೊ ಆಗ ಅವರಿಗೆ ಇಲ್ಲಿಯ ಆರಾಧನಾ ಪದ್ಧತಿ, ತಮ್ಮ ದೈವ ಆರಾಧನಾ ಪದ್ಧತಿ ಅವರ ಆರಾಧನಾ ಪದ್ಧತಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿ ಕಾಣಿಸ್ತು. ಜೊತೆಗೆ ಇಲ್ಲಿ ಭೂತಕೋಲ, ಭೂತ ಅಂತ ಪದ ಕೂಡ ಇತ್ತಲ್ಲ. ಹಾಗಾಗಿ ಎ.ಸಿ. ಬರ್ನೆಲ್ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಅಂತ ಬರ್ದ. ಅಂದರೆ ಇದನ್ನು ಡೆವಿಲ್ ಅಂತ ಇಲ್ಲಿಯ ಶಕ್ತಿಗಳನ್ನ ಕರ್ತ. ವಾಸ್ತವದಲ್ಲಿ ಇಲ್ಲಿಯ ಭೂತಗಳು ಡೆವಿಲ್ಗಳಲ್ಲ, ಕೆಟ್ಟ ಶಕ್ತಿಗಳಲ್ಲ. ಶಿಷ್ಟರನ್ನು ರಕ್ಷಿಸುವ, ದುಷ್ಟರನ್ನು ಶಿಕ್ಷಿಸುವ ಮಣ್ಣಿನ ಸತ್ಯಗಳು ನಾವು ಎಂದು ಕರೆಸಿಕೊಳ್ಳುವಂತಹ ಶಕ್ತಿಗಳು ಇವರು ದುಷ್ಟ ಶಿಕ್ಷಣಕ್ಕಾಗಿರುವವರು, ಶಿಷ್ಟರ ರಕ್ಷಣೆಗಾಗಿರುವಂತಹ ಶಕ್ತಿಗಳು. ಇವರು ಕೆಟ್ಟ ಶಕ್ತಿಗಳಲ್ಲ. ಇನ್ನು ಈ ಭೂತ ಅನ್ನುವ ಪದ ವ್ಯುತ್ಪತ್ತಿ ಹೇಗಿರ್ಬೋದು ಹೇಳಿದರೆ, ಭೂತಂ ಅನ್ನುವ ಪದದಿಂದ ಆಗಿರುವ ಸಾಧ್ಯತೆ ಇದೆ. ಭೂತಂ ಅಂದರೆ ಪವಿತ್ರ ಅಂತ ಅರ್ಥ, ದಿವ್ಯವಾದ್ದು ಅಂತ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೂ ಭೂತಂ ಅಂತ ಕರಿತೇವೆ, ಶಿವ ಸಹಸ್ರನಾಮದಲ್ಲಿ ಶಿವನಿಗೂ ಭೂತಂ ಅಂತ ಕರಿತೇವೆ. ಹಾಗಾಗಿ ಆ ಭೂತಂ ಅನ್ನೋದು ವಿಶಿಷ್ಟವಾದ ಪವಿತ್ರವಾದ ಶಕ್ತಿ ಅಂತ ಆ ಪದದಿಂದ ಆಡು ಮಾತಿನಲ್ಲಿ ಪೂ ಬಾ ಆಗಿ ಭೂತ ಆಗಿರಬಹುದು. ಇದಕ್ಕೆ ಸಾಕ್ಷಿ ಏನಂದರೆ, ಕೊಡವರಲ್ಲಿ ಭೂತಕೋಲ ಇದೆ, ಅವರು ಅದನ್ನು ಪೂದ ತೆರೆ ಅಂತ ಕರೀತಾರೆ. ತೆರೆ ಅಂದರೆ ಉತ್ಸವ ಅಂತ ಅರ್ಥ, ಪೂದ ತೆರೆ ಅಂತ ಕರೀತಾರೆ. ಪೂತಂ ಅಲ್ಲಿ ಪೂದ ಆಗಿದೆ, ಇಲ್ಲಿ ಭೂತ ಆಗಿದೆ. ನಂತರ ಕಾಲಾಂತರದಲ್ಲಿ ಅದು ಭೂತ ಆಯಿತು, ಭೂತ ಹೋಗಿ ಭೂತ ಆಯಿತು. ಹಾಗಾಗಿ ಇಲ್ಲಿ ಈ ಕೆಟ್ಟ ಅರ್ಥ ಇಲ್ಲ. ತುಳುವಿನ ಭೂತಕ್ಕೆ ಕೆಟ್ಟ ಶಕ್ತಿ ಅನ್ನೋ ಅರ್ಥ ಇಲ್ಲ. ತುಳು ಭಾಷೆಯ ಭೂತ ಪದಕ್ಕೆ ತುಳು ಭಾಷೆಯಲ್ಲಿ ನಾವು ಅರ್ಥವನ್ನು ಹುಡುಕ್ಬೇಕಾಗ್ತದೆ. ಹಾಗಾಗಿ ಈಗ ನಾವೇನು ಮಾಡಿದ್ವಿ ಅಂದರೆ, ಹೊರ ಜಗತ್ತಿಗೆ ಭೂತ ಅಂತ ಹೇಳಿದರೆ ತಪ್ಪು ಕಲ್ಪನೆ ಬರ್ತದೆ ಅಂತ ಭೂತ ಅನ್ನೋದಕ್ಕೆ ಸಂವಾದಿಯಾಗಿರುವ ಪದ ಮಲಯಾಳದಲ್ಲಿ ತೆಯ್ಯಂ, ಕನ್ನಡದಲ್ಲಿ ದೈವ. ಈಗ ಉಡುಪಿ ಕುಂದಾಪುರ ಕಡೆ ಹೋದರೆ ಭೂತಾರಾಧನೆ ಅಲ್ಲಿ ದೈವ ಅಂತಲೇ ಕರೆಯೋದು. ನಮ್ಮ ತುಳುವಿನಲ್ಲಿ ಭೂತ ಅನ್ನುವ ಬಳಕೆ ಪದ ಬಳಕೆ ಹೆಚ್ಚಿತ್ತು. ಕೇರಳ ಕಡೆ ಹೋದರೆ ತೆಯ್ಯಂ ಅಂತ ಇರೋದು. ತೆಯ್ಯಂ, ಭೂತ, ದೈವ, ದೇವರು ಸಮಾನಾರ್ಥಕ ಪದಗಳು, ಒಂದೇ ಅರ್ಥ ಎಲ್ಲದಕ್ಕೆ ಕೂಡ.
ಈಗ ಅಂದ್ರೆ ಕೇರಳ ಸೈಡ್ ಕೂಡ ಏನು ತಯ್ಯಂನ ನಾವು ನೋಡ್ತೀವಿ, ಈ ಕಡೆ ಭೂತಾರಾಧನೆ ಅಥವಾ ದೈವಾರಾಧನೆಯನ್ನು ನೋಡ್ತೀವಿ. ಮೇಡಮ್, ಈಗ ನನಗೆ ಒಂದು ಕನ್ಫ್ಯೂಷನ್ ಅಂತೂ ಇದೆ. ಈಗ ಈ ತಯ್ಯಂ ಹಾಗೆ ದೈವಾರಾಧನೆ ಎರಡು ಒಂದೇನಾ? ಅಂದ್ರೆ ನನಗೆ ಈ ಮೂಲ ನೋಡೋದಾದ್ರೆ ಪರಶುರಾಮ ಕ್ಷೇತ್ರದಿಂದ ಬಂತು ಅನ್ನೋದು ಒಂದ್ ಕಡೆ ನಾನು ಕೇಳಿದ್ದು. ನಿಮ್ಮ ಪುಸ್ತಕದಲ್ಲಿ ಇದೆ ಅಂತ ಕೂಡ ಯಾರೋ ಪ್ರಸ್ತಾಪ ಮಾಡಿದ್ರು. ಪುಸ್ತಕದಲ್ಲಿ ಪರಶುರಾಮ ಕ್ಷೇತ್ರದಿಂದ ಬಂತು ಅಂತ ಇಲ್ಲ, ನಾನು ಎಲ್ಲೋ ಕೇಳಿದ್ದು. ಹಾಗಾಗಿ ಈಗ ಹೇಗೆ ಬಂತು ಅಂತ ಇವಾಗ ಅದಕ್ಕೊಂದು ಕಂಪ್ಲೀಟ್ ಆಗಿ ನಾವು ನೋಡೋದಾದ್ರೆ ಬಾರ್ಡರ್ ನಲ್ಲೇ ಇದೆ. ಹಾಗಾಗಿ ಭೂತಾರಾಧನೆ, ದೈವಾರಾಧನೆ, ತೆಯ್ಯಂ, ಪಡೆಯಣಿ, ಅದು ತೆಯ್ಯಂನಲ್ಲಿ ಇನ್ನೊಂದು ವಿಧ ಪಡೆಯಣಿ ಅಂತ. ಕೇರಳದಿಂದ ಇನ್ನು ನೀವು ದಕ್ಷಿಣಕ್ಕೆ ಹೋದರೆ ಪಡೆಯಣಿ ಅಂತ ಇದೆ. ಇದೆಲ್ಲ ಒಂದೇ, ಭೌತಿಕ ವ್ಯತ್ಯಾಸಗಳಿವೆ, ಭಾಷೆಯ ವ್ಯತ್ಯಾಸ ಇದೆ. ಯಾಕೆಂದರೆ ಕೇರಳ ಕಡೆ ಹೋದಾಗ ಸಹಜವಾಗಿ ಮಲಯಾಳ ಭಾಷೆ ಬಂತು. ಆಮೇಲೆ ಕಥಕ್ಕಳಿಯ ಪ್ರಭಾವದಿಂದಾಗಿ ವೇಷಭೂಷಣ ಬದಲಾಯಿತು. ಈ ಕಡೆ ಉಡುಪಿ ಕುಂದಾಪುರ ಕಡೆ ಹೋದರೆ ದೈವಗಳ ವೇಷಭೂಷಣ ಯಕ್ಷಗಾನದ ಹಾಗೆ ಇದೆ. ನಮಗೆ ಗುರುತಿಸಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗ್ತದೆ, ಇದು ದೈವ ಯಾವುದು ಅಂತ ಹೇಳಿ, ಯಕ್ಷಗಾನದ ಪ್ರಭಾವ. ಅದು ಸ್ಥಳೀಯವಾಗಿ ಅನ್ಯ ಏನು ರಂಗಕಲೆಯ ಪ್ರಭಾವದಿಂದಾಗಿ ಭೌತಿಕ ವ್ಯತ್ಯಾಸಗಳು ಇವೆ ಹೊರತು ಆಂತರಿಕವಾಗಿ ಯಾವುದೇ ವ್ಯತ್ಯಾಸ ಇಲ್ಲ. ತೆಯ್ಯಂ, ಭೂತ ಎಲ್ಲ ಒಂದೇ. ಈಗ ನೀವು ವೇಷಭೂಷಣ ಅಂದಿದ್ದಕ್ಕೆ ನನಗೆ ಒಂದು ಡೌಟು. ಅಂದರೆ ಈಗ ನಾವು ನೋಡ್ಬೋದು ಸಾಕಷ್ಟು ವೇಷಭೂಷಣಗಳು ಡಿಫ್ರೆಂಟ್ ಆಗಿದೆ. ಒಬ್ರು ಕಪ್ಪು ಬಣ್ಣ ಹಾಕೋತಾರೆ, ಅದಕ್ಕೆ ಕಾರಣ ಇದೆ. ಪ್ರತಿಯೊಂದು ದೈವಕ್ಕೂ ವಿಶಿಷ್ಟವಾದ ವೇಷಭೂಷಣ ಇರ್ತದೆ, ಅಭಿವ್ಯಕ್ತಿ ಇರ್ತದೆ, ಅದಕ್ಕೆ ಕಾರಣ ಕೂಡ ಇರ್ತದೆ. ಉದಾಹರಣೆಗೆ ಕಲ್ಲುರ್ಟಿ ದೈವ, ಕಲ್ಕುಡ ದೈವ ತುಳುನಾಡಿನಲ್ಲಿ ಬಹಳ ಪ್ರಸಿದ್ಧವಾದವರು. ಕಾರ್ಕಳದ ಬಾಹುಬಲಿ ವಿಗ್ರಹವನ್ನು ಕೆತ್ತಿದಂಥ ಶಿಲ್ಪಿ ಕಲ್ಕುಡ. ನಂತರ ಏನಾಯ್ತಂದರೆ ಇಂತಹ ವಿಗ್ರಹವನ್ನು ಇನ್ನೊಬ್ಬ ಕೆತ್ತಬಾರ್ದು ಅಂತ ಹೇಳಿ ಅರಸರು, ಆ ಕಾಲದಲ್ಲೆಲ್ಲ ಅರಸರೆಲ್ಲ ಬಹಳ ಸ್ವಾರ್ಥಿಗಳಾಗಿದ್ದರು. ಅರಸ ಏನು ಮಾಡ್ತಾನೆ, ಆತನ ಬಹುಮಾನ ಕೊಡುವ ಬದಲು ಆತನಿಗೆ ಕೈಕಾಲನ್ನು ಕತ್ತರಿಸ್ತಾನೆ. ಆಗ ಅವನ ತಂಗಿ ಕಾಳಮ್ಮ ಅವನನ್ನು ಹುಡುಕಿಕೊಂಡು ಬರ್ತಾಳೆ. ಹುಡುಕಿ ಬಂದು ಅಣ್ಣನಿಗೆ ಹೀಗೆ ಅದನ್ನು ನೋಡ್ತಾನೆ. ಕೊನೆಗೆ ಅವರಿಬ್ಬರು ಮಾಯ ಆಗಿ ಅರಸನ ಮೇಲೆ ದ್ವೇಷ ಸೇಡು ತೀರಿಸ್ತಾರೆ. ನಂತರ ದೈವವಾಗಿ ಮೆರೀತಾರೆ. ಅವರು ಮೂಲತಃ ಏನು ಶಿಲ್ಪಿಗಳು. ಅದರ ಪ್ರತೀಕವಾಗಿ ಕಲ್ಕುಡ ಕಲ್ಲುರುಟಿ ದೈವಗಳ ಮುಖಕ್ಕೆ ಬಣ್ಣ ಹಾಕುವಾಗ ಅರದಳ ಹಾಕೋದು ಅಂತ ಹೇಳ್ತೇವೆ ನಾವು, ಬಣ್ಣ ಹಾಕೋದಕ್ಕೆ. ಅಲ್ಲಿ ಕಪ್ಪು ಬಣ್ಣದಲ್ಲಿ ಬಿಳಿ ಚುಕ್ಕಿಯನ್ನು ಇಡ್ತಾರೆ. ಈಗ ಮತ್ತೆ ಪರಿವರ್ತನೆ ಆಗಿದೆ, ಬೇರೆ ಬಣ್ಣಗಳೆಲ್ಲ ಹಾಕ್ತಾ ಇದ್ದಾರೆ. ವಾಸ್ತವದಲ್ಲಿ ಮೂಲತಃ ಹಾಗೆ ಇದ್ದದ್ದು. ಅದು ಅಚ್ಚು ನೋಡಿ, ಇದು ಬರೀ ಕಪ್ಪದೇ ಇತ್ತು, ಕಪ್ಪು ಬಣ್ಣದಲ್ಲಿ ಬಿಳಿ ಚುಕ್ಕೆ ಇತ್ತು ಅವರಿಗೆ ಮುಖಕ್ಕೆ. ಮತ್ತೆ ಬೇರೆ ವಿಷಯ, ಹಾಗೆ ಪ್ರತಿ ದೈವಕ್ಕೆ ಅದರದ್ದೇ ಆದ ವೇಷಭೂಷಣಗಳಿವೆ. ಉದಾಹರಣೆಗೆ ಕನ್ನಡ ಬೀರ ಅಂತ ಒಂದು ದೈವ. ಇಂಥ ದೈವದ ಹೆಸರನ್ನು ಕೂಡ ಕೇಳಿರುವುದಿಲ್ಲ ಯಾರು ಕೂಡ ಹೊರ ಜಗತ್ತಲ್ಲಿ. ಸಾಮಾನ್ಯವಾಗಿ ಜುಮಾದಿ, ಭಗವತಿ, ಪಂಜುರ್ಲಿ, ಗುಳಿಗ ಇಷ್ಟು ದೈವಗಳ ಹೆಸರನ್ನು ಕೇಳಿರ್ತಾರೆ. ಕೋಟೆದ ಬೊಬ್ಬು, ಕೊರಗತನಿಯ ಅಷ್ಟೇ, 8 ದೈವ ಕೇಲತ್ತ ಪೆರ್ನೆ ಇದನ್ನು ಕೇಳಿರ್ತಾರೆ. ಕನ್ನಡ ಬೀರ ಅಂತ ಒಂದು ದೈವ ಇದೆ. ಈತ ಮೂಲತಃ ಬ್ರಿಟಿಷ್ ಸುಬೇದಾರ. ಈತನ ವೇಷಭೂಷಣ ಸಂಪೂರ್ಣವಾಗಿ ಭಿನ್ನ. ಆತನಿಗೆ ಒಂದು ಕಚ್ಚೆ, ಒಂದು ತಲೆಗೆ ಹಾಕಿದ ಮುಂಡಾಸಿರ್ತದೆ. ಆತನಿಗೆ ತೆಂಗಿನ ತಿರಿಯ ಅಲಂಕಾರ ಇರುವುದಿಲ್ಲ, ಯಾಕಂದರೆ ಈತ ಮೂಲತಃ ತುಳುನಾಡಿದವನಲ್ಲ. ಈತ ಘಟ್ಟದ ಮೇಲೆ ಇದ್ದಂಥ ಬ್ರಿಟಿಷ್ ಸುಬೇದಾರ, ಕನ್ನಡಿಗ. ಕಾಸರಗೋಡು, ಮಿಯಪ್ಪದು, ಈ ಕಾಸರಗೋಡು ಮಂಗಳೂರಿಗೆ ಹತ್ತಿರವಾದಂಥ ಪ್ರದೇಶ ಮಿಯಪ್ಪದು ಅಂತ ಇದೆ. ಅಲ್ಲಿ ಪೊಳ್ಳಕಜೆ ಅನ್ನುವಂಥ ಒಂದು ದುರ್ಗಾರಾಧನಾ ತಾಣ ಇದೆ, ಒಂದು ದುರ್ಗಾ ದೇವಾಲಯ ಇದೆ ಅಲ್ಲಿ ಸಣ್ಣದು, ಮನೆಯವರೇ ನಡೆಸುವಂಥದ್ದು. ಅಲ್ಲಿಗೆ ಆ ಮನೆಯನ್ನು ಒಮ್ಮೆ ಜಪ್ತಿ ಮಾಡಲಿಕ್ಕೆ ಬ್ರಿಟಿಷರು 2 ಸುಬೇದಾರನ್ನು ಕಳಿಸ್ತಾರೆ. ಅವರು ಘಟ್ಟದ ಮೇಲಿನ ಸುಬೇದಾರರು. ಅವರು ಮಧ್ಯಾಹ್ನ ಹೊತ್ತಿಗೆ ನಡೆದುಕೊಂಡು ಬಿಸಿಲಿಗೆ ಬರ್ತಾರೆ. ಇಲ್ಲಿ ಅದು ಸುಮಾರು ಒಂದು 120 ವರ್ಷ ಹಿಂದೆ ನಡೆದಂಥ ಘಟನೆ. ಅಲ್ಲಿ ಇತ್ತೀಚೆಗೆ ತೀರಿ ಹೋದರು ಗೋವಿಂದ ಭಟ್ ಅಂತ ದೇವಸ್ಥಾನದ ಧರ್ಮದರ್ಶಿಗಳು. ಅವರ ಅಜ್ಜನ ತಂದೆಯ ಕಾಲದಲ್ಲಿ ನಡೆದದ್ದು ಅಂತ ಹೇಳ್ತಾರೆ, ನಾರಾಯಣ ಭಟ್ರ ಕಾಲದಲ್ಲಿ ನಡೆದದ್ದು. ಆಗ ನಾರಾಯಣ ಭಟ್ರು ಸಣ್ಣ ವಯಸ್ಸಿನವರು, ಅವರ ಹೆಂಡತಿ ಅಜ್ಜಿ ಕೂಡ ತುಂಬ ಸಣ್ಣ ವಯಸ್ಸಿನವರು. ಅವರು ಪೂಜೆ ಮಾಡ್ತಾ ಇದ್ರಂತೆ ಮಧ್ಯಾಹ್ನ. ಆಗ ಬಂದು ಹೇಳಿದರು ಅಜ್ಜನಿಗೆ, ಅಂದರೆ ಅವರು ಅಜ್ಜಿ ಆಗಿರಲಿಲ್ಲ, ನಮಗೆ ಅಜ್ಜಿ ಅಷ್ಟೇ ಅವರು. ಸೊ ಅವ್ರು ಹೋಗಿ ಹೇಳಿದರು ಜಪ್ತಿಗೆ ಬಂದಿದ್ದಾರೆ ಮನೆಗೆ ಅಂತ. ಆಗ ಅವರು ಹೇಳ್ತಾರೆ, ಆಯಿತು ಮಧ್ಯಾಹ್ನ ಆಗಿದೆ, ಹಸಿವಾಗಿರ್ತದೆ, ನೀನು ಊಟ ಬಡಿಸುವವರಿಗೆ, ನಾವು ಹೇಗೂ ಬ್ರಾಹ್ಮಣರು ದೇಶಾಂತರ ಹೋಗುವ ಅಂತ ಹೇಳಿದ್ರೆ, ಆಗಲ್ಲಿ ದೇಶಾಂತರ ಹೋಗಿ ಭಿಕ್ಷೆ ಬೇಡಿ ಬದುಕುದಿತ್ತು ಬ್ರಾಹ್ಮಣರಿಗೆಲ್ಲ. ಹೋಗುವ, ಇನ್ನೇನು ಮಾಡೋದು ಅಂತ ಬ್ರಿಟಿಷರು ಹೇಳಿದ ಮೇಲೆ ಕೆಳದಿರ್ಲಿಕ್ಕಾಗ್ತದ. ಹಾಗೆ ಅಜ್ಜಿ ಏನು ಮಾಡ್ತಾರೆ, ಅಜ್ಜಿ ಅಂದರೆ ಸಣ್ಣ ವಯಸ್ಸಿನ ಮಹಿಳೆಯರು, ಅವರು 2 ಬಾಳೆ ಎಲೆಯನ್ನು ಕೊಡ್ತಾರೆ, ಅನ್ನ ಬಡಿಸ್ತಾರೆ. ಸಾಮಾನ್ಯವಾಗಿ ಹೊರಗಡೆ ಅನ್ನ ಎಲ್ಲ ಎಲ್ಲರಿಗೂ ಬಡಿಸೋದೆಲ್ಲ ಮನೆ ಮಂದಿಗೆ ಮಾತ್ರ ಒಳಗಡೆ ಇರ್ತೇವೆ, ಉಳಿದವರಿಗೆಲ್ಲ ಹೊರಗೆ ಬಡಿಸೋದು ಕ್ರಮ ಜಾತಿ ಪದ್ಧತಿ ಇದ್ದ ಕಾಲ ಅದು. ಹಾಗಾಗಿ ಅವರಿಗೆ ಹೊರಗಡೆ ಅಂಗಳದಲ್ಲಿಯೂ ಅಥವಾ ಹೊರ ವರಾಂಡದಲ್ಲಿರ್ಬೋದು ಊಟ ಬಡಿಸ್ತಾರೆ. ಅನ್ನ ಬಡಿಸಿ ಸಾಂಬಾರು ತರಲಿಕ್ಕೆ ಒಳಗೆ ಹೋಗ್ತಾರೆ ಅವರು. ಆಗ ಇವರಿಬ್ಬರು ಮಾತಾಡ್ಕೊಳ್ತಾರೆ, ಅಲ್ಲ ಇಷ್ಟು ಜಪ್ತಿಗೆ ಬಂದವರಿಗೆ ಊಟ ಇಕ್ತಾರೆ ಇಷ್ಟು ಪ್ರೀತಿಯಿಂದ, ಇಂಥವರ ಮನೆ ಜಪ್ತಿ ಮಾಡಿದರೆ ನ್ಯಾಯ ಧರ್ಮ ಅನ್ನೋದು ಉಳಿತದ ಅಂತ ಹೇಳಿ ಮಾತಾಡ್ತಾರೆ. ಹಾಗೆ ಮಾತಾಡ್ತಾ ಒಬ್ಬ ಇದ್ದಕ್ಕಿದ್ದಾಗ ಮಾಯ ಆಗ್ತಾನೆ, ಇನ್ನೊಬ್ಬ ಓಡೋಗ್ತಾನೆ. ಅಜ್ಜಿ ಬರುವಾಗ
ಹೊರಗೆ ಬರುವಾಗ ಇಬ್ಬರು ಇಲ್ಲ, ಆದರೆ ಅವರು ಬಂದದ್ದಕ್ಕೆ ಸಾಕ್ಷಿಯಾಗಿ ಅವರ ಕೈಯಲ್ಲಿದ್ದ ಕೋಲು, ಟುಪ್ಪಿ, ಕೂದಲೆಲ್ಲ ಇರ್ತದೆ ಅಲ್ಲಿ. ಹಾಗೆ ಮಾಯ ಆದವನು ಅಲ್ಲಿ ದೈವದ ಸಾನ್ನಿಧ್ಯವನ್ನು ಸೆಲೆ, ಅಲ್ಲಿ ದುರ್ಗಾರಾಧನಾ ತಾಣ, ದುರ್ಗೆಯ ಒಂದು ಪ್ರತಿನಿಧಿಯಲ್ಲಿ ಅಲ್ಲಿ ಜುಮಾದಿಯನ್ನು ಮದಂಗಲ್ಲಾಯ ಅಂತ ಕರೆದು ಆರಾಧನೆ ಮಾಡ್ತಾರೆ ಅಲ್ಲಿ ಆ ಪ್ರದೇಶದಲ್ಲಿ. ಹಾಗೆ ಆ ಮದಂಗಲ ದೈವದ ಸಾನ್ನಿಧ್ಯವನ್ನು ಸೇರಿ ಕನ್ನಡ ಬೀರ ಅಂತ ಹೆಸರಿನ ದೈವವಾಗಿ ಆರಾಧನೆ ಪಡಿತಾನೆ. ಆತನಿಗೆ ಇತರ ದೈವಗಳಿಗಿರುವ ವೇಷಭೂಷಣ ಇರುವುದಲ್ಲ, ಬಹಳ ವಿಶಿಷ್ಟವಾದ ವೇಷಭೂಷಣ ಇದೆ. ನಾನು ಬೇಕಾದ್ರೆ ಫೋಟೋ ಆಮೇಲೆ ಕೊಡ್ತೇನೆ ನಿಮಗೆ, ಹಾಕೋದಾದರೆ ಇರ್ತದೆ. ಹಾಗೆ ಪ್ರತಿ ದೈವಕ್ಕೆ ಅದರದ್ದೇ ಆದ ವೇಷಭೂಷಣ ಇರುತ್ತೆ. ಒಂದು ದೈವವನ್ನು ನೋಡಿ ಮೂಲ ವೇಷಭೂಷಣ ಅರದಳ ಇದ್ದರೆ ನಾವು ಇಂಥ ದೈವ ಅಂತ ಗುರುತಿಸಬಲ್ಲೆವು. ಈಗ ಮೂಕಾಂಬಿ ಗುಳಿಗ ಅಂತ, ಅದು ಸ್ತ್ರೀ ದೈವ, ಅದರ ವಿಶಿಷ್ಟವಾದ ಮುಖವರ್ಣಿಕೆಯೇ ಬೇರೆ. ನಾವು ಎಲ್ಲಿ ನೋಡಿದರೂ ಅದು ಸ್ತ್ರೀ ದೈವ, ಅದು ಮೂಕಾಂಬಿ ಗುಳಿಗ ಅಂತ ಗುರುತಿಸ್ತೇವೆ ನಾವು. ಈಗ ಬಬ್ಬರಿ ಇರ್ಬೋದು, ಕೋಟೆದ ಬಬ್ಬು ಇರ್ಬೋದು, ಕೊರಗತನಿ ಇರ್ಬೋದು. ಕೊರಗತನಿಯ ಕಪ್ಪು ಬಣ್ಣದಲ್ಲಿರ್ತದೆ. ಕೊರಗತನಿಯನಿಗೆ ಇದೆಲ್ಲ ಅಣಿಯಲ್ಲಿ ಇರುವುದಿಲ್ಲ. ಅಣಿ ಅಂದರೆ ತಲೆಗೆ ಹಾಕುವಂಥದ್ದು, ಮುಡಿಯ ಅಣಿಯೆಲ್ಲ ಇರುವುದಿಲ್ಲ, ಕಿರೀಟದ ರೀತಿಯದ್ದೆಲ್ಲ ಇರುವುದಿಲ್ಲ. ನಾವು ವೇಷಭೂಷಣ ನೋಡಿ ಹೇಳಬಲ್ಲೆವು ಯಾವುದಂತ. ಆದರೆ ಈಗ ಪರಿವರ್ತನೆ ಆಗಿದೆ ವೇಷಭೂಷಣ, ಆಗ ನಮಗೆ ಗುರುತಿಸ್ಲಿಕ್ಕೆ ಕಷ್ಟ ಆಗ್ತದೆ. ಈಗ ನಾವು ದೈವಗಳನ್ನು ನಾವೇನಾದ್ರೂ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ಹೆಸರು ಬೇರೆ ಬೇರೆ ಇರುತ್ತೆ, ಆದರೆ ವೇಷಭೂಷಣ ಒಂದೇ ಥರ ಸಿಮಿಲ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಅದನ್ನು ಸಾಕಷ್ಟು ಬಾರಿ ಕನ್ಫ್ಯೂಸ್ ಆಗಿದ್ದು ಇದೆ, ಇದು ಪಂಜ್ರುಳ್ಳಿನ ಗುಳಿಗಾನ ಏನು. ಇನ್ನು ಕೊರಗಜ್ಜ ಅಂತೂ ಈಗ ಇಲ್ಲ, ಮೂಲ ವೇಷಭೂಷಣ ಅದನ್ನು ಅಧ್ಯಯನ ಮಾಡಿದವರು ಗುರುತಿಸ್ತೇವೆ, ಸ್ಥೂಲವಾಗಿ ಗೊತ್ತಿಲ್ಲದವರಿಗೆ ಆಗುದಿಲ್ಲ. ಉದಾಹರಣೆಗೆ ಈಗ ನಾವು ಚೀನಾದವರನ್ನ ಯಾರನ್ನು ನೋಡಿದ್ರು ನಮಗೆ ವ್ಯತ್ಯಾಸ ಗೊತ್ತಾಗುದಿಲ್ಲ, ಅದೇ ಅಲ್ಲಿರುವವರಿಗೆ ಗೊತ್ತಾಗುದಿಲ್ಲ ವ್ಯತ್ಯಾಸ. ಹಾಗೆ ಭೂತಾರಾಧನೆಯ ಕ್ಷೇತ್ರ ಪರಿಚಯ ಇರುವವರಿಗೆ ನಮಗೆ ದೈವ ಯಾವುದು, ವ್ಯತ್ಯಾಸ ಯಾವುದು ನಮಗೆ ಗೊತ್ತಾಗ್ತದೆ. ಈಗ ಅಲ್ಲೇ ಇರುವವರಿಗೆ ಮತ್ತು ಈ ಬಗ್ಗೆ ಅಧ್ಯಯನ ಮಾಡಿದವರು ಗುರುತಿಸ್ತಾರೆ. ಅಂದ್ರೆ ಮೂಲ ವೇಷಭೂಷಣ ಇರ್ತದೆ, ಅವರ ಅಭಿನಯ ಇರ್ತದೆ, ಅಭಿವ್ಯಕ್ತಿ ಇರ್ತದೆ, ಅದರ ಮೇಲೆ ಇಂಥದ್ದೇ ದೈವ ಅಂತ ನಾವು ಗುರುತಿಸ್ತೇವೆ ಅಂತ ಗುರುತಿಸ್ಲಿಕ್ಕೆ ಆಗ್ತದೆ. ಅಂದ್ರೆ ದೂರದಿಂದ ನೋಡುವವರಿಗೆ ಬಹುಶಃ ಎಲ್ಲ ಒಂದೇ ಕಾಣ್ಬೋದು. ಈಗ ಪರಂಪರೆಯಿಂದ ಬರದ ಇದು ಅಂದ್ರೆ ಈಗ ತಂದೆಗೆ ದೈವ ಬರ್ತಿತ್ತು ಅಂದ್ರೆ ದೈವಾರಾಧನೆ ಮಾಡ್ತಿದ್ರು ಅಂದ್ರೆ ಮಗನಿಗೂ ಬರುತ್ತಾ ಹೇಗೆ? ದೈವವನ್ನು ಕಟ್ಟುವ ಪರಂಪರೆ ಉಂಟಲ್ಲ, ಎಲ್ಲರೂ ಯಾರ್ಯಾರು ದೈವವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಅವರಿಗೆ ಪರಂಪರೆಯಿಂದ ಇಂಥವರೇ ದೈವ ಕಟ್ಟಬೇಕು ಅಂತುಂಟು. ನಮ್ಮ ತುಳುನಾಡಿನಲ್ಲಿ ಪರವ, ಪಂಬದ ಮತ್ತು ನಲಿಕೆ ಸಮುದಾಯದವರು ದೈವವನ್ನು ಕಟ್ತಾರೆ. ಯಾರ್ಯಾರು ಭೂತ ಕಟ್ಟಲಿಕ್ಕೆ ಆಗೋದಿಲ್ಲ. ಅವರು ಪರಂಪರೆಯಿಂದ ಅದು ಇಂಥ ದೈವವನ್ನೇ ಅವರವರು ಕಟ್ಟುದಂತಿದೆ. ಇಂಥ ಮನೆಗಳಿಗೆ, ಇಂಥ ಗ್ರಾಮಕ್ಕೆ, ಇಂಥ ಸೀಮೆಗೆ ಇವರೇ ಕಟ್ಟುದಂತಿರ್ತದೆ. ಅವರಿಗೆ ಮುಂದೆ ಅವರ ಬಳೆ ಅದರ ಈಗ ತಂದೆಯ ನಂತರ ಮಗನಿಗೆ, ಮಗನ ನಂತರ ಮೊಮ್ಮಗನಿಗೆ ಅಥವಾ ಅಣ್ಣನ ಮಗ, ಹೀಗೆ ಅವರಿಗೆಲ್ಲ ಬಳೆ ಹಾಕೋದು, ಬಳೆ ಇಡುವುದು ಹೇಳೋ ಸಂಪ್ರದಾಯವೇ ಇದೆ. ಒಂದು ಅಧಿಕಾರವನ್ನು ಅಧಿಕೃತವಾಗಿ ಕೊಡುವಂಥದ್ದು ಅದನ್ನು ಕಟ್ಟಲಿಕ್ಕೆ. ಹಾಗೆ ಯಾರ್ಯಾರು ಭೂತ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ಕಡೆ ಕುಂದಾಪುರ ಕಡೆ ಹೋದರೆ ಎಲ್ಲ ಅವರು ಪಾಣಾರರು ಅಂತ ಹೇಳ್ತಾರೆ. ನಲಿಕೆ ಸಮುದಾಯದವರೇ ಅವರು ಪಾಣಾರರು. ಈ ಕಡೆ ಕೋಪಾಳರು ಅಂತ ಕಾಸರಗೋಡು ಕಡೆ ಹೋದರೆ, ಆ ಕಡೆ ಪಣಿಕ್ಕರು ಮಲಯಾಳ ಶೈಲಿಯಲ್ಲಿ ಹೋದರೆ, ಹೀಗೆ. ಆದರೆ ಅವರದೇ ಆದ ಪರಂಪರೆ ಇದೆ. ಕುಟುಂಬದಿಂದ ಅವರೇ ಇದು ಮಾಡ್ಕೊಂಡು ಬರೋದು. ಅವರ ಮಕ್ಕಳು ಅವರು ಅದನ್ನು ಸಣ್ಣಗಿಂದ ಕಲ್ತಿರ್ತಾರೆ ದೈವ ಕಟ್ಟುವುದನ್ನು. ಹಾಗೆ ಅದನ್ನ ಪ್ರಾಸೆಸ್ ಹೇಗಿರುತ್ತೆ ಅನ್ನೋದು ಅಂದ್ರೆ ಇವಾಗ ದೈವಾರಾಧನೆ ಮಾಡೋ ನರ್ತನ ಮಾಡ್ತಾರೆ ಅಲ್ವಾ, ಅವರು ಹೇಗೆ ಆಹ್ವಾನ ಮಾಡ್ತಾರೆ ಅಂದ್ರೆ ಅದಕ್ಕೇನೋ 22 ಸ್ಟೆಪ್ಸ್ ಇದೆ ಅಂತ ನನಗೆ 16 ಸ್ಟೆಪ್ಸ್ ಇವೆ. ಅದರಲ್ಲಿ ನಾನು ಒಂದ್ ಕಡೆ ಕೇಳಿದಾಗ 22 ಅಂತ ಕೇಳ್ಪಟ್ಟೆ. ಸೊ ಎಷ್ಟು ಸ್ವಲ್ಪ ವ್ಯತ್ಯಾಸ ಸ್ಟೆಪ್ಸ್ ಇದೆ ಅಂದ್ರೆ 16 ಪ್ರಧಾನವಾಗಿ ನಾವು ಗಮನಿಸಿದ್ದೇವೆ. ನಾವು ಹೇಗಾಗತ್ತೆ, ಹೇಗೆ ಕಂಪ್ಲೀಟ್ ಪ್ರಾಸೆಸ್ ಅನ್ನೋದನ್ನ 16 ಅದು ಒಂದೊಂದಕ್ಕೆ ತುಂಬ ಕೆಲಸ ಇದೆ ನಾವು ವಿವರಿಸ್ಬೇಕಾದ್ರೆ. 16 ಕಟ್ಟುಕಟ್ಟೆಗಳಲ್ಲಿವೆ. ಕೊನೆಗೆ ಗಗ್ಗರ ಹಿಡಿದು ಹೇಳ್ತೇವೆ. ಎಲ್ಲ ಭೂತಾರಾಧನೆ ಮೊದಲು ಮನೆಗೆ ಬರ್ತಾರೆ, ಮಧ್ಯಾಹ್ನ ಎಣ್ಣೆ ಬುಳ್ಳಿ ಅಂಥೇಳಿ, ಅಂದರೆ ಅನುಮತಿಯನ್ನು ಪಡೆಯುವುದು ದೈವ ಕಟ್ಟಲಿಕ್ಕೆ. ಎಣ್ಣೆಯನ್ನು ಕೊಟ್ಟು ಬುಳ್ಳಿ ಅಂತ ಹೇಳಿ ಕೊಟ್ಟುಕೊಳ್ಳೋದು ಹೇಳ್ತೇವೆ, ಎಣ್ಣೆ ಬುಳ್ಳಿ ಅಂತೇಳಿ. ನಂತರ ಅವರು ಸ್ನಾನಕ್ಕೆ ಹೋಗ್ತಾರೆ. ಆಮೇಲೆ ಆ ಮನೆಯದ್ದು ಈ ತೆಂಗಿನ ಗರಿಯನ್ನೆಲ್ಲ ತೊಗೊಂಡು ಬರ್ತಾರೆ, ಎಲ್ಲ ಕಟ್ತಾರೆ ಎಲ್ಲ. ಆನಂತರ ಒಂದು ದೀಪ ಉರಿಸು ಅದನ್ನು ನೆನೆ ದೀಪ ಇಟ್ಟು ಅದನ್ನು ಆರಿಸೋದು, ಹಾಗೆ ಬೇರೆ ಬೇರೆ ಪ್ರೊಸೆಸ್ ಇದೆ. ನಂತರ ಮುಖಕ್ಕೆಲ್ಲ ಅರದಳ ಹಾಕ್ತಾ ಜೊತೆಗೆ ಪಾಡ್ದನ ಹೇಳ್ತಾ ಇರ್ತಾರೆ. ಪಾಡ್ದನ ಅಂದರೆ ದೈವಕ್ಕೆ ಸಂಬಂಧಿಸಿದಂಥ ಹಾಡು. ತುಳು ಜನಪದ ಕಾವ್ಯಕ್ಕೆ ಪಾಡ್ದನ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಹೇಳ್ತಾ ಗಗ್ಗರ ಅಂದರೆ ಒಂದು ಗೆಜ್ಜೆಯ ರೂಪದ ಒಂದು ಕಾಲ್ಗಡಗ, ಅದು ಗೆಜ್ಜೆಯ ಮಾದರಿಯದ್ದು. ಅದನ್ನು ಕಾಲಿಗೆ ಕಟ್ತಾರೆ. ಅದನ್ನು ಕಾಲಿಗೆ ಕಟ್ಟಿದ ನಂತರ ಆತ ಮನುಷ್ಯನಲ್ಲ, ಆತ ದೈವ ಅಂತ ಕನ್ಸಿಡರ್ ಆಗ್ತಾನೆ. ಅನಂತರ ಆತ ಕೊಡುವ ನುಡಿಗಟ್ಟೆಲ್ಲ ಮಾತೆಲ್ಲ ದೈವದ್ದು, ಮನುಷ್ಯರದ್ದು ಅಂತ ನಾವು ಕನ್ಸಿಡರ್ ಮಾಡ್ತಿಲ್ಲ. ಹಾಗಾಗಿ ಅದರ ನಡುವೆ ಅನೇಕ ಪ್ರೊಸೆಸ್ಗಳಿವೆ. ಕೊನೆಗೆ ಮದಿಪಾದ ನಂತರ ದೈವ ಬಿರಿಯುವುದು ಅಂತ ಹೇಳ್ತೇವೆ.
ಅದಕ್ಕೆ ಕೂಡ ಗಡಿಕಪ್ಪಣೆ ಅಂತ ಇದೆ. ಅಂದ್ರೆ ಅದಕ್ಕೆ ಸಮಯ ಏನಾದರೂ ಇದೆಯಾ? ಅಂದ್ರೆ ಇಂಥ ಸಮಯದಲ್ಲೇ ಬರುತ್ತೆ ಅಥವಾ ಈಗ ಗೊತ್ತಾಗದು ಹೇಗೆ ಬಂದಿದೆ ದೈವ ಅನ್ನೋದು? ದೈವ ಕಟ್ಟಲಿಕ್ಕೆ ಸಮಯ ಅಂತ ಇದೆ. ಸಾಮಾನ್ಯವಾಗಿ ಹಬ್ಬದ ಅಮಾವಾಸ್ಯೆ, ದೀಪಾವಳಿ ಹಬ್ಬ ಇದೆಯಲ್ಲ, ದೀಪಾವಳಿ ಹಬ್ಬದ ಅಮಾವಾಸ್ಯೆ ಮರುದಿವಸದಿಂದ ದೈವಾರಾಧನೆ ಪ್ರಾರಂಭ ಆದರೆ ಮೇ ಸುಮಾರು 2ನೇ ವಾರದಲ್ಲಿ ಪತ್ತನಾಜಿ ಅಂತ ಒಂದು ದಿವಸ ಇದೆ. ಆ ದಿವಸ ದೈವಾರಾಧನೆ ಬಹಿರಂಗವಾಗಿ ಎಲ್ಲ ನಿಂತಿತು ಅಂತ ಲೆಕ್ಕ. ಆದರೆ ಕೋಲ ಆ ಸೇವೆಯ ರೂಪದಲ್ಲಿದೇನು, ಹರಿಕೆಯ ರೂಪದಲ್ಲಿರೋದು ಮತ್ತೆ ಕೂಡ ಇರ್ತದೆ, ಹಾಗಿರ್ತದೆ. ಇನ್ನು ದೈವ ಬರುವುದು ಹೇಳಿದರೆ ಅದೇ ದೈವ ಆವೇಶ ಆಗೋದು ಯಾವಾಗಂದರೆ ಆ ಗಗ್ಗರವನ್ನು ಕಾಲಿಗೆ ಕಟ್ತಾರಲ್ಲ, ಅಲ್ಲಿಂದ ಆತ ಮನುಷ್ಯನಲ್ಲ ಅಂತ ಲೆಕ್ಕ, ಆತ ದೈವ. ಆತ ಕೊಡುವ ನುಡಿಯನ್ನು ದೈವದ ನುಡಿ ಅಂತ ಜನ ಸ್ವೀಕರಿಸ್ತಾರೆ. ಹಾಗಾಗಿ ಈ ಸುಪ್ರೀಂ ಕೋರ್ಟ್ನಲ್ಲಿ ಸಾಲ್ವ್ ಆಗದಂಥ ಸಮಸ್ಯೆಗಳು ಕೂಡ ದೈವದ ಎದುರೇ ಸಾಲ್ವ್ ಆಗ್ತದೆ. ಯಾಕಂದರೆ ದೈವ ಕೊಟ್ಟದನ್ನು ಅಂತಿಮವಾಗಿ ಸ್ವೀಕರಿಸ್ತಾರೆ. ಆಗ ಕೊಡುವ ನುಡಿಗಟ್ಟು ಯಾವುದು ಮನುಷ್ಯನದ್ದು ಅಂತ ಕನ್ಸಿಡರ್ ಆಗೋದಿಲ್ಲ. ಇನ್ನು ಆತನಿಗೆ ದೈವದ ಆವೇಶ ಆಗಿರ್ತದಾ, ನಿಜವಾಗಿ ದೈವ ಬರ್ತದಾ? ಈಗ ರಾಮಕೃಷ್ಣಾದಿ ದೇವರುಗಳನ್ನು ನಾವು ಪೂಜೆ ಮಾಡುವಾಗ ಒಂದು ಕಲ್ಲಿರ್ತದೆ, ಅವನ ಒಂದು ಆಕಾರ ಕೆತ್ತಿರ್ತೇವೆ. ಆ ಕಲ್ಲಿಗೆ ಮಂತ್ರ ಹೇಳಿ ಅದಕ್ಕೆ ಆ ಶಕ್ತಿಯನ್ನು ಆವಾಹನೆ ಮಾಡ್ತೇವೆ. ಆ ಮಂತ್ರ ಹೇಳಿ ಆವಾಹನೆ ಮಾಡಿದಾಗ ಅದು ಬರೀ ಕಲ್ಲಿನ ತುಂಡಲ್ಲ, ಅದು ದೇವರು. ಆಗ ನಾವು ಶಕ್ತಿ ಇದೆ ಅಂತ ನಂಬ್ತೇವೆ. ಆಗ ಹನುಮಂತನ ಬಲಬದಿಯಿಂದ ಬಿದ್ದ ಹೂ ಕೊಟ್ಟರೆ ಅದು ಸಕ್ಸಸ್ ಆಯಿತು ಹೇಳ್ತೇವೆ. ಚೌಡೇಶ್ವರಲ್ಲಿ ಏನೋ ಬರೆಯುವುದು ಸಕ್ಸಸ್ ಆಯಿತು ಹೇಳ್ತೇವೆ ಅಲ್ವಾ? ಅಂದರೆ ಅಲ್ಲಿ ಶಕ್ತಿ ಇದೆ ಅಂತ ನಾವು ನಂಬ್ತೇವೆ. ಹಾಗೆ ನಮ್ ಕಡೆನೂ ದೇವ್ರು ಬರ್ತಾರೆ ಅಂತ ಹೇಳ್ತಾರೆ. ಇವಾಗ ಉತ್ಸವ ಏನಾದ್ರು ಮಾಡ್ಬೇಕಾದ್ರೆ ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ಪರಂಪರೆ ಇತ್ತು ಅಂದವರಿಗೆ ದೇವ್ರು ಬರ್ತಾರೆ, ಅವರು ಜಾತ್ರೆ ಮಾಡ್ಬೇಕಾ ಬೇಡವಾ ಅನ್ನೋದೆಲ್ಲ ಹಾಗೆ ಇಲ್ಲಿ ಗಗ್ಗರ ಇಟ್ಟಾಗ ಇವರ ಮೈಯಲ್ಲಿ ಮೂಜಿ ಮುಕ್ಕಾಲುಗಳಿಗೆ ದೈವಬತ್ತು ಪೋಪುಣು ಅಂತ ಹೇಳ್ತಾರೆ. 3 ಮುಕ್ಕಾಲುಗಳಿಗೆ ಇಲ್ಲಿ ಬಂತು ಅಂದ್ರೆ ಅಷ್ಟೊತ್ತ ದೈವ ಇತ್ತು ಅವರ ಮೈಯಲ್ಲಿ, ದೈವ ಬರ್ತದೆ ಅಂತ ಅರ್ಥ. ಆ ದೈವದ ಆವೇಶ ಆಯಿತು. ಆಗ ಅವರಿಗೆ ಆ ನಡುಕ ಉಂಟಾಗ್ತದೆ, ಸ್ವೆಟ್ ಆಗ್ತದೆ. ಸಾಮಾನ್ಯ ಹೀಗೆ ಇರುವಾಗ ಅತ್ಯಂತ ಸಂಕೋಚದಿಂದ ಮಾತನಾಡಲಿಕ್ಕೆ ಆಗದ ಸಂಕೋಚಿಸಬಹುದವರು ದೈವ ಕಟ್ಟಿದಾಗ ಜನವೇ ಬೇರೆಯವರು, ವ್ಯಕ್ತಿಯೇ ಬೇರೆ. ನಾನೇ ನೋಡಿದ್ದೇನೆ, ಒಬ್ಬರಿಗೆ ತುಂಬ ಉಗ್ಗು ತೊದಲು ಮಾತನಾಡಲಿಕ್ಕೆ ಆಗುವುದಿಲ್ಲ, ಬಟ್ ದೈವ ಕಟ್ಟಿದಾಗ ನಿರರ್ಗಳವಾದ ಮಾತು ಅಂಥದ್ದು ನೋಡಿದ್ದೇವೆ. ಇನ್ನು ಎಷ್ಟೋ ದೈವ ಹೇಳಿದ್ದು ಸತ್ಯ ಅದ್ದು ಇದೆ, ದೈವ ಅಭಯ ಕೊಟ್ಟದ್ದು ಸತ್ಯ ಆಗಿದೆ. ಯಾಕೆ ಹೇಳಿದರೆ ನನ್ನ ಹತ್ರ ಅದಕ್ಕೆ ಎಕ್ಸಾಕ್ಟ್ ಆನ್ಸರ್ ಇಲ್ಲ. ಬಹುಶಃ 6th ಸೆನ್ಸ್ ಅನ್ನೋದು ಆಗ ಜಾಗೃತಿ ಆಗ್ತದ. ನಮಗೆ 6th ಸೆನ್ಸ್ ಅನ್ನೋದು ಇದೆ ಅಂತ ಹೇಳ್ತೇವಲ್ಲ, ಎಷ್ಟೋ ಸಲ ನಮಗೆ ಸಣ್ಣ ಸೂಚನೆ ಸಿಕ್ಕಿರ್ತೇವೆ, ನಾವು ಅದನ್ನು ಅನುಸರಿಸಿದರೆ ರಕ್ಷಣೆ ಪಡೆದಿರ್ತೇವೆ. ನೆಗ್ಲೆಕ್ಟ್ ಮಾಡಿದಾಗ ದುರಂತಕ್ಕೆ ಒಳಗಾಗೋದುಂಟಲ್ವಾ? ಹಾಗೆ ಆ ದೈವ ಕಟ್ಟಿದಾಗ ಅವರಲ್ಲಿ ಆ 6th ಸೆನ್ಸ್ ಜಾಗೃತಿಯಾಗಿ ಅವರು ಹೇಳುವ ನುಡಿ ಸತ್ಯ ಆಗ್ತದಾ ಗೊತ್ತಿಲ್ಲ. ಇನ್ನು ನಮಗೆ ಗೊತ್ತಿಲ್ಲದ ವಿಚಾರಗಳು ಜಗತ್ತಲ್ಲಿ ತುಂಬ ಇದೆ. ಈಗ ಫಾಲಿಂಗ್ ಟು 5th ಡೈಮೆನ್ಷನ್ ಅಂತ ಹೇಳ್ತೇವೆ. ಉದ್ದ ಅಗಲ ಎತ್ತರ ಅನ್ನುವ 4 ಉದ್ದ ಅಗಲ ಎತ್ತರ ಸಮಯ ಅನ್ನುವ 4 ಡೈಮೆನ್ಷನಲ್ಲಿ ನಾವಿರ್ತೇವೆ. 5ನೇ ಡೈಮೆನ್ಷನ್ಗೆ ಬಿದ್ದಂಥ ವ್ಯಕ್ತಿ ಕಾಣೆ ಆಗ್ತಾನೆ ಅಂತ ಜಗತ್ತಲ್ಲಿ ನೋಡ್ತಾ ಇದ್ದ ಹಾಗೆ ಎಷ್ಟೋ 160 ಜನ ಎಷ್ಟೋ ಕಾಣೆಯಾಗಿದ್ದಾರೆ. ಅದು ಮೆಟಾಫಿಸಿಕ್ಸಲ್ಲಿ ದಾಖಲಾಗಿದೆ. ಅದು ಫಾಲಿಂಗ್ ಟು 5th ಡೈಮೆನ್ಷನ್ ಅಂತ ನಮ್ಮ ಉಜಿರೆ ಪ್ರೊಫೆಸರ್ ಕೇಶವ್ ಅಂತ ಹೇಳಿದರು, ಫಿಸಿಕ್ಸ್ ಕೇಶವ್ ಅವರು, ಅದು ದಾಖಲಾಗಿದೆ ಅಂತ. ಹಾಗಾದರೆ ಈ ಫಾಲಿಂಗ್ ಟು 5th ಡೈಮೆನ್ಷನ್ ಅಂದರೆ ಏನು ನಮ್ಗೆ ಗೊತ್ತಿಲ್ಲ. ಇನ್ನು ಕಪ್ಪು ರಂಧ್ರ ಇದೆ ಅಂತ ಹೇಳ್ತಾರೆ. ಆ ಕಪ್ಪು ರಂಧ್ರಕ್ಕೆ ಪ್ರವೇಶ ಮಾಡಿದ ಬೆಳಕು ಕೂಡ ಹೊರಗಡೆ ಬರೋದಿಲ್ಲ, ಅದು ಅಲ್ಲಲ್ಲಿ ಸೃಷ್ಟಿಯಾಗ್ಬೋದು ಅಂತ ಕಪ್ಪು ರಂಧ್ರ ಅನ್ನೋದು. ಆಗ ಬೆಳಕು ಕೂಡ ಹೊರಗೆ ಬರೋದಿಲ್ಲ, ಮನುಷ್ಯ ಕೂಡ ಕಾಣೋದಿಲ್ಲ ಅಲ್ವಾ? ಇನ್ನು ಬರ್ಮುಡಾ ಟ್ರಯಾಂಗಲ್ ಹೇಳ್ತೇವೆ, ಅಲ್ಲಿ ಹೋದ ಮೇಲೆ ಹೋದ ವಿಮಾನವು ಕಾಣುದಿಲ್ಲ, ಕೆಳಗಡೆ ಹೋದ ಹಡಗು ಕಾಣುದಿಲ್ಲ. ಅದನ್ನು ಪತ್ತೆ ಮಾಡಲಿಕ್ಕೆ ಅದನ್ನು ಪತ್ತೆ ಮಾಡಲಿಕ್ಕೆ ರಾಡರ್ ಕೂಡ ಹಿಂದೆ ಬರೋದಿಲ್ಲ. ಯಾವುದೇ ಒಂದು ವಸ್ತು ಪತ್ತೆ ಆಗ್ಬೇಕಾದ್ರೆ ರಾಡರ್ ಹೋಗಿ ಹಿಂದೆ ಬರಬೇಕು ರಿಫ್ಲೆಕ್ಟ್ ಆಗಿ, ಅದು ಕೂಡ ಬರೋದಿಲ್ಲ. ಹಾಗೆ ನಮಗೆ ಗೊತ್ತಿಲ್ಲದ ವಿಚಾರಗಳು ಎಷ್ಟೋ ಈಗ. ಹಾಗೆ ದೇವರು ಕೂಡ ಇದ್ದಾನೆ ಇಲ್ವೋ ಹೇಳೋದು ಗೊತ್ತಿಲ್ಲ. ರಾಮಕೃಷ್ಣಾದಿ ದೇವರುಗಳು ಇದ್ದಾರೆ ಅಂತ ನಂಬುದಾದ್ರೆ ದೈವಗಳು ಕೂಡ ಇದ್ದಾರೆ, ಅವರಿಗೆ ಶಕ್ತಿ ಇದೆ. ಆದರೆ ಆರಾಧನಾ ಪದ್ಧತಿಯಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ಇಲ್ಲಿ ರಾಮಕೃಷ್ಣಾದಿ ದೇವರುಗಳಿಗೆ ಕಲ್ಲಿನ ಮೂರ್ತಿಗೆ ಮಂತ್ರ ಹೇಳಿ ಆವಾಹನೆ ಮಾಡ್ತಾರೆ. ಇಲ್ಲಿ ಮನುಷ್ಯನಿಗೆ ಪಾಡ್ದನ ಹೇಳಿ ಆ ದೈವದ ಶಕ್ತಿಯನ್ನು ಆರಾಧನೆ ಮಾಡ್ತಾರೆ. ಆಗ ದೈವಕ್ಕೆ ಅನುಗುಣವಾದ ವೇಷಭೂಷಣವನ್ನು ಅಲ್ಲಿ ತೊಡಿಸ್ತಾರೆ. ಈಗ ರಾಮನಿಗೆ ಅನುಗುಣವಾದ ವಿಗ್ರಹದಲ್ಲಿ ಆ ರೀತಿಯ ವೇಷಭೂಷಣ ದಿಲ್ಲು ಬಾಣ ಎಲ್ಲ ಇರುವುದಿಲ್ವಾ? ಹಾಗೆ ಇಲ್ಲಿ ಕಲ್ಕುಡ ದೈವ ಕಟ್ಟುವಾಗ ಕಲ್ಕುಡನಿಗೆ ಅನುಗುಣವಾದ ವೇಷಭೂಷಣ ಇರ್ತದೆ, ಜುಮಾದಿಗೆ ಅನುಗುಣವಾದ ವೇಷಭೂಷಣ ಇರುತ್ತೆ. ಇಲ್ಲಿ ಮನುಷ್ಯನ ಮೇಲೆ ದೈವದ ಶಕ್ತಿಯನ್ನು ಆಹ್ವಾನ ಮಾಡಿ ಆರಾಧನೆ ಮಾಡ್ತಾರೆ, ಅಲ್ಲಿ ಕಲ್ಲಿನ ಮೇಲೆ ಆಹ್ವಾನ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಈಗ ಹರಕೆ ಕಟ್ಟಿರೋರು ಅಂದ್ರೆ ಕೋಲಾನ ನಡೆಸ್ಬೇಕು ಅಂತ ಏನಾದ್ರು ಪದ್ಧತಿ ಇದೆಯಾ? ಅಂದ್ರೆ ಈಗ ನನ್ಗೆ ಮದುವೆ ಆಗಬೇಕು ಅಂತ ಹೇಳಿ ಹರಿಕೆ ಕಟ್ಟೋರು ಕೋಲಾನ ಮಾಡಿಸ್ಬೇಕು ಅಂತ ಮಾತು ತಪ್ಪಂಗಿಲ್ಲ ಅನ್ನೋದು ಕೂಡ ಎಲ್ಲ ಕಡೆ ಹಾಗೆಲ್ಲ ಧರ್ಮಸ್ಥಳಕ್ಕೆ ಹರಿಕೆ ಹೇಳಿದ್ರು ಕೊಡಬೇಕು, ಎಲ್ಲ ಕಡೆ ಹಾಗೆ. ನಮಗೆ ದೈವಗಳ ಬಗ್ಗೆ ಹಾಗೆ ನಂಬಿಕೆ ಇದೆ. ಇದಕ್ಕೆ ಸಂಬಂಧಿಸಿದ ನನ್ನ ಒಂದು ಅಧ್ಯಯನ ಆರಂಭವೇ ಅದುಂಟಲ್ಲ ಇಂಥ ಒಂದು ಕಥೆಯಿಂದ.
ನಾನು 2000 ಇಸವಿಯಲ್ಲಿ ಸುಮಾರು MPhil ಮಾಡಲಿಕ್ಕೆ ಹೊರಟದ್ದು. MPhil ಸುಲಭ, ಯಾವುದೋ ಒಂದು ಏಡೆಡ್ ಕಾಲೇಜಲ್ಲಿ ಗ್ರಾಂಟ್ ಏನೋ ಒಂದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬದುಕೋಬೋದು ಅಂತ. ರ್ಯಾಂಕ್ ಸ್ಟೂಡೆಂಟು, ಆದರೆ ಕೆಲಸ ಸಿಗೋದಿಲ್ಲ ಸುಲಭದಲ್ಲಿ. ಸರಿ MPhil ಮಾಡಿದರೆ ಸುಲಭ ಅಂಥೇಳಿ ನಾನು MPhil ಮಾಡಲಿಕ್ಕೆ ಹೊರಟು. ನಮ್ಮ ತಂದೆ ಮನೆಯಲ್ಲಿ 2 ಕೋಲ್ ಆಗ್ತದೆ, ಭೂತ ಕೋಲ್ ಆಗ್ತದೆ, ಪೂಕರೆ ಕಂಬಳ ನೇಮ ಅಂತ ಆಗ್ತದೆ. ಪೂಕರೆ ಕಂಬಳ ಅಂದರೆ ಕಂಬಳ ಕೋರಿ ಎಂದು ಒಂದು ನೇಮ ಆಗ್ತದೆ. ಕಂಬಳ ಕೋರಿ ಅಂದರೆ ಗದ್ದೆಯ ಮದುವೆ ಅಂತ ಲೆಕ್ಕ. ಗದ್ದೆಯನ್ನು ಉತ್ತು ಬಿತ್ತನೆಗೆ ತಯಾರು ಮಾಡಿ ಕೊನೆಯ ದಿವಸಕ್ಕೆ ಒಂದು ಹಬ್ಬ, ಅದು ಕಂಬಳ ಕೋರಿ ಆ ದಿವಸ ಭೂತಕೋಲ ಇದೆ, ಕಂಬಳ ಕೋರಿ ನೇಮ ನಮ್ಮ ಮನೆಯಲ್ಲಿ ಆಗ್ತದೆ. ನಾನು ಈ ದೈವಗಳ ಬಗ್ಗೆ ಬರೆದು ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಡಾಕ್ಟರ್ ವಿವೇಕರೈಗಳು ಈ ಮೊದಲೇ ಅಧ್ಯಯನ ಮಾಡಿದ್ದಾರೆ, ಡಾಕ್ಟರ್ ಚಿನ್ನಪ್ಪ ಗೌಡ್ರು ಅಧ್ಯಯನ ಮಾಡಿದ್ದಾರೆ, ಇನ್ನೇನು ಅಧ್ಯಯನ ಮಾಡಲಿಕ್ಕೆ ಏನಿಲ್ಲ, ಎಲ್ಲ ಮಾಹಿತಿ ಅದರಲ್ಲಿ ಉಂಟು, ನನ್ನದು ಅಂತಲ್ಲ, ತುಳುನಾಡಿನ ಎಲ್ಲರೂ ಹಾಗೆ ಭಾವಿಸಿದ್ದೆವು ನಾವು, ಅದೇ ಅಂತಿಮ, ಅದರ ಮತ್ತೆ ಏನು ಮಾಡಲಿಕ್ಕಿಲ್ಲ ಅಂತ ಹೇಳಿ ನಾನು ಹಾಗೆ ಭಾವಿಸಿದ್ದೆ. ಹಾಗೆ ನಾನು ಅಂದ್ಕೊಂಡು ನಮ್ಮ ಮನೆಯಲ್ಲಿ ಕೋಲ್ ಆಗ್ತದಲ್ಲ, 2 ಫೋಟೋ ತೆಗೆಯೋದು, ಆಮೇಲೆ ಅವರು ಬರೆದ ಪುಸ್ತಕ ಉಂಟು, ಅದರಿಂದ ರೆಫರೆನ್ಸ್ ಹಾಕಿ ಸ್ವಲ್ಪ ರೆಫರ್ ಮಾಡಿ ಬರೆಯೋದು, ಮತ್ತು ನನ್ನದೇ ಆದ 4 ಸಾಲು. MPhil ಆಗಲಿಕ್ಕೆ ದೊಡ್ಡ ಗ್ರಂಥ ಏನು ಬೇಡ, 100 ಪೇಜ್ ಬರೆದ್ರೆ ಸಾಕು, 50-100 ಪೇಜ್ ಆದರೆ ಆಯಿತು. ಅವಳು ಹೇಳಿ ಶಿವ ಅಂತ ಹೇಳಿ ಒಂದು MPhil ಮಾಡ್ಕೊಂಡು ಕೆಲಸ ಆಗಿ ಕೆಲಸ ಮಾಡಿ ಒಂದು ಕೆಲಸ ಹಿಡ್ಕೊಂಡು ನಾವು ಸೆಟ್ಲ್ ಆಗುವಂತ ಹೇಳಿ ಪ್ಲ್ಯಾನ್ ಮಾಡಿ ಹೊರಟದ್ದು. ಇಲ್ಲಿ ಸಮಸ್ಯೆ ಶುರು ಆಯಿತು. ನಾನು ಕೋಲಕ್ಕೆ ಯಾವಾಗ ಪೂಕರೆ ನೇಮ ಆಗ್ತದೆ ಅಂತೇಳಿ ದಿವಸ ಫಿಕ್ಸ್ ಆಯಿತು. ಸುಮಾರು ನವಂಬರಲ್ಲಿದೆ ಅದು, ಹಬ್ಬದ ಅಮಾವಾಸ್ಯೆ ಆದ ಮೇಲೆ ಆಗ್ತದೆ ನಮ್ಮ ಮನೆಯಲ್ಲಿ. ನನ್ನ ತಂದೆ ಹತ್ರ ಕೇಳಿದೆ, ಇಲ್ಲಿ ಭೂತಕೋಲ ಯಾವುದಾಗೋದು ದೈವಗಳು ಅಂತ. ಆಗ ನನ್ನ ತಂದೆ ಹೇಳಿದರು, ನನಗೆಲ್ಲಿ ಯಾವುದು ಅಂತ ಗೊತ್ತಿಲ್ಲ ಅಂತ, ಹೆಸರು ಗೊತ್ತಿಲ್ಲ ಅಂತ. ನನ್ನ ಅಮ್ಮ ಹೇಳಿದರು, ಅದೇನು ನಾಗಬ್ರಹ್ಮ ಮತ್ತೆ ಎಂಥದ್ದು ಉಂಟಂತೆ ಅಂತ. ಆಗ ನಮ್ಗೆ ಮೊದಲ ಬಾರಿ ಗೊತ್ತಾಯಿತು, ಭೂತಕೋಲ ನಡೆಸುವಲ್ಲಿ ಮನೆ ಮಂದಿಗೆ ಕೂಡ ಮಾಹಿತಿ ಇರುವುದಿಲ್ಲ, ಹೆಸರು ಕೂಡ ಗೊತ್ತಿರುವುದಿಲ್ಲ ಹೆಚ್ಚಿನ ಕಡೆ. ಈಗ ಎಷ್ಟೋ ಕಡೆ ನಾನು ಹೋದಾಗ, ನಿಮ್ಮಲ್ಲಿ ದಾರುಕುಂದಯ ಅಂತ ದೈವಗಳ ಕೋಲ ಉಂಟು ಇವತ್ತು, ಅದಕ್ಕೆ ನಾನು ರೆಕಾರ್ಡ್ ಮಾಡಲಿಕ್ಕೆ ಬಂದದ್ದು ಹೇಳಿದ್ರೆ, ಇಲ್ಲ ನಮ್ಮಲ್ಲಿ ದಾರುಕುಂದಯ ಇಲ್ಲ ಅಂತ ಹೇಳಿದವರಿದ್ದಾರೆ. ಮತ್ತೆ ನಾನು ಹೋಗಿ ಭೂತ ಕಟ್ಟುವಲ್ಲಿ ಕೇಳಿದಾಗ, ಒಂದು ಇಂಚನೆ ಎಲ್ಲಿಯಾಗ ಉಂಟು ಅಂತ. ಅಂದರೆ ಪ್ರಧಾನ ದೈವದಲ್ಲಿ ಅಣ್ಣಪ್ಪ ಇತ್ತು, ಆಮೇಲೆ ಒಂದು ಕಟ್ಟಲೆಯಲ್ಲಿ ಈ ದಾರುಕುಂದಯ ದೈವಗಳಿಗಿತ್ತು. ಅಂದರೆ ಮನೆ ಮಂದಿಗೆ ಅವರ ಮನೆಯಲ್ಲಿ ಆಗುವ ದೈವಗಳ ಹೆಸರು ಗೊತ್ತಿರುವುದಿಲ್ಲ. ನಮ್ಮ ಮನೆಯಲ್ಲೇ ಗೊತ್ತಾಯ್ತಲ್ಲ. ನಾನು ಅವಾಗ ಹೇಗೂ ರಿಜಿಸ್ಟರ್ ಮಾಡಿ ಆಗಿತ್ತು ಪೂಕರೆ ಕಂಬಳ ನೇಮದ ಬಗ್ಗೆ ಮಾಡಲಿಕ್ಕೆ. ಆಗ ನಾನು ಇದಕ್ಕೆ ಸಂಬಂಧಿಸಿದ ಹಾಗೆ ಭೂತಕೋಲ, ನಾನು ಅಂದ್ಕೊಂಡೆ ಭೂತ ಕಟ್ಟುವವರಿಗೆ ಗೊತ್ತಿರ್ತದೆ ಮಾಹಿತಿ ಅಂತ. ಹಾಗೆ ಆ ದಿವಸ ಬಂತು, ಹೋಗಿ ಕೇಳಿದೆ. ಅಲ್ಲಿ ಉಮೇಶ್, ಅಪ್ಪಣ್ಣ ಎಲ್ಲ ಇದ್ದರು ನಮ್ಮ ಮನೆಯಲ್ಲಿ, ರೆಗ್ಯುಲರ್ ಆಗಿ ಅವರೇ ಬಂದು ಕಟ್ಟುವವರು. ಅವರಿಗೆ ಹೋಗಿ ಕೇಳಿದೆ, ಇಲ್ಲಿ ಯಾವುದು ಭೂತ ಅಂತೇಳಿ. ಆಗ ಅವ್ರು ಹೇಳಿದ್ರು, ಉರಾವ ಮತ್ತು ಬಂಟಮುಡಿ ಅಂತ ಹೇಳಿದರು. ಆಗ ಗಿರ್ರಾಯ್ತು, ನಾನು ಕೂಡ ಆ ಹೆಸರನ್ನು ಕೇಳಿರಲಿಲ್ಲ. ಸೊ ಆಯಿತು, ನಾನು ಕೇಳಿದೆ, ಇದರ ಕತೆ ಎಂತ ಮಾಹಿತಿ ಅಂತ. ಅವು ಇಂಕ್ಲಿಗೆಲ್ಲ ಗೊತ್ತುಜ್ಜಿ ಅಂತ ಹೇಳಿದ್ರು, ನಮಗೂ ಗೊತ್ತಿಲ್ಲ ಅದು ಅಂತ. ಹಾಗಾದರೆ ಆಗ ನನ್ನ ಒಂದು ಸಂಶೋಧನಾ ಪ್ರವೃತ್ತಿ ಅಲರ್ಟ್ ಆಯಿತು. ನಾವು ಸಂಶೋಧಕರು ಏನು ಮಾಡ್ತೇವೆ ಅಂದರೆ, ಒಂದು ಕಡೆ ಗೊತ್ತಿಲ್ಲ ಅಂದರೆ ಅಲ್ಲೇ ಬಿಟ್ಟು ಕೂತ್ಕೊಳ್ತಿಲ್ಲ, ಅಂಥದ್ದು ಬೇರೆ ಎಲ್ಲಿ ಆಗ್ತದೆ ಕೇಳ್ತೇವೆ. ಪೂಕರೆ ಕಂಬಳ ನೇಮ, ಈ ಉರವ ಮತ್ತು ಬಂಟಮುಡಿ ಅಂದರೆ ಏರು ಬಂಟ, ಇವರಿಗೆ ಎಲ್ಲಿ ಬೇರೆ ಕಡೆ ಕೋಲ ಇದೆ. ಆಗ ಅವರು ಸುಮಾರು ಕಡೆ ಹೇಳಿದರು, ಚೌಕಾರು, ನಾರ್ಯ, ನಡಿಬೈಲು ಗೊತ್ತು, ಇಲ್ಲೆಲ್ಲ ಉಂಟು ಅಂತ. ಅಲ್ಲೆಲ್ಲ ದಿವಸ ಯಾವಾಗ ಆಗುತ್ತೆ ಅಂತ ತಿಳ್ಕೊಂಡು ಸುಮಾರು ಅದೇ ಟೈಮಲ್ಲಿ ಇರ್ತದೆ, ಒಂದೂವರೆ ತಿಂಗಳ ಅಂತರದಲ್ಲಿ ಎಲ್ಲ ಕಡೆ ಇರ್ತದೆ. ನಾನು ಅಲ್ಲೆಲ್ಲ ಹೋಗಿ ರೆಕಾರ್ಡ್ ಮಾಡಿದೆ. ಜೊತೆಗೆ ಇದಕ್ಕೆ ಸಂಬಂಧಿಸಿದಂಥ ಪಾಠದನ ಸಂಗ್ರಹ ಮಾಡಿದೆ. ಒಂದು ಈಜೋ ಮಂಜುಟ್ಟಿಗೋಣ ಅಂತ ಒಂದು ಪಾಠದನ, ಅದರಲ್ಲಿ ಒಂದು ಪಾಠಾಂತರ ನನಗೆ ಸಿಕ್ತು. ಅದರಲ್ಲಿ ಈ ಕಥೆ ಇದೆ, ನಮ್ಮ ಮನೆಯ ದೈವಗಳಿಗೆ ಸಂಬಂಧಿಸಿದ ಕಥೆ ಇತ್ತು. ಈಜೋ ಮಂಜುಟ್ಟಿಗೋಣ ಪಾಠದನದಲ್ಲಿ ಅಲ್ಲೇ ಮಂಜನಾಡಿ ಅಂತ ಇದೆ, ಕೊಣಾಜೆ ಹತ್ರ. ಒಂದದು ಗುತ್ತು ಬರಿಕೆಯಾಗಿದ್ದಂಥದ್ದು, ಮೊದಲು ಅರಸೊತ್ತಿಗೆಯನ್ನು ಪಡೆದಂಥ ವಂಶ ಅದು. ರೆಂಜಲಾಡಿ ಬರಿಕೆಯಲ್ಲಿ ಈಗ ಮಂಜನಾಳ್ಳೂರು ಇರ್ತಾರೆ. ಮಂಜನಾಳ್ಳೂರಲ್ಲಿ ಮೂಲದ ಹುಡುಗ, ಕೆಲಸಗಾರ ಒಬ್ಬ ಹುಡುಗ ಇರ್ತಾನೆ, ಅವನ ಹೆಸರು ಬಬ್ಬು ಅಂತ. ಅವನು ಮೂಲತಃ ನಾರ್ಯದವನು, ಅಲ್ಲೇ ಸಮೀಪದ ಪ್ರದೇಶ ನಾರ್ಯದವನು. ಅವನ ದಿವಸ ಅವನಿಗೆ ಹುಷಾರಿರಲಿಲ್ಲ. ಹಾಗೆ ಮಂಜನಾಳ್ಳೂರು ಹೇಳ್ತಾರೆ, ನಾಳೆ ನೀನು ಕೆಲಸಕ್ಕೆ ಬರಬೇಡ, ನಾನು ಗದ್ದೆಯದೆಲ್ಲ ನೋಡ್ಕೊಳ್ತೇನೆ ಅಂತ. ಹಾಗೆ ಇವರು ಬೆಳಗ್ಗೆ ಎದ್ದು ಕೊಟ್ಟು ಪಿಕ್ಕಾಸೆಲ್ಲ ಹಿಡ್ಕೊಂಡು ನೀರು ಹೆಚ್ಚದನ್ನು ಬಿಡಿಸ್ಲಿಕ್ಕೆಲ್ಲ ಹೋಗ್ತಾರೆ ಗದ್ದೆಗೆ. ಹೋದಾಗ ಇವರಿಗಿಂತ ಮುಂಚೆ ಅಲ್ಲಿ ಬಬ್ಬು ಬಂದು ಕೆಲಸ ಮಾಡ್ತಾ ಇದ್ದಾನೆ. ಆಗ ಹೇಳ್ತಾರೆ, ನೀನು ಯಾಕೆ ಬಂದದ್ದು, ನಾನು ಬರಬೇಡ ಅಂತ ಹೇಳಿದೆ ಅಲ್ವ ನಿನಗೆ ಅಂತ. ಆಗ ಅವನು ಹೇಳ್ತಾನೆ, ಒಡೆಯ, ನಾನಿರುವ ತನಕ ನೀವು ಕೊಟ್ಟು ಪಿಕ್ಕಾಸೆಲ್ಲ ಮುಟ್ಲಿಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಮಂಜನಾಳವರಿಗೆ ಭಾಳ ಇದಾಗ್ತದೆ, ನಿನಗೆ ಎಷ್ಟು ಪ್ರೀತಿ ನಮ್ಮ ಮೇಲೆ, ನಿನ್ನ ಪ್ರೀತಿಗೆ ನಾನು ಎಂತ ಕೊಡೋದು, ನಿನಗೆ ಎಂತ ಆಸೆ ಉಂಟು ಹೇಳು, ನಾನು ಅದನ್ನು ಈಡೇರಿಸ್ತೇನೆ ಅಂತ ಹೇಳ್ತಾರೆ. ಮಂಜನಾಳ ಅಂದ್ಕೊಳ್ತಾರೆ ಆಸ್ತಿಯನ್ನು, ಜಾಗವನ್ನು, ಇನ್ನೇನೋ ಕೇಳ್ಬೋದು. ಬಟ್ ಅವನು ಹಾಗೆ ಕೇಳೋದಿಲ್ಲ. ನಮ್ಮದು ಆನೆ ಕುದುರೆಯನ್ನು ಕಟ್ಟಿ ಸಾಕಿ ಬೆಳೆಸಿದಂಥ ವಂಶ ಅಲ್ವಾ, ನಮ್ಮದು ಮೆರೆದಂಥ ವಂಶ ಅಲ್ವಾ, ಅರಸರ ವಂಶ ಅಲ್ವಾ. ಹಾಗೆ ನಾವು ಕೊನೆ ಪಕ್ಷ ಈಗ 2 ಕೋಣಕರುಗಳನ್ನು ಸಾಕಬೇಕು, ಕಂಬಳಕ್ಕೆ ಓಡಿಸುವ ಕೋಣಗಳನ್ನು ಸಾಕಬೇಕು ಅಂತ. ಕೋಣಕರುಗಳಂದರೆ ಕಂಬಳಕ್ಕೆ ಓಡಿಸೋದು ಬಹಳ ಪ್ರೆಸ್ಟೀಜ್ನ ವಿಷಯ ತುಳುನಾಡಿನಲ್ಲಿ. ಅದು ಖಾಲಿ ಕೋಣಗಳ ಓಟದ ಸ್ಪರ್ಧೆ ಅಲ್ಲ, ಬಹಳ ಇದದು. ಹಾಗೆ ಅದನ್ನು ಸಾಕುವ, ನಾವು 2 ಕೋಣಕರುಗಳನ್ನು ಸಾಕುವ ಅಂತ. ಹಾಗೆ ಸರಿ ಹೇಳಿ ಇವರು ಮನೆಗೆ ಬರ್ತಾರೆ. ಒಂದು ದಿವಸ ನೋಡ್ತಾರೆ, ಕುಲಕುಂದ ಜಾತ್ರೆಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಕೋಣಗಳನ್ನು ತರಲಿಕ್ಕೆ. ಕುಲಕುಂದದಲ್ಲಿ ಕೋಣಗಳ ಮಾರಾಟ ಇರ್ತದೆ, ಸಂತೆ ಅದು. ಕುಲಕುಂದ ಸುಬ್ರಹ್ಮಣ್ಯ ಹತ್ರ ಅದು. ಅಲ್ಲಿ
ಹೋಗುವಾಗ ಇವರಿಬ್ಬರು ಹೋಗುವಾಗ ಏನು ಮಾಡ್ತಾರೆ, ಅವರ ಕುಲದೈವ ಒರಿದೈವ ಧೂಮವತಿಯ ಮುಂಡ್ಯಕ್ಕೆ ಹೋಗ್ತಾರೆ. ಮುಂಡ್ಯ ಅಂದರೆ ಸಣ್ಣ ಗುಡಿಸಲು, ಅಲ್ಲಿಗೆ ಹೋಗ್ತಾರೆ. ಅದರ ಬಾಗಿಲನ್ನು ತೆರೀತಾರೆ, ತುಪ್ಪದ ದೀಪ ಇಡ್ತಾರೆ, ನಮಸ್ಕಾರ ಮಾಡ್ತಾರೆ. ನಮಗೆ ಒಳ್ಳೆ ಕರುಗಳು ಸಿಕ್ಕಿದ್ರೆ ಹಿಂದೆ ಬಂದು ಒಂದು ತುತ್ತು ತಿಂದು 2 ತುತ್ತು ಬಾಯಿಗೆ ಇಡುವ ಮೊದಲು ನಿನಗೆ ಕೋಲ ಕೊಡಲಿಕ್ಕೆ, ನೇಮ ಕೊಡಲಿಕ್ಕೆ ಕೈಲನ್ನು ಕಡಿಸ್ತೇವೆ. ಕೈಲಿ ಕಡಿಯುವುದಂದ್ರೆ ಬಾಳೆಗೊನೆಯನ್ನು ಕಡಿಯುವುದು. ಸಾಮಾನ್ಯವಾಗಿ ಭೂತ ಕೋಲ ಆಗೋದಕ್ಕೆ 1 ವಾರ ಮುಂಚೆ ಅದನ್ನು ಮಾಡ್ತಾರೆ. ಅದು ಕೈಲು ಮುಹೂರ್ತ ಅಂತಲೇ ಇದೆ ದೈವಕ್ಕೆ. ಹಾಗೆ ಬಾಳೆಗೊನೆಯನ್ನು ಕಡಿಸ್ತೇನೆ ಅಂತ ಹರಿಕೆ ಹೇಳ್ತಾರೆ. ಹೋಗ್ತಾರೆ. ಹೋಗಿ ತುಂಬ ಹುಡುಕಿದ್ರು ಇವರಿಗೆ ಬೇಕಾದ ಕೋಣಕರುಗಳು ಸಿಗೋದಿಲ್ಲ. ಇವರು ಹಿಂದೆ ಬರಲಿಕ್ಕೆ ಹೊರಡ್ತಾರೆ. ಆಗ ಒಬ್ಬ ಜೋಗಿ ಪುರುಷ ಅಲ್ಲಿ ಸಿಗ್ತಾನೆ. ದೈವ ಪ್ರೇರಣೆಯಿಂದಲೇ ಬಂದ ಜೋಗಿ ಪುರುಷ ಆತ ಕೇಳ್ತಾರೆ ಅವನು, ನೀವು ಎರುತ್ತ ಗಿರ್ದಗು ಬತ್ತನತ್ತ ಬಲ್ಲಾಳರೆ, ನೀವು ಕೋಣಗಳ ವ್ಯಾಪಾರಕ್ಕೆ ಬಂದದ್ದಲ್ವ ಬಲ್ಲಾಳರೆ ಅಂತ. ಆಗ ಇವರು ಹೇಳ್ತಾರೆ, ಈಲ ನಾಲು ಇಲ್ಲಿ ನಟ್ಟುನ ಆ ಜೋಗಿ ಪುರುಷ, ನೀನು 4 ಮನೆ ಬೇಡುವ ಜೋಗಿ ಪುರುಷ, ನಿನಗೆ ಯಾಕೆ ಅಂತ ಕೇಳ್ತಾರೆ. ಆಗ ಅವನೊಂದು ಮಾತು ಹೇಳ್ತಾನೆ, ಯಾನ ನಟ್ಟಿಂದ ದಾನೆ ಉಳ್ಳಾಯ ಕುರ್ನಾಡದ ದೈವಲ ನಟ್ಟುದುಂಡೆ ಅಂತ. ನಾನು ಭಿಕ್ಷೆ ಬೇಡಿದ್ರೆ ಏನಂತೆ, ಕುರ್ನಾಡಿನ ದೈವ ಕೂಡ ಭಿಕ್ಷೆ ಬೇಡಿದೆ ಅಲ್ವಾ ಅಂತ ಅವನು ಹೇಳ್ತಾನೆ. ಆ ಕುರ್ನಾಡು ಅಂದರೆ ಅಲ್ಲೇ ನಮ್ಮ ಸಮೀಪದ ಪ್ರದೇಶ. ನನಗೆ ಇಷ್ಟ ತನಕ ಭಿಕ್ಷೆ ಬೇಡಿದ ಕುರ್ನಾಡಿನ ದೈವ ಯಾವುದು ಹೇಳೋದನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇಲ್ಲದೆ ಪಾಡ್ದನದಲ್ಲಿ ಬರುವುದಿಲ್ಲ. ಎಲ್ಲಿದೆ ಹೇಳೋದು ಇನ್ನೂ ಅಧ್ಯಯನ ಆಗಲಿಲ್ಲ. ಇರಲಿ ಹಾಗೆ ಹೇಳ್ತಾನೆ. ನಂತರ ಅವನು ಕೋಣಗಳನ್ನು ತೋರಿಸ್ತಾನೆ. ಒಳ್ಳೆಯ ಕೋಣಗಳು ಸಿಗ್ತವೆ. ಆವಾಗ ತಲೆಯಿಂದ ಬಾಲದ ತನಕ ಬೆಳ್ಳಿಯ ವರಾಹವನ್ನು ಇಟ್ಟು ಅದನ್ನು ತಗೊಂಡು ಬರ್ತಾರೆ. ತಗೊಂಡು ಬರುವಾಗ ದಾರಿಯಲ್ಲಿ ಅದೇ ಧೂಮವತಿ ಮುಂಡ್ಯದ ಸಮೀಪ ಬರ್ತಾರೆ. ಬರುವಾಗ ಏನಾಗ್ತದೆ, ಮೇಲೆ ನೋಡ್ತಾರೆ, ಇವ್ರಿಗೆ ಹಸಿವೆ ಆಗಿರ್ತದೆ. ಮೇಲೆ ನೋಡ್ತಾರೆ, ಒಂದು ಹಲಸಿನ ಮರದಲ್ಲಿ ಹಣ್ಣಾಗಿರ್ತದೆ. ಆಗ ಹೇಳ್ತಾರೆ, ಆ ಹಣ್ಣನ್ನು ಕೊಯ್ಯಿ ಅಂತ. ಅದು ದೈವದ ಮರ ಆಗಿತ್ತು. ಆ ಧೂಮವತಿ ದೈವಕ್ಕೆ ಸಂಬಂಧಿಸಿದ ಮರ ಆಗಿತ್ತು. ಇವನು ಹೋಗಿ ಮರ ಹತ್ತಿ ಕೊಯ್ಲಿಕ್ಕೆ ಹೇಳ್ತಾನೆ. ಯಾರಿಗೆ? ನಾರಿಯದ ಬಬ್ಬುವಿಗೆ. ಅವನು ಕೊಯ್ತಾನೆ. ಕೊಯ್ಯುವಾಗ ಅವನು ಹೇಳ್ತಾನೆ, ದೈವದ ಕಾರಣಿಕ ಕಾಣ್ತಾ ಉಂಟು, ಕಠಿಣತೆ ಕಾಣಿಸ್ತಾ ಉಂಟು ಅಂತ. ಅಡ್ಡಿಲ್ಲ, ಮರದಿಂದ ಹಣ್ಣಾದರೆ ಕೊಯ್ಬೋದು. ಹಣ್ಣು ಬಿದ್ದರೆ ದೈವದ ಮರದ್ದು ತಿನ್ಬಹುದು. ಕೊಯ್ಯುವ ಹಾಗಿಲ್ಲ, ನಿಜವಾಗಿ ಕಾಯಿಯನ್ನು ತಿನ್ನುವ ಹಾಗಿಲ್ಲ. ತೊಂದರೆ ಇಲ್ಲ, ಹಣ್ಣಾಗಿದೆಲ್ಲ, ಹೇಗೂ ಬೀಳ್ಲಿಕ್ಕಿರ್ದು, ನೀನು ಕೊಯ್ಯಿ ಅಂತ. ಆಗ ಅವನು ಕೊಯ್ತಾ ಇರ್ತಾರೆ. ಅಲ್ಲೇ ಸಿಗೆಯನ್ನು ತುಂಡು ಮಾಡ್ತಾರೆ, ತಿಂತಾರೆ. ಕೋಣಗಳಿಗೆ ಅದರ ರೆಚ್ಚೆಯನ್ನು ಹಾಕ್ತಾರೆ, ಸಿಪ್ಪೆಯನ್ನು ಹಾಕ್ತಾರೆ. ಇವರು ಸಿಪ್ಪೆಯನ್ನು ಹಾಕ್ತಾರೆ. ಏನು ಹೇಳಿದ್ರು ಇವರು ಹೋಗುವ ಮುಂಚೆ, 1 ತುತ್ತು ತಿಂದು 2 ತುತ್ತು ತಿನ್ನುವ ಮೊದಲು ಕೈಲು ಗೊನೆಯನ್ನು ಕಡಿತೇನೆ ಅಂತ ಹೇಳ್ತಾರೆ ಕೋಲ ಕೊಡಲಿಕ್ಕೆ. ಆದರೆ ಇಲ್ಲೇನಾಯಿತು, ಅದನ್ನು ಮರೆತು ಬಿಟ್ಟು ದೈವದ ಮುಂಡ್ಯಕ್ಕೆ ಬಂದು ದೈವದ ಮರದಿಂದ ಹಲಸಿನ ಹಣ್ಣನ್ನು ಕೊಯ್ತಾರೆ, ಹರಿಕೆಯನ್ನು ಮರೀತಾರೆ. ಬಂದು ಈ ಕೋಣಗಳನ್ನು ಹಟ್ಟಿಯಲ್ಲಿ ಕಟ್ಟುವಷ್ಟರಲ್ಲಿ ಅರಸರಿಂದ ಆಹ್ವಾನ ಬರ್ತದೆ ಹೇಳ್ತಾರೆ. ಕಟ್ಟುವಷ್ಟರಲ್ಲಿ ಅಂತ ಪಾಡ್ದನದಲ್ಲೇ, ವಾಸ್ತವದಲ್ಲಿ ಹಾಗಲ್ಲ, ಅಲ್ಲಿ ಗ್ಯಾಪ್ ಇದೆ ತುಂಬ. ಅಲ್ಲಿ ಕಟ್ಟುವಷ್ಟರಲ್ಲಿ ಆಹ್ವಾನ ಬರ್ತದೆ, ಕಂಬಳಕ್ಕೆ ಓಡಿಸ್ಲಿಕ್ಕೆ ಕೋಣಗಳನ್ನು ತರಬೇಕು ಅಂತ. ಹಾಗೆ ಇವರು ಕೋಣಗಳನ್ನು ಹಿಡ್ಕೊಂಡು ಹೋಗ್ತಾರೆ. ಆ ಕೋಣಗಳು ಬಹಳ ಬಲಿಷ್ಠವಾದ ಕೋಣಗಳು. ಮಂಜನಹಳ್ಳೂರಿಗೆ ಹೇಳಿದಾಗೆ ಕೇಳುವುದಿಲ್ಲ. ಅಂದರೆ ಇದು ದೊಡ್ಡಾಗಿದೆ, ಕೋಣಕರುಗಳು ದೊಡ್ಡದಾಗಿದೆ. ಇದಾಗುವಾಗ ಗ್ಯಾಪ್ ಇತ್ತಲ್ಲಿ. ಆಗ ನಾರಿಯದ ಬಬ್ಬುವಿಗೆ ತನ್ನ ಒಡೆಯ ಸೋಲುವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಕೋಣಗಳನ್ನು ಗದ್ದೆಗೆ ಇಳಿಸ್ಲಿಕ್ಕೆ ಆಗುದಿಲ್ಲ. ಅಂದರೆ ಆಗ ಹೇಳ್ತಾನೆ, ಅವನು ಹಿಡಿಯಬಾರದ ಹಠ ಹಿಡ್ತಾನೆ. ನಾನೇ ಸಾಕಿದ ಕರುಗಳಲ್ವ ಇವು, ನಾನೊಮ್ಮೆ ಪ್ರಯತ್ನ ಪಡ್ತೇನೆ ಹೇಳ್ತಾನೆ. ಹಠ ಮಾಡ್ತಾನೆ. ಮೂಲದ ಹುಡುಗರು ಇಳಿಯಬಾರದ ಸತ್ಯದ ಗದ್ದೆಗೆ ಇಳಿತಾರೆ. ಅಲ್ಲಿ ಮೂಲದವರು ಇಳಿಯಬಾರದು. ಆ ದಿವಸ ಈ ಕಂಬಳ ಕೋರಿಯ ದಿವಸ ಇಳಿಯಬಾರದ ಗದ್ದೆ ಅದು. ಆಗ ಅವನು ಮಾಯ, ಕೋಣಗಳು ಮಾಯ ಅಂತ ಕಥೆಯಲ್ಲಿ. ಹಾಗೆ ಬೈಪಣೆಯಲ್ಲಿ ಹಾಕಿದ ಬೈ ಹುಲ್ಲು ಹಾಗೆ ಉಳಿಯಿತು, ಇದು ಕೋಣಗಳದ್ದು. ಒಲೆಯಲ್ಲಿ ಇಟ್ಟಂಥ ಬಸಳೆ ಸಾಂಬಾರು ಕೂಡ ಹಾಗೆ ಉಳಿಯಿತು ಅಂತ ಮಂಜನಾಳರು ಅಳುತ್ತಾರೆ. ಅಂದರೆ ಇಲ್ಲಿ ದೈವ ಶಿಕ್ಷಾರೂಪವಾಗಿ, ಮಂಜನಾಳವರಿಗೆ ಶಿಕ್ಷೆ ಏನದು, ಹೇಳಿದ ಹರಿಕೆಯನ್ನು ಕೊಡದೆ ಮರೆತದ್ದಕ್ಕೆ ಶಿಕ್ಷಾರೂಪವಾಗಿ ಅವರಿಬ್ಬರನ್ನು ಮಾಯ ಮಾಡಿತು ಅಂತ ಅರ್ಥ. ಅಲ್ಲಿ ನಮ್ಮಲ್ಲಿ ದೈವಗಳ ಕೋಪಕ್ಕೆ ತುತ್ತಾಗಿ ಮಾಯವಾದವರು ಮತ್ತೆ ಏನಾಗ್ತಾರೆ, ಅವರು ಸಾಮಾನ್ಯವಾಗಿ ಅದೇ ದೈವದ ಸಾನ್ನಿಧ್ಯವನ್ನು ಸೇರಿ ದೈವತ್ವ ಪಡೆದು ಆರಾಧಿಸಲ್ಪಡ್ತಾರೆ. ಆ ಮಾಯ ಆಗುವುದು ಅಂದರೆ ಇಲ್ಲವಾಗುವುದಲ್ಲ, ಅವರು ದೈವತ್ವವನ್ನು ಪಡೆಯುವುದು. ಈಗ ನಾನು ಸುಲಭದಲ್ಲಿ ಅರ್ಥ ಆಗುವಾಗ ಹೇಳಬೇಕಾದ್ರೆ, ಕಾಂತಾರ ಸಿನಿಮಾ ನೋಡಿರ್ತೀರಿ ಎಲ್ಲರೂ. ಕಾಂತಾರದಲ್ಲಿ ಮೊದಲಿಗೆ ಅವನ ಹತ್ರ ಕೇಳ್ತಾನೆ, ಅದು ದೈವದ ಮಾತಾ ನರ್ತಕನ ಮಾತು ಅಂತ. ನರ್ತಕ ಆಗಿದ್ದರೆ ನಾನು ಮತ್ತೆ ಕಾಣಿಸ್ತೇನೆ, ದೈವ ಆದರೆ ಕಾಣಿಸೋದಿಲ್ಲ ಹೇಳಿ ಓಡಿ ಹೋಗಿ ಮಾಯ ಆಗ್ತಾನೆ. ಆ ಮಾಯಾದವರು ಏನಾಗ್ತಾರೆ ಅಂದರೆ, ಅಲ್ಲಿಯ ಪ್ರಧಾನ ದೈವ ಪಂಜುರ್ಲಿಯ ಸಾನ್ನಿಧ್ಯವನ್ನು ಸೇರಿ ಅಲ್ಲಿ ಇನ್ನೊಂದು ದೈವ ಆಗಿರ್ತಾರೆ. ಈಗ ಕೊನೆಗೆ ಮಗ ಶಿವ ಕೂಡ ಮಾಯ ಆಗ್ತಾನೆ. ಆಗ ಕೊನೆಯಲ್ಲಿ ಇಬ್ಬರು ದೈವಗಳ ಸಮಾಗಮ ತೋರಿಸ್ತಾರೆ ಅಲ್ವಾ, ಅದು ತಂದೆ ಮಗ ಇಬ್ರು ಕೂಡ ದೈವತ್ವ ಪಡೆದು ದೈವಗಳಾದ ಸಮಾಗಮ. ಅದು ದಂತಕಥೆ, ನಡೆದದ್ದು ಹೌದಲ್ವ ಅಂತ ಗೊತ್ತಿಲ್ಲ, ಆ ದಂತಕಥೆ. ಆದರೆ ಇಂಥದ್ದು ನಡೆದದ್ದು ತುಂಬ ಇದೆ. ದೈವ ಕಟ್ಟಿರುವಾಗ ಮಾಯ ಆದಂಥ ಕಥೆಗಳು ಅನೇಕ ಇವೆ. ಸುಳ್ಯದಲ್ಲಿ ಜಂಗಮಂಟ ಅಂತ ಉಗ್ರ ದೈವ, ಈ ದೈವ ಕೂಡ ಒಂದು ದಿವಸ ಕಾಡಿಗೆ ಹೊಕ್ಕು ಮಾಯ ಆಯಿತು ಅಂತ ಹೇಳ್ತಾರೆ. ಅದೇ ರೀತಿ ದೀಪಕ್ ಮುರುಡಿತಾಯಿ ಅಂತ ಹೇಳ್ತಾರೆ, ಅಲ್ಲಿ ಕೂಜಲು ದೈವಗಳಿಗೆ ಆರಾಧನೆ ಇದೆ. ಕೂಜಲು ದೈವಗಳಿಗೆ ಹೇಗೆ ಅಂದರೆ, ಕೂಜಲು ದೈವದ ಕೊನೆಗೆ
ಬಂದ ಜನರೆಲ್ಲ ಕೈ ಹಿಡಿದು ಕೋಟೆ ಕಟ್ತಾರೆ. ಈ ಕೂಜಲ ದೈವ ಕೋಟೆಯನ್ನು ಕಡಿದು ಹೋಗಬಾರ್ದು, ಮುಂದಕ್ಕೆ ಹೋದರೆ ಮತ್ತೆ ಅದು ಕಾಣಿಸ್ಕೊಳ್ಳೋದಿಲ್ಲ, ಮಾಯ ಆಗ್ತದೆ ಅಂತ ನಂಬಿಕೆ. ಹಾಗೆ ದೀಪಕ್ ಮುರುಡಿತಾಯರ ಮನೆಯಲ್ಲಿ ಹೀಗೆ ಕೋಲ ಆಗುವಾಗ ಒಂದು ದಿವಸ ಕೂಜಲ ದೈವ ಕೋಟೆಯನ್ನು ಕಡಿದು ಕಾಡಿಗೆ ಪ್ರವೇಶ ಮಾಡಿತು. ಮತ್ತೆ ಅವನು ಕಾಣೆಯಾದ ಅಂತ, ದೈವ ಕಟ್ಟಿದವನು ಕಾಣೆಯಾದ, ಅವನು ಕಾಣಲಿಲ್ಲ. ಇದು ಇಂತಹ ಒಂದು ಕಥೆ. ಅಲ್ಲಿ 16 ಕೂಜಲ ದೈವಗಳಿದ್ದು ಸುಳ್ಯದಲ್ಲಿ, ಕೊನೆಗೆ ಈಗ 2 ಉಳಿದಿವೆ. ಹೀಗೆ ಒಂದು ಮಾಯಾದ್ದು ಯಾವುದಂದರೆ ಪೂವಪ್ಪ ಅಂತ ಅಲ್ಲಿ ನಲಿಕೆಯವರು ದೈವ ಕಟ್ಟುವರು, ಅವರ ದೊಡ್ಡಪ್ಪನ ಮನೆಯಲ್ಲಿ ನಡೆದು, ದೊಡ್ಡಪ್ಪನ ಕಾಲದಲ್ಲಿ, ದೊಡ್ಡಪ್ಪನ ತಂದೆಯ ಕಾಲದಲ್ಲಿ ನಡೆದದ್ದು ಅಂತ ಹೇಳ್ತಾರೆ ಅವರು. ಹಾಗೆ ಕೂಜಲ ದೈವ ಕಟ್ಟಿರೋ ಕೋಟೆಯನ್ನು ಕಡಿದುಕೊಂಡು ಹೋಗಿ ಅವನು ಮಾಯ ಆಗ್ತಾನೆ. ಆಗ ನಾನು ಕೇಳಿದೆ, ಮಾಯ ಆದವರು ಏನಾಗ್ತಾರೆ? ಅವರಿಗೆ ನಿಮಗೆ ಈಗ ನಲಿಕೆಯವರಲ್ಲಿ ಅವರಲ್ಲೆಲ್ಲ 16ನೇ ದಿವಸ ಏನೋ ಸತ್ತವರಿಗೆ ಮಾಡುವ ಕ್ರಿಯೆಗಳೆಲ್ಲ ಇವೆಲ್ಲ, ಅದು ಮಾಡಲಿಕ್ಕಿದೆಯಾ ಅಂತ ಕೇಳಿದೆ ನಾನು. ಆಗ ಅವರು ಹೇಳಿದರು, ಇಲ್ಲ, ಸತ್ತವರಿಗೆ ಮಾಡುವ ಕ್ರಿಯೆ ಇಲ್ಲ, ಯಾಕಂದರೆ ಅವರು ಸಾಯುವುದಲ್ಲ. ಹಾಗಾದರೆ ಮತ್ತೇನು ಮಾಡಲಿಕ್ಕಿದೆ? 16ನೇ ದಿವಸ ಪ್ರಧಾನ ದೈವಕ್ಕೆ ಸೇವೆ ಸಲ್ಲಿಸಿ, ಈತ ಕೂಡ ದೈವತ್ವ ಆಗಿರ್ತಾನೆ, ಇವನಿಗೂ ಅಲ್ಲಿ ಸೇವೆ ಸಲ್ಲಿಸಲಿಕ್ಕಿದೆ ಅಂತ ಹೇಳ್ತಾರೆ. ಆಗ ಸತ್ತವರ ಮಡದಿ ಏನಾದರೂ ಕೇಳಿದೆ ನಾನು, ಮದುವೆ ಆಗಿತ್ತಾ? ಆಗಿತ್ತು. ಆಗ ಅವಳು ಸಣ್ಣ ಹುಡುಗಿ, ಈ ಹುಡುಗ ಕೂಡ ಮಾಯಾದಾಗ ಸಣ್ಣ ಹುಡುಗ, ಬಾಲ್ಯ ವಿವಾಹ ಇದ್ದದ್ದು. ಆ ಹುಡುಗಿಯನ್ನು ಮತ್ತೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಅಂತ. ಅವರಲ್ಲಿ ನಿಜವಾಗಿ ಮರುಮದುವೆ ಇರಲಿಲ್ಲ, ಆದರೆ ಮಾಯವಾದವರ ಹೆಂಡತಿಗೆ ಆ ಕಳಂಕ ಇಲ್ಲ, ಗಂಡ ಸತ್ತದ್ದು ಹೇಳೋ ಕಳಂಕ ಇಲ್ಲ, ಅವರಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಅಂತ. ಈ ಅಳಿಯ ಕಟ್ಟು ಇರೋರು ಏನಾದ್ರೂ ದೈವಾರಾಧನೆ ಮಾಡ್ತಾರ? ಅಂದ್ರೆ ಈಗ ಅಳಿಯ ಕಟ್ಟು ಇರುವಲ್ಲೇ ದೈವಾರಾಧನೆ. ತುಳುವರು ಹೆಚ್ಚು ಅಳಿಯ ಕಟ್ಟೆ, ತುಳುವರಲ್ಲಿ ದೈವಾರಾಧನೆ. ಅಳಿಯ ಕಟ್ಟೆ ಇಲ್ಲದವರಲ್ಲಿ ಈಗ ನಾವೆಲ್ಲ ಅಲ್ಲಿಯ ಹವ್ಯಕರು ಬ್ರಾಹ್ಮಣರು, ನಮ್ಮಲ್ಲಿ ದೈವಾರಾಧನೆ ಇದೆ. ನಮಗೆಲ್ಲ ಅಳಿಯ ಕಟ್ಟಲ್ಲ, ಮಕ್ಕಳ ಕಟ್ಟು ಇದೆ. ಆ ಪ್ರದೇಶದಲ್ಲಿ ಇದೆ, ಸುತ್ತಮುತ್ತ ಒಬ್ಬೊಬ್ಬರ ಪ್ರದೇಶದಲ್ಲಿ ಆ ಪರಿಸರದ ರೀತಿಯಲ್ಲಿ ಮಾಡ್ತಾರೆ. ಆ ಪರಿಸರದಲ್ಲಿ ದೈವಾರಾಧನೆ ಇದೆ. ಹೀಗೆ ಅದೇ ರೀತಿಯಲ್ಲಿ ಸುರತ್ಕಲ್ನಲ್ಲಿ ಹೊಸಬೆಟ್ಟು, ಕುರುವರ ಬೆಟ್ಟು ಅಂತ ಒಂದು ಜಾಗ ಇದೆ. ಹೊಸಬೆಟ್ಟಲ್ಲಿ ಅದರ ಸಮೀಪ ಕುರುವರ ಬೆಟ್ಟು ಅಂತ, ಅಲ್ಲಿ ರಾಹು ಗುಳಿಗ ಬಹಳ ಪ್ರಸಿದ್ಧ ದೈವ, ಬಹಳ ಉಗ್ರ ದೈವ. ಒಂದು ದಿವಸ ಆವೇಶಗೊಂಡ ಆಲದ ಮರವನ್ನು ಹತ್ತಾನೆ. ಗೋಳಿ ಮರ ಹತ್ತದೆ, ಆ್ಯಕ್ಚುಲಿ ಆಲದ ಮರದ ಒಂದು ಪ್ರಭೇದ ಗೋಳಿ ಮರ. ಅಂದರೆ ಗೋಳಿ ಮರವನ್ನು ಹತ್ತಿ ಮಾಯ ಆಗ್ತಾನೆ. ದೈವ ಕಟ್ಟಿದವರು, ಇತ್ತೀಚೆಗೆ ನಡೆದಂಥದ್ದು ಇದೆಲ್ಲ. ಹಾಗೆ ಚೈನ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ಮೇಡಮ್, ಅಂದ್ರೆ ಅದು ಇವಾಗ ದೈವಾರಾಧನೆ ಆಗ್ಬೇಕಾದ್ರೆ ಈಗ ನರ್ತಕರು ಇರುವಂತಹ ಸಂದರ್ಭದಲ್ಲಿ ಈ ಕಡೆ ಆ ಕಡೆ ಒಬ್ಬೊಬ್ರು ಇಟ್ಕೊಂಡಿರ್ತಾರೆ, ಚೈನ್ ಅನ್ನ ತಪ್ಪಿಸ್ಕೊಂಡು ಹೋಗಿರ್ತಾರೆ ಅಂತ. ಆ ಕ್ಷಣಕ್ಕೆ ಮಾಯ ಆಗುವವರು ಉಂಟಲ್ಲ, ಆವೇಶ ಬಂದು ಮರ ಹತ್ತಿ ಮಾಯಾದ, ತಪ್ಪಿಸ್ಕೊಂಡಿರ್ತಾರೆ. ಇವರ ಕೈಯಿಂದ ಕೈಗೆ ಹಿಡಿದುಕೊಳ್ಳಿಕ್ಕಾಗದಷ್ಟು ವೇಗವಾಗಿ ಹೋಗಿ ಮಾಯ ಹಿಡ್ಕೊಂಡಿಲ್ಲ ಅಂದ್ರೆ ಮಾಯ ಆಗೋಗ್ತಾರೆ. ಹಂಗೇನಿಲ್ಲ, ಎಲ್ಲರಲ್ಲ, ಕೆಲವರಿಗೆ ಹಾಗೆ ಮಾಯ ಆಗ್ತದೆ. ಯಾಕೆ ಹೇಳೋದಕ್ಕೆ ಅಲ್ಲಿ ಎಕ್ಸಾಕ್ಟ್ ಉತ್ತರ ಇಲ್ಲ ನಮ್ಮ ಹತ್ರ. ಹಾಗೆ ಮಾಯ ಆದವನು ಅಲ್ಲಿ, ಈಗ ಆತ ಸತ್ತಿದ್ರೆ ಆತನ ದೇಹ ಸಿಗ್ಬೇಕಿತ್ತಲ್ವಾ, ಗೋಳಿ ಮರದಲ್ಲಿ ಗಗ್ಗರ ಮಾತ್ರ ಸಿಕ್ತು ಅಂತ ಅವನು ಮಾಯ ಆದ್ದಕ್ಕೆ ಸಾಕ್ಷಿ. ಹಾಗೆ ತುಂಬ ಸಮಯ ಅಲ್ಲಿ ಮತ್ತೆ ರಾಹು ಗುಳಿಗನ ಕೋಲ ಮಾಡಲಿಲ್ಲ. ಯಾಕೆ? ಭಯ, ಮಾಯ ಆಗ್ತಾರೆ ಅನ್ನೋ ಭಯ. ಜನರು ಮಾಯ ಆದರೆ ಎಂತ ಆಗ್ತದೆ ಅಲ್ವಾ, ಕಟ್ಟುವವರು ಮಾಯ ಆದರೆ. ಆದರೆ ಏನಾಯ್ತು ಅಂದರೆ ಅಲ್ಲಿ ಯಾವಾಗಲೂ ಆಕ್ಸಿಡೆಂಟ್ ಆಗೋದು, ರಕ್ತ ಬೀಳೋದು, ದುರಂತ ಆಯಿತು. ಕೊನೆಗೆ ಮತ್ತೆ ಈಗ ಅಲ್ಲಿ ದೈವ ಕಟ್ತಾರೆ ಅಂತ ಹೇಳಿ ರಾಹು ಗುಳಿಗನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ರು ಅಂತ ಅಲ್ಲೊಂದು ಐತಿಹ್ಯ ಇದೆ. ಹೀಗೆ ಅನೇಕ ಕಡೆ ನಡೆದಿದೆ. ಈ ದೈವತ್ವ ಪಡೆಯುವುದಕ್ಕೆ, ತುಳುನಾಡಿನಲ್ಲಿ ದೈವಗಳಾಗುವುದಕ್ಕೆ ಒಂದು ಸಿದ್ಧ ಸೂತ್ರ ಇಲ್ಲ. ಸಾಮಾನ್ಯವಾಗಿ ಅತಿಮಾನಸ ಸಾಹಸವನ್ನು ಮೆರೆದಂಥ ಅಸಾಮಾನ್ಯ ಪುರುಷರು, ನಿಮ್ಮಾಗಿ ಹುಟ್ಟಿ ಬೆಳೆದವರು ಅಸಾಮಾನ್ಯ ಸಾಹಸವನ್ನು ಮಾಡಿರ್ತಾರೆ. ಅವರು ದುರಂತವನ್ನಪ್ಪಿ ದೈವತ್ವವನ್ನು ಪಡೀತಾರೆ. ಉದಾಹರಣೆಗೆ ಕೋಟಿ ಚೆನ್ನಯ್ಯರು, ಕಾನದ ಕಟ್ಟದ, ಕೋಟೆದ ಪಪ್ಪು, ತನ್ನಿಮಾಣಿಗ, ಇವರೆಲ್ಲ ಈ ರೀತಿ ಸಾಹಸಿಗಳು. ಕೇಳತ್ತ ಪೆರ್ನೆ, ಎಣ್ಮೂರು ದೆಯ್ಯು, ಮುದ್ದ ಕಳಲ, ಇವರೆಲ್ಲ ಯುದ್ಧ ವೀರರು. ಕೆಲವೆಡೆ ಬೇರೆ ಬೇರೆ ಕಾರಣಕ್ಕೆ ಅತಿಮಾನಸ ಸಾಹಸವನ್ನು ಮೆರೆದು ದುರಂತವನ್ನಪ್ಪಿ ದೈವತ್ವವನ್ನು ಪಡೆದವರು. ಸಾಮಾನ್ಯವಾಗಿ ಹೀಗೆ. ಆದರೆ ಎಲ್ಲರೂ ಕೂಡ ಇದೇ ರೀತಿ ದೈವತ್ವವನ್ನು ಪಡೆದವರಲ್ಲ. ದೈವಗಳ ಅನುಗ್ರಹಕ್ಕೆ ಪಾತ್ರರಾದವರು, ಪ್ರಧಾನ ದೈವಗಳ ಅನುಗ್ರಹಕ್ಕೆ ಪಾತ್ರರಾದವರು ಅನೇಕರು ದೈವತ್ವ ಪಡೆದು ಆರಾಧನೆ ಪಡಿತಾರೆ. ಉದಾಹರಣೆಗೆ ಸುಳ್ಯದಲ್ಲಿ ಚೆನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದಂತಹ ಚೆನ್ನಿಗರಾಯ ಎಂಬಂತಹ ಅರಸ, ಬಲ್ಲಾಳ ಅರಸ, ಆತ ಅಲ್ಲಿ ಚೆನ್ನಿಗರಾಯ ಎಂಬ ದೈವವಾಗಿ ಆರಾಧನೆ ಪಡಿತಾನೆ. ಹಿರಿಯಡ್ಕದಲ್ಲಿ ಶಿವನನ್ನು ತಪಸ್ಸು ಮಾಡಿ ವೀರಭದ್ರನನ್ನು ಒಲಿಸಿಕೊಂಡು ವೀರಭದ್ರನನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧನೆಯನ್ನು ಪ್ರಾರಂಭ ಮಾಡಿದಂತಹ ಹಿರಿಯಡ್ಕದ ಅಡ್ಕತಾಯ ಎಂಬ ಬ್ರಾಹ್ಮಣ ದೈವತ್ವ ಪಡೆದು ಅಡ್ಕತಾಯ ಎಂಬ ಹೆಸರಿನಲ್ಲಿ ಆರಾಧನೆ ಪಡಿತಾನೆ. ಕಾಸರಗೋಡಿನ ಬದಿಯಡ್ಕ ಸಮೀಪದಲ್ಲಿ ಒಂದು ಕಾರಿಂಜತ್ತಾಯ ದೇವಾಲಯ ಇದೆ. ಇನ್ನೊಂದು ಬಂಟ್ವಾಳದಲ್ಲಿ ಬಹಳ ಪ್ರಸಿದ್ಧ ಇದೆ, ಅದಲ್ಲ, ಆ ದೇವಾಲಯ ಅಲ್ಲ, ಅದು ಕೂಡ ಕಾರಿಂಜತ್ತಾಯ. ಈ ಬದಿಯಡ್ಕ ಸಮೀಪದ ಕಾರಿಂಜತ್ತಾಯ ದೇವಸ್ಥಾನವನ್ನು ಕಟ್ಟಿಸಿದವ, ಕಾರಿಂಜೇಶ್ವರ ದೇವಾಲಯವನ್ನು ಕಟ್ಟಿಸಿದವ ಕಾರಿಂಜತ್ತಾಯ ಎಂಬ ಹೆಸರಿನ ಬ್ರಾಹ್ಮಣ. ಆತ ಕೂಡ ಅಲ್ಲಿ ದೈವತ್ವ ಪಡೆದು ಆರಾಧನೆ ಪಡಿತಾನೆ. ಪಂಜುರ್ಲಿಯ ಅನನ್ಯ ಭಕ್ತ ಆಗಿದ್ದಂತಹ ಒಬ್ಬ ಬ್ರಾಹ್ಮಣ, ಆತನ ಪಂಜುರ್ಲಿಯ ದೈವವನ್ನು ಆರಾಧನೆ ಮಾಡ್ತಾ ಇದ್ದಾತ. ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಬೈಲುಕುಪ್ಪೆ ಅನ್ನುವಲ್ಲಿ ತುಂಬ ಸಮಯದಿಂದ ದೈವಾರಾಧನೆ, ಭೂತಾರಾಧನೆ ಇದೆ. ಘಟ್ಟದ ಮೇಲೆ ಭೂತಾರಾಧನೆ ಇರಲಿಲ್ಲ ಹೇಳಿ ಎಲ್ಲ ವಾದ ಉಂಟಲ್ಲ, ತಪ್ಪು ಕಲ್ಪನೆ. ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಇತ್ತು, ಹೆಚ್ಚು ಪ್ರಚಲಿತ ಇರಲಿಲ್ಲ.
ಈಗ ಚಿಕ್ಕಮಗಳೂರಿನಲ್ಲಿ ಬೈಲುಗುಪ್ಪೆಯಲ್ಲಿ ದೀರ್ಘಕಾಲದಿಂದ ಭೂತಾರಾಧನೆ ಇದೆ. ಅಲ್ಲಿ ಪಂಜುರ್ಲಿ ದೈವವನ್ನು ಆರಾಧನೆ ಮಾಡ್ತಾಯಿದ್ರು. ಅಲ್ಲಿ ಪಂಜುರ್ಲಿ ದೈವದ ಅನನ್ಯ ಭಕ್ತರಾದಂಥ ಒಬ್ಬ ಬ್ರಾಹ್ಮಣ ಅರ್ಚಕ ಕಾಲಾಂತರದಲ್ಲಿ ಪಂಜುರ್ಲಿಯ ಸಾನ್ನಿಧ್ಯವನ್ನು ಸೇರಿ ದೇವರ ಪೂಜಾರಿ ಪಂಜುರ್ಲಿ ಎಂಬ ಹೆಸರಿನಲ್ಲಿ ಆರಾಧನೆ ಪಡಿತಾನೆ. ಅದೇ ರೀತಿ ಸುಜೀರ್ನಲ್ಲಿ ವೈದ್ಯನಾಥ ದೈವವನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದಂತಹ ಜಾನುನಾಯಕ ಎಂಬಂತಹ ಒಬ್ಬ ವ್ಯಕ್ತಿ ದೈವತ್ವವನ್ನು ಪಡೆದು ಆರಾಧನೆ ಪಡಿತಾನೆ. ಹೀಗೆ ದೈವದ ಅನುಗ್ರಹಕ್ಕೆ ಪಾತ್ರರಾದವರು ಅನೇಕರು ದೈವಗಳಾಗಿ ಆರಾಧನೆಯನ್ನು ಪಡಿತಾರೆ. ಇನ್ನು ದೈವಗಳ ಕೋಪಕ್ಕೆ ತುತ್ತಾದವರು ಕೂಡ ಅನೇಕ ದೈವಗಳಾಗಿ ಆರಾಧನೆ ಪಡಿತಾರೆ. ಇದು ಬಹಳ ಆಶ್ಚರ್ಯ. ಹೌದು. ಇಲ್ಲಿ ದೈವತ್ವ ಪಡಿಲಿಕ್ಕೆ ಯಾವುದೇ ಒಂದು ಸಿದ್ಧ ಸೂತ್ರ ಇಲ್ಲ. ಯಾರು ಯಾವಾಗ ಹೇಗೆ ಯಾಕೆ ದೈವತ್ವ ಪಡಿತಾರೆ ಹೇಳೋದಕ್ಕೊಂದು ಶುದ್ಧ ಸೂತ್ರ ಇಲ್ಲ. ಹೀಗೆ ಇಲ್ಲ, ಹೀಗೆ ಆಗ್ತದೆ ಹೇಳಿ ಗಣಿತದ ಹಾಗೆ 2+2 4 ಅಂತ ಹೇಳಿ ಇಲ್ಲ. ನೀವೇ ಹೇಳಿದ್ರಿ ಎಷ್ಟೊಂದು ದೈವಗಳು ಕೂಡ ಆಗಿದೆ. ಈಗ ದೈವದ ಕೋಪಕ್ಕೆ ತುತ್ತಾಗಿ ಅದು ದೈವದ ಕೋಪಕ್ಕೆ ತುತ್ತಾಗಿ ದೈವಗಳಾದವರಿದ್ದಾರೆ. ಇಲ್ಲಿಯ ವಿಶೇಷತೆ ಏನಂದ್ರೆ ದೈವಗಳಾಗುವ ಮುಂಚೆ ಅವರು ಏನಾಗಿದ್ರು ಹೇಳೋದು ಲೆಕ್ಕಕ್ಕೆ ಬರುವುದಿಲ್ಲ. ದೈವಗಳಾದ ನಂತರ ಇವರು ನಮ್ಮನ್ನು ರಕ್ಷಿಸುವ ಶಕ್ತಿಗಳು ಮಾತ್ರ. ದೈವಗಳಾಗುವ ಮುಂಚೆ ಅವರು ತಳವರ್ಗದ ಹುಡುಗನಾಗಿದ್ದ, ಬ್ರಾಹ್ಮಣನಾಗಿದ್ದ, ಜೈನನಾಗಿದ್ದ, ಮುಸ್ಲಿಮನಾಗಿದ್ದ, ಒಳ್ಳೆ ವ್ಯಕ್ತಿಯಾಗಿದ್ದ, ಶೂರ ಆಗಿದ್ದ, ಹೇಡಿಯಾಗಿದ್ದ, ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ. ದೈವ ಆದ ನಂತರ ದೈವ ಮಾತ್ರ, ನಮ್ಮನ್ನು ರಕ್ಷಿಸುವ ಶಕ್ತಿಗಳು ಮಾತ್ರ. ಈಗ ಇಲ್ಲಿ ದೈವಗಳ ಕೋಪಕ್ಕೆ ತುತ್ತಾದವರಲ್ಲಿ ಅನೇಕರು ದೈವಗಳಾಗಿದ್ದಾರೆ. ಉದಾಹರಣೆಗೆ ಹೇಳಿದರೆ ಅದೇ ರೀತಿ ದೇಶದ ಗಡಿ ಕೂಡ ಇಲ್ಲ. ಈಗ ಕೋಟಿ ಚೆನ್ನಯ್ಯ, ಕೊರಗತನಿಯ, ಕೋಟೆದ ಪಪ್ಪು ಇವರೆಲ್ಲ ತುಳುನಾಡಿನ ತಳವರ್ಗದ ಯುವಕರೆಲ್ಲ ದೈವಗಳದ್ದು. ಆದರೆ ಅವರು ಮಾತ್ರ ದೈವಗಳಾಗ್ತಾರೆ ಅಂತಿಲ್ಲ. ಘಟ್ಟದ ಮೇಲಿಂದ ಬಂದಂಥ ಕನ್ನಡ ಬೀರ ದೈವದ ಬಗ್ಗೆ ಹೇಳಿದೆ. ಕನ್ನಡಿಗ ಅಂತ ಒಂದು ಭೂತ ಇದೆ, ಆತ ಕೂಡ ಘಟ್ಟದ ಮೇಲೆ. ಅನೇಕ ಕನ್ನಡಿಗರು ದೈವಗಳಾಗಿದ್ದಾರೆ. ಇಲ್ಲಿ ಬೈಸು ನಾಯಕ, ಬಚ್ಚ ನಾಯಕ, ಬಸ್ತಿ ನಾಯಕ, ಕರಿಯಣ್ಣ ನಾಯಕ ಇವರೆಲ್ಲ ಘಟ್ಟದ ಮೇಲಿನ ಕನ್ನಡಿಗರು, ಇಲ್ಲಿ ಬಂದು ದೈವಗಳಾದವರು. ಇವರ ನುಡಿಕಟ್ಟು ಕೂಡ ಕನ್ನಡದಲ್ಲಿರ್ತದೆ, ಇವರು ಮಾತನಾಡೋದು. ಅದೇ ರೀತಿ ಕೆಳದಿಯ ಬಸಪ್ಪ ನಾಯಕ ಕೂಡ ಇಲ್ಲಿ ಬಸ್ತಿ ನಾಯಕ ಎಂಬ ಹೆಸರಿನ ದೈವವಾಗಿದ್ದಾನೆ. ನಮಗೂ ಗೊತ್ತಿರಲಿಲ್ಲ ಬಸ್ತಿ ನಾಯಕ. ನೋಡುವಾಗಲೇ ವೇಷಭೂಷಣ, ರಾಜೋಚಿತವಾದಂಥ ವೇಷಭೂಷಣ ಇದೆ. ಹೇಳಿದೆಲ್ಲ ದೈವಗಳಿಗೆ ಅವರದ್ದೇ ಆದ ವೇಷಭೂಷಣ ಇರ್ತದೆ ಅಂತ. ಇವನಿಗೆ ದೊಡ್ಡ ಮೀಸೆ, ಆಮೇಲೆ ಇದು ಗುರಾಣಿ, ಆಮೇಲೆ ಇದೆಲ್ಲ ನೋಡಿ ಉಂಟಲ್ಲ, ರಾಜನ ಲಕ್ಷಣ ಇತ್ತು ಬಸ್ತಿ ನಾಯಕನಿಗೆ. ಬಟ್ ಬಸ್ತಿ ಅಂದರೆ ಬಸದಿ ಅಂತ ಅರ್ಥ. ಹಾಗೆ ಏನು ಅಂತ ನಮಗೂ ಒಂದು ಡೌಟ್ ಇತ್ತು. ಆದರೆ ಆ ದೈವ ನುಡಿಗಟ್ಟಿನಲ್ಲಿ ಕನ್ನಡದಲ್ಲಿ ನುಡಿ ಕೊಡ್ತದೆ. ಅದರ ಅರ್ಥ ಏನಂದರೆ ಆತ ಮೂಲತಃ ಕನ್ನಡಿಗ. ಆತ ಹೇಳ್ತಾನೆ, ಬಾರಕೂರು ಸೀಮೆಯನ್ನು ಹಿಡಿದುಕೊಂಡೆ, ಮಂಗಳೂರು ಸೀಮೆಯನ್ನು ಹಿಡಿದುಕೊಂಡೆ, ಕಾಲ ಮೇಲೆ ಕಾಲ ಹಾಕಿಕೊಂಡೆ, ಮೀಸೆ ಮೇಲೆ ಕೈ ಹಾಕಿಕೊಂಡೆ, ಬಾಲಬಂಟ ಬಸಪ್ಪ ನಾಯಕ ಎಂದು ಕರೆಸಿಕೊಂಡೆ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಕ್ಲಿಯರ್ ಆಗ್ತದೆ ಸೀಮೆಯನ್ನು ಹಿಡಿದುಕೊಂಡದ್ದು ಯಾರು, ಕೆಳದಿಯವರು ಅವರು ಇವರೆಲ್ಲ ಬೇರೆ ಅರಸರು ಬಂದು ಕನ್ನಡದಲ್ಲಿ ನುಡಿ ಕೊಟ್ಟು ಕೊಡ್ತಾನೆ ಆತ. ಹಾಗಾಗಿ ಕನ್ನಡಿಗ. ಸೊ ಈತ ಅರಸ. ಯಾರು ಕೇಳಿದ್ರೆ ಬಾಲಬಂಟ ಬಸಪ್ಪ ನಾಯಕ ಅಂತ ಹೇಳಿದ್ರೆ ಬಸಪ್ಪ ನಾಯಕನೇ ಇಲ್ಲಿ ದೈವವಾಗಿ ಬಸ್ತಿ ನಾಯಕ. ಈ ಬಸಪ್ಪ ನಾಯಕನ ಕತೆ ಗೊತ್ತಿಲ್ಲ ಅಥವಾ ಯಾರು ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಅದು ಬಸ್ತಿ ನಾಯಕ ಅಂತ ಆಯಿತು. ಮಂಗಳೂರಿನ ಉರುವ ಚಿಲಿಂಬಿ ಅನ್ನೋ ಒಂದು ಪ್ರದೇಶ ಇದೆ. ಉರುವ ಸಮೀಪ ಉರುವ ಚಿಲಿಂಬಿ ಅಂತ ಹೇಳ್ತೇವೆ. ಅಲ್ಲಿ ಅರಬ್ಬಿ ಭೂತಕ್ಕೆ ಆರಾಧನೆ ಇದೆ ಮತ್ತು ಒಬ್ಬ ಬ್ರಾಹ್ಮಣತಿ ಭೂತಕ್ಕೆ ಆರಾಧನೆ ಇದೆ. ಈ ಅರಬ್ಬಿ ಭೂತ ಮೂಲತಃ ಅರಬ್ ದೇಶದಿಂದ ಬಂದಂಥ ಖರ್ಜೂರ ವ್ಯಾಪಾರಿ. ನಾನು ಹೇಳಿದೆ ಎಲ್ಲರೂ ಒಳ್ಳೆಯ ಕಾರಣಕ್ಕೆ ದೈವತ್ವ ಪಡೆಯುವುದಲ್ಲ ಅಂತ. ಯಾವ ಕಾರಣಕ್ಕೆ ದೈವತ್ವ ಪಡೆದರೂ ಅವರು ನಮಗೆ ದೈವಗಳು ಮಾತ್ರ. ಇಲ್ಲಿ ಸಮೀಪದಲ್ಲಿ ಒಂದು ತಂತ್ರಿಗಳ ಬ್ರಾಹ್ಮಣರ ಮನೆ ಇದೆ, ಅಳಕೆ ಮೇಲ್ಮನೆ ಅಂತ. ಆ ಮನೆ ಈಗ ಕೂಡ ಇದೆ. ಅಲ್ಲಿ ಒಬ್ಬ ಬ್ರಾಹ್ಮಣ ಹುಡುಗಿ, ಸುಮಾರು 120 ವರ್ಷ ಹಿಂದೆ ನಡೆದಂಥ ಕಥೆ ಇದು. ಯಾಕೆಂದರೆ ಬಾಲಕೃಷ್ಣ ಎನ್ನುವರು ನನಗೆ ಮಾಹಿತಿ ಕೊಟ್ಟರು. ಅವರ ದೊಡ್ಡಮ್ಮನ ತಾಯಿಯ ಕಾಲದಲ್ಲಿ ಅಂತ ಹೇಳಿದರು ಅವರು. ಸುಮಾರು ಒಂದು 110 ವರ್ಷದ ಹಿಂದಿನ ಘಟನೆ ಇದು. ಅಲ್ಲಿ ಅಳಕೆ ಮೇಲ್ಮನೆಯನ್ನು ಹುಡುಗಿ ಇದ್ದಾಳೆ, ಬ್ರಾಹ್ಮಣ ಹುಡುಗಿ. ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಬಹುಶಃ ಬೇರೆಯಲ್ಲಿ ಕೂಡ ಇತ್ತು ತಿಂಗಳ ಸೂತಕ ಸ್ನಾನ ಮಾಡಿ ಬರಬೇಕಾದ್ರೆ ಏನು ಮಾಡಬೇಕು, ಮನೆಯ ಒಳಗೆ ನೀರು ಹಾಕಿ ಸ್ನಾನ ಮಾಡಿದರೆ ಅಶುದ್ಧ ಆಗ್ತದೆ. ಅದಕ್ಕೆ ಕೆರೆಯಲ್ಲೋ ಬಾವಿಯಲ್ಲೋ 4ನೇ ದಿವಸ ಸ್ನಾನ ಮಾಡಿ ಬರೋದು. ಹಾಗಾಗಿ ಅವಳು ನೀರಿನ ಕಟ್ಟ, ಸಣ್ಣ ಅಣೆಕಟ್ಟು, ನೀರಿನ ಕಟ್ಟ ಅಂದರೆ ಅಲ್ಲಿರ್ತದೆ. ಅವಳು ಬಿಸಿಲಾಗಲಿಕ್ಕೆ ಕಾಯ್ತಾಳೆ 10 ಗಂಟೆ ಆಗಲಿಕ್ಕೆ. ಯಾಕೆ ಚಳಿ ಆಗೋದಿಲ್ಲ ಬೆಳಗ್ಗೆ ಹೋಗಿ ಸ್ನಾನ ಮಾಡಲಿಕ್ಕೆ ತಣ್ಣೀರಲ್ಲಿ. ಅವಳು ಸ್ವಲ್ಪ ಬೆಳಗ್ಗೆ ಆದ ನಂತರ ಸ್ನಾನಕ್ಕೆ ಹೋಗ್ತಾಳೆ. ಯಾರೂ ಬರೋದಿಲ್ಲ, ನಿರ್ಜನ ಪ್ರದೇಶ, ಯಾರು ಬರ್ತಾರೆ? ಹಾಗೆ ಅವಳು ಸ್ನಾನಕ್ಕೆ ಹೋಗುವಾಗ ಆ ದಿವಸ ದುರದೃಷ್ಟವಶಾತು ಒಬ್ಬ ಖರ್ಜೂರ ವ್ಯಾಪಾರಿ ಕುದುರೆಯಲ್ಲಿ ಖರ್ಜೂರವನ್ನು ಹೇರಿಕೊಂಡು ಬರ್ತಾನೆ, ವ್ಯಾಪಾರ ಮಾಡಿಕೊಂಡು ಬರ್ತಾನೆ. ಅವನು ಇವಳನ್ನು ನೋಡಿ ಹುಚ್ಚಾಗ್ತಾನೆ, ಇವಳನ್ನು ಅನುಸರಿಸ್ತಾನೆ. ಇವಳು ಹೋಗಿ ಗೊತ್ತಿದೆ ಅವನು ಅನುಸರಿಸಿದ ಇವಳಿಗೆ ಗೊತ್ತಿಲ್ಲ, ಕಟ್ಟದ ನೀರಿಗೆ ಸ್ನಾನಕ್ಕೆ ಇಳಿತಾಳೆ. ಅವನು ಕೂಡ ಹುಚ್ಚಾಗಿ ಕಟ್ಟದ ನೀರಿಗೆ ಸ್ನಾನಕ್ಕೆ ಇಳಿತಾನೆ, ಇವಳನ್ನು ಹಿಡಿಲಿಕ್ಕೆ ಹೋಗ್ತಾನೆ. ಆಗ ಅವಳು ನೋಡಿ ಹೇಳ್ತಾಳೆ, ಗಾಬರಿ ಆಗ್ತಾಳೆ. ತನ್ನ ಕುಲದೈವ ಮಲರಾಯ ಧೂಮಾವತಿ ದೈವ ಇದೆ ಅಲ್ಲಿ, ಅದನ್ನು ಕರೆದು ಹೇಳ್ತಾನೆ, ಓ ಮಲರಾಯ ಧೂಮಾವತಿ ಎನ್ನ ಮಾನನ ಕಾಪುಲ ಅಂತ ಹೇಳಿ ಕೇಳ್ತಾಳೆ. ಆಗ ದೈವಕ್ಕೆ ಇವಳ ಮಾತು ಕೇಳಿಸ್ತದೆ. ದೈವ ಕೂಡಲೇ ಇವಳ ಮಾನ ರಕ್ಷಣೆಗಾಗಿ ಇವಳನ್ನು ಮಾಯ ಮಾಡ್ತದೆ. ಆಮೇಲೆ ನೀರಿಗೆ ಇಳಿದಿಯಾನಲ್ಲ ಅರಬ್ಬಿ ವ್ಯಾಪಾರಿ, ಅವನನ್ನು ಕೂಡ ಶಿಕ್ಷಾ ರೂಪದಲ್ಲಿ ಮಾಯ ಮಾಡ್ತದೆ.
ಈ ಮಾಯ ಮಾಡಿದಾಗ ಏನಾಯಿತು, ಅವನ ಮನೆ ಮಂದಿ ಎಲ್ಲ ಇರ್ತಾರಲ್ಲ, ಅವರು ಓಡಿ ಬಂದು ದೈವದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಮತ್ತು ಅರಿಕೆ ಮಾಡ್ತಾರೆ, ನಮ್ಮ ಮಗನಿಗೆ ಊರಿನಲ್ಲಿ ನೆಲೆ ಇಲ್ಲದೆ ಆಗಿ ಹೋಯಿತು, ನೀರಿಲ್ಲದೆ ಆಗಿ ಹೋಯಿತು ಅಂತ. ಆಗ ದೈವ ಅವರಿಗೆ ರಕ್ಷಣೆ ಕೂಡ ಹೇಳ್ತದೆ, ಅಭಯ ಕೊಡ್ತದೆ, ಇಲ್ಲ ಅವರಿಗೆ ನನ್ನ ಎಡಬಲದಲ್ಲಿ ಸ್ಥಾನ ಕೊಡ್ತೇನೆ ಅಂತ. ಹಾಗೆ ಮಾಯಾದ ಬ್ರಾಹ್ಮಣ ಹುಡುಗಿ ಅಲ್ಲಿ ಬ್ರಾಹ್ಮಣತಿ ದೈವವಾಗಿ ಆರಾಧನೆ ಪಡಿತಾಳೆ. ಇವನು ಅರಬ್ಬಿ ಭೂತವಾಗಿ ಆರಾಧನೆ ಪಡಿತಾನೆ. ಈ ಅರಬ್ಬಿ ಭೂತಕ್ಕೆ ಶಿಕ್ಷಾ ರೂಪದಲ್ಲಿ ಮಾಯ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ಆತನಿಗೊಂದು ಬೆಳ್ಳಿಯ ಸರಿಗೆ ಹಾಕಿ ಬೀಗ ಹಾಕ್ಲಿಕ್ಕುಂಟು, ಕೀ ಹಾಕ್ಲಿಕ್ಕುಂಟು. ನಂತರ ಕಬ್ಬಿಣದ ಅಣಿ, ದೈವಕ್ಕೆ ಸಾಮಾನ್ಯವಾಗಿ ಕಬ್ಬಿಣದ ಅಣಿ ಇರೋದಿಲ್ಲ, ಒಂದ ಮರದ್ದು ಅಲಂಕಾರ ಮಾಡಿದ ಅಣಿ ಇರ್ತದೆ, ಇಲ್ಲಾಂದರೆ ಬೆಳ್ಳಿದಿರ್ತದೆ. ಕಬ್ಬಿಣದ ಅಣಿ ಇಡುವ ಪದ್ಧತಿ ಇಲ್ಲ, ಅದು ಅವನಿಗೆ ಶಿಕ್ಷಾ ರೂಪದಲ್ಲಿ ಮಾಡಿದ್ದಕ್ಕಾಗಿ ಅಲ್ಲಿ ಕಬ್ಬಿಣದ ಅಣಿ ಇದೆ. ಹಾಗಾಗಿ ಅದೇ ರೀತಿ ಬಸ್ರೂರಿನಲ್ಲಿ ಅದು ಬಂದರಾಗಿತ್ತು ಮೊದಲು. ಬಸ್ರೂರಿನಲ್ಲಿ 5 ಚೀನಿ ದೈವಗಳಿಗೆ ಆರಾಧನೆ ಇದೆ. ಅಲ್ಲಿ ಕತೆ ಏನಂದರೆ, ಅಲ್ಲಿಗೆ ಹಡಗು ಒಂದು ದಾರಿ ತಪ್ಪಿ, ಚೀನಾದ ಹಡಗು ದಾರಿ ತಪ್ಪಿ ಬರ್ತದೆ, ಒಳಗೆ ಬರ್ತಾರೆ, ಆಹಾರ ಖಾಲಿಯಾಗಿರ್ತದೆ, ಕಲ್ಲಿದ್ದಲು ಖಾಲಿಯಾಗಿರ್ತದೆ. ಬಸ್ರೂರು, ಹೌದು, ಕರಾವಳಿ, ಅದು ಬಸ್ರೂರು, ಇಲ್ಲಿ ಉಡುಪಿ ಹತ್ರ, ಉಡುಪಿ ಆ ಕಡೆ, ಉಡುಪಿ ಕುಂದಾಪುರ ನಡುವೆ ಬರ್ತದೆ ಬಸ್ರೂರು. ಅಲ್ಲಿ ಬಂದಾಗ ಅವರು ಆಹಾರಕ್ಕೋಸ್ಕರ ಊರಿನ ಒಳಗೆ ಬರ್ತಾರೆ. ನಮ್ಮ ಭಾರತೀಯರು ಆತಿಥ್ಯಕ್ಕೆ ಎತ್ತಿದ ಕೈ ಕೇಳಲಿಕ್ಕುಂಟ, ಹಾಗೆ ಅವರಿಗೆ ಹೋಗಲಿಕ್ಕೆ ದಾರಿಯನ್ನು ಹೇಳ್ಕೊಡ್ತಾರೆ, ಹೇಗೆ ಹೋಗಬೇಕು ಅಂತ. ಜೊತೆಗೆ ಆಹಾರ ಸಾಮಗ್ರಿಯನ್ನು ಈ ಕಲ್ಲಿದ್ದಲನ್ನೆಲ್ಲ ಕೊಡ್ತಾರೆ. ಕಲ್ಲಿದ್ದಲಲ್ಲಿ ಆಗ ಇದು ಶಿಪ್ಪುಗಳೆಲ್ಲ ಓಡಾಡ್ತಿದ್ದು, ಹಡಗುಗಳು ಕೊಡ್ತಾರೆ. ಹಾಗೆ ಮತ್ತೆ ಪುನಃ ಅವರ ಹಡಗಿಗೆ ಹೋಗ್ತಾರೆ, ಅವರ ಆಹಾರ ಎಲ್ಲ ತೊಗೊಂಡು. ಹೋಗುವಾಗ 5 ಜನ ಅಲ್ಲಿ ಬಸ್ರೂರು ಗರಡಿಯಲ್ಲಿ ಪಂಜುರ್ಲಿ ದೈವದ ಕೋಲ ಆಗ್ತಾ ಇರ್ತದೆ. ಹೋಗುವಾಗ ಈ ದೈವದ ಕೋಲವನ್ನು ನೋಡಿ ಅಪಹಾಸ್ಯ ಮಾಡಿ ನಗಾಡ್ತಾರೆ ಅವರು. ಆಗ ದೈವಕ್ಕೆ ಕೋಪವನ್ನು ಅವರನ್ನು ಮಾಯ ಮಾಡ್ತದೆ. ಹಾಗೆ ಮಾಯಾದ ಅವರಿಗೆ ಮತ್ತೆ ಪುನಃ ಅವರ ಮನೆ ಮಂದಿಯೆಲ್ಲ ಹಡಗಿನಲ್ಲಿರ್ತಾರಲ್ಲ, ಅವರು ಬಂದು ಪ್ರಾರ್ಥನೆ ಮಾಡ್ತಾರೆ. ಆಗ ದೈವ ಕೋಪವನ್ನು ಕಳೆದುಕೊಂಡು ಶಾಂತವಾಗಿ ನಿಮ್ಮ ಮಕ್ಕಳಿಗೆ ನಾನು ಇಲ್ಲಿ ನೆಲೆ ಕೊಡ್ತೇನೆ ಹೇಳ್ತಾರೆ. ಹಾಗೆ ಅವರು 5 ಚೀನಿ ದೈವಗಳಾಗಿ ಅಲ್ಲಿ ಆರಾಧನೆ ಪಡಿತಾರೆ. ಅದೇ ರೀತಿ ಆಫ್ರಿಕಾದ 2 ಸಂತರು ಕಾರವಾರದಲ್ಲಿ ದೈವಗಳಾಗಿ ಆರಾಧನೆ ಪಡಿತಾರೆ. ಅವರು ಆಫ್ರಿಕಾದ ಸಂತರು, ಇಲ್ಲಿರೋ ಭಾಳ ಒಳ್ಳೆ ಕೆಲಸ ಮಾಡಿಯೇ ಇದ್ದವರು ಅವರು. ಆಗ ಇರುವಾಗಲೇ ಹೇಳ್ತಾರೆ, ನಾವು ಮುಂದೆ ದೈವ ಆಗ್ತಾರೆ, ನಮ್ಮನ್ನು ಆರಾಧನೆ ಮಾಡಬೇಕು ಅಂತ. ಯಾರೂ ಅಷ್ಟು ಗಣನೆಗೆ ಇಟ್ಟಿರುವುದಿಲ್ಲ. ಅವರು ಸತ್ತ ನಂತರ ಒಬ್ಬರ ಕನಸಿನಲ್ಲಿ ಬಂದು ಮತ್ತೆ ಹೇಳ್ತಾರೆ. ಅವರು ಅದಕ್ಕೆ ಸಾಕ್ಷಿಯಾಗಿ ಹೇಳ್ತಾರೆ, ನಾವು ಇದ್ದ ಕಡೆ ಇಂಥದ್ದೇನೋ ಹುಟ್ಟಿಕೊಂಡಿದೆ ಅಂತ ಹೇಳಿ, ಏನೋ ಆಯುಧ ಇತ್ತು ಏನೋ ಹೇಳ್ತಾರಂತೆ. ಹಾಗೆ ಇವರು ಬಂದು ನೋಡಿದಾಗ ವಿಶಿಷ್ಟವಾದ ಒಂದು ಕಲ್ಲೇನೋ ಇತ್ತಂತೆ ಅಲ್ಲಿ. ಹಾಗೆ ಮತ್ತೆ ಅವರನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು. ಅವರನ್ನು ಆಫ್ರಿ ದೈವ ಅಂತ ಆರಾಧನೆ ಮಾಡ್ತಾರೆ. ಅವರಿಗೆ ಕರ್ಜೆಯಲ್ಲಿ ಕೋಲ ಕಟ್ಟಿ ಆರಾಧನೆ ಇದೆ ಅವರಿಗೆ. ಹಾಗೆ ಅನೇಕ ವಿದೇಶಿಯರು ಕೂಡ ಇಲ್ಲಿ ದೈವಗಳಾಗಿ ಆರಾಧನೆ ಪಡಿತಾರೆ. ಅನೇಕ ಬ್ರಾಹ್ಮಣರು ದೈವಗಳಾಗಿ ಆರಾಧನೆ ಪಡಿದ್ದಾರೆ. ಅಡ್ಕತ್ತಾಯ, ಕಾರಿಂಜೆತ್ತಾಯ ಎಲ್ಲ ಬ್ರಾಹ್ಮಣರು. ಅದೇ ರೀತಿ ಕಚ್ಚೆಭಟ್ಟ ಅಂತ ಮಡೆಪಾಡಿ ಮನೆತನದ ಹಿರಿಯ ವ್ಯಕ್ತಿ ಅಂತ ಹೇಳ್ತಾರೆ. ರಾಮಚಂದ್ರಪುರ ಮಠದ ಪರಿವಾರದ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ ಕಚ್ಚೆಭಟ್ಟ. ಬ್ರಾಹ್ಮಣತಿ ಭೂತ ನಾನು ಹೇಳಿದೆ ಅಲ್ಲ, ಅರಬ್ಬಿ ಭೂತ ಜೊತೆಗೆ ಆರಾಧನೆ ಇದೆ. ಅಯ್ಯರ್ ಬಂಟೆರ್ ಅಂತ ಕಡಂಬಾರು, ಈ ಮಂಜೇಶ್ವರ ಸಮೀಪ, ಕಾಸರಗೋಡು ಹೊಸಂಗಡಿ ಸಮೀಪ ಕಡಂಬಾರು, ಅಲ್ಲಿ ವಿಷ್ಣುಮೂರ್ತಿ ದೇವಾಲಯ ಭಾಳ ಪ್ರಸಿದ್ಧವಾಗಿದೆ. ಅಲ್ಲಿ ದೊಡ್ಡ ಮದುವೆ ಹಾಲ್ ಕೂಡ ಇದೆ. ತುಂಬ ಜನ ಓಡಾಡಿದಂಥ ಜಾಗ. ಯಾಕೆ ಅದು ಯಾರ ಗಮನಕ್ಕೆ ಇಷ್ಟ ತನಕ ಅಲ್ಲಿ ಅಯ್ಯರ್ ಬಂಟರ್ ದೈವ ಇರೋದು ಗೊತ್ತಾಗಲಿಲ್ಲ ಅಂತ ನನಗೂ ಗೊತ್ತಿಲ್ಲ. ನಾನು 2015ರಲ್ಲಿ ಹೋದ್ದು. ನಾನು ಹೋದಾಗ ನನಗೆ ಒಂದು ಕ್ಯೂರಿಯಾಸಿಟಿ, ನೀವು ಈಗ ಸ್ಟಡಿ ಮಾಡೋಕ್ಕೆ ಅಂತ ಹೋದ್ರಲ್ಲ, ಅಂದರೆ ನಿಮ್ಮ MPhilಗೆ ಅಂತ ಹೇಳಿ, ಆಗ ನೀವು ಎಕ್ಸ್ಪೀರಿಯನ್ಸ್ ಏನು ಮಾಡಲಿಲ್ವಾ? ಅಂದರೆ ಚಿಕ್ಕವರಿರ್ಬೇಕಾದ್ರೆ ಭೂತಕೋಲ ಅಷ್ಟಾಗಿ ನಮ್ಗೆ ಅರ್ಥ ಆಗಿರಲ್ಲ. ಬೆಳೀತಾ ಬೆಳೀತಾ ಏನು ಅನ್ನೋದು ಒಂದು ಅನುಭವ ಆಗುತ್ತೆ. ನಿಮ್ಗೆ ಆ ಥರ ಅನುಭವ ಏನು ಆಗಿರೋದು? ನೋಡಿ, ನಾನು ಭೂತಕೋಲಕ್ಕೆ ಹೋದಾಗ ನಾನು MPhil ಮಾಡಲಿಕ್ಕೆ ಹೊರಟೋಡು. ನಾನು ಭೂತಕೋಲದ ಅಧ್ಯಯನ ಮಾಡಲಿಕ್ಕೆ ಅಥವಾ ಏನು ಉದ್ಧಾರ ಮಾಡಲಿಕ್ಕೆ ಯಾವುದು ಮಾಡಲಿಕ್ಕೆ ಹೋದವಳಲ್ಲ ನಾನು. ನನಗೊಂದು ಜಾಬ್ ಸೇಫ್ಟಿ ಬೇಕಿತ್ತು. ಹೋದಾಗ ನನಗೊಂದು ಶಾಕ್ ಕಾದಿತ್ತು. ನಾನು ಹೇಳಿದಲ್ಲ, ಉರವ ಎರುಬಂಟ ದೈವಗಳ ಹೆಸರು ನಮ್ಮ ಮನೆಯವರಿಗೆ ಗೊತ್ತಿಲ್ಲ, ಭೂತ ಕಟ್ಟುವವರಿಗೆ ಹೆಸರು ಗೊತ್ತುಂಟು, ಮಾಹಿತಿ ಗೊತ್ತಿಲ್ಲ. ಹೋಗಲಿ, ನಮ್ಮ ಹಿರಿಯ ವಿದ್ವಾಂಸರಿಗೆ ಗೊತ್ತಿರ್ಬೋದು ಅಂತ ಅಂದ್ಕೊಂಡು ಅವರ ಪುಸ್ತಕ ತೆರೆದು ನೋಡಿದರೆ, ಡಾಕ್ಟರ್ ಚಿನ್ನಪ್ಪ ಗೌಡ ಅವರ ಪುಸ್ತಕದಲ್ಲಿ ಸುಮಾರು 10-15 ದೈವಗಳ ಮಾಹಿತಿ ಇದೆ. 300 ದೈವಗಳ ಒಂದು ಪಟ್ಟಿ ಇದೆ. ವಿವೇಕರೈಗಳು 260 ದೈವಗಳ ಒಂದು ಹೆಸರನ್ನು ಪಟ್ಟಿ ಮಾಡಿದರು. ಚಿನ್ನಪ್ಪ ಗೌಡರು ಅದನ್ನು ಪರಿಷ್ಕರಿಸಿ 300 ದೈವಗಳ ಪಟ್ಟಿ ಮಾಡಿದರು. ನನ್ನ ಮನೆಯಲ್ಲಿ ಆರಾಧನೆ ಆಗುವ ಉರವ ಮತ್ತು ಎರುಬಂಟ ದೈವಗಳುಂಟಲ್ಲ, ಈ 2 ಹೆಸರು ಈ ಪಟ್ಟಿಯಲ್ಲಿ ಕೂಡ ಇರಲಿಲ್ಲ. ಇನ್ನು ಮಾಹಿತಿ ಅಂತೂ ಬಹುದೂರ. ಆಗ ನನಗೆ ಮೊದಲ ಬಾರಿಗೆ ಗೊತ್ತಾಯಿತು, ಭೂತಾರಾಧನೆಯಲ್ಲಿ ಅಧ್ಯಯನ ಮಾಡಲಿಕ್ಕೆ ತುಂಬ ಇದೆ. ನಾವೇನು ಅಂದ್ಕೊಂಡಿದ್ವಿ, ನಾವು ಮುಗ್ದೋಗಿದೆ, ಇನ್ನೇನಿಲ್ಲ ಅದರಲ್ಲಿ ಅಂತ ಅಂದ್ಕೊಂಡಿದ್ವಿ. ನಾನು ಮಾತ್ರ ಅಲ್ಲ, ಈಗಲೂ ತುಂಬ ಜನ ಹಾಗೆ ಅಂದ್ಕೊಂಡವರಿದ್ದಾರೆ. ಹಾಗೆ ಆದರೆ ನನಗೆ ಹೀಗೆ ಗೊತ್ತಾಯ್ತಲ್ಲ, ನಮ್ಮ ಈ 2 ದೈವದ ಕಥೆ ನಡೆದದುಂಟಲ್ಲ, ನಮ್ಮ ಮನೆಯ ತಂದೆಯ ಗದ್ದೆಯಲ್ಲಿ. ನಮ್ಮ ಮನೆಯ ತಂದೆಯ ಗದ್ದೆಯಲ್ಲಿ 2 ಎರುಮಾಜಿನ ಕಲ್ಲು ಅಂತಿದೆ. 2 ಕೋಣಗಳು ಮಾಯಾದ ಕಲ್ಲುಗಳಿವೆ. ಅದು ಕೋಣಗಳು ಮಲಗಿದ ಹಾಗೆ ಕಾಣ್ತದೆ. ಆಮೇಲೆ ಮುಟ್ಟಾಳೆ ಕಲ್ಲು ಅಂತ ಉಂಟು, ಅದು ಮುಟ್ಟಾಳೆ ಬಿದ್ದ ಕಲ್ಲು ಅಂತ. ಅಲ್ಲಿ ಏನು ಕತೆ ಹೇಳ್ತಾರೆ ಅಂದರೆ, ಒಂದು ದಿವಸ ಪೂಕರೆ ಕಂಬಳ ನೇಮದ ದಿವಸ ಕೋಣಗಳನ್ನು ಅಡ್ಡಕ್ಕೆ ಓಡಿಸೋ ಬದಲು ನೀಟಕ್ಕೆ ಓಡಿಸಿ
ಓಡಿಸ್ತಾನೆ. ಓಡಿಸಿದಾಗ ಕೋಣಗಳು ಮಾಯ ಅದು. ಓಡಿಸುವಾತ ಓಡಿದ ಅಲ್ಲಿಂದ. ಓಡಿದಾಗ ಅವನ ಮುಟ್ಟಾಳೆ ಬಿತ್ತು. ಅದು ಮುಟ್ಟಾಳೆ ಕಲ್ಲು ಅಂತ, ಅದು ಆ್ಯಕ್ಚುಲಿ ದೂಪೆ ಸಮಾಧಿ, ಅದು ಮುಟ್ಟಾಳೆ ಕಲ್ಲು ಅಂತ. ನಂತರ ಅವನು ಅಲ್ಲೇ ಒಂದು ದೊಡ್ಡ ದೊಡ್ಡ ತೋಡು ಉಂಟು, ಸಣ್ಣ ನದಿ ಅಂತ ಹೇಳ್ಬೋದು, ಅದಕ್ಕೆ ಹಾರಿ ಮಾಯ ಆದ ಅಂತ. ಅದಕ್ಕೆ ರೆಂಜೆಗುಂಡಿ ಅಂತ ಹೇಳ್ತಾರೆ. ಅದಕ್ಕೆ ರೆಂಜೆಗುಂಡಿ ಅಂತ ಯಾಕೆ ಹೆಸರು ಅಂತ ಗೊತ್ತಿಲ್ಲ. ಈ ಕತೆ ಸಿಕ್ಕಿದ ಮೇಲೆ ನಮ್ಗೆ ಗೊತ್ತಾಯಿತು, ರೆಂಜಾಳದವ ಅಲ್ವಾ ಮಾಯಾದ್ದು, ಅದು ನಮ್ಮ ಮನೆಯ ಗದ್ದೆಯಲ್ಲಿ ಅಂತ. ನನಗೆ ಶಾಕ್ ಆಯಿತು, ನಮ್ಮ ಮನೆಯಲ್ಲಿ 2 ದೈವಗಳು ಉದ್ಭವ ಆಗಿದೆ, ಇಂಥ ಕಥಾನಕ ಇದೆ, ಹಾಗಾದರೆ ಮನೆಯಲ್ಲಿ ಇರ್ಬೋದು ಅಂತ. ಅಧ್ಯಯನ ಆಗಲಿಲ್ಲ ಅಂತ ಗೊತ್ತಾಯಿತು. ನಂತರ ನನ್ನ PhDಗೆ ಕೂಡ ನಾನು ಇದಕ್ಕೆ ಸಂಬಂಧಿಸಿದ ಟಾಪಿಕ್ ತೊಗೊಂಡೆ, ತುಳುನಾಡಿನ ನಾಗಬ್ರಹ್ಮ ಮತ್ತು ಕಂಬಳ ಅಂತ ತೊಗೊಂಡೆ. ಆಗ ಇದರ ಫೀಲ್ಡ್ ವರ್ಕ್ ಮಾಡಬೇಕಾಯ್ತು. ನಾನು ತುಂಬ ತುಂಬ ಹೊಸ ವಿಷಯವನ್ನು ತಗೊಂಡ ಕಾರಣ ನಾನು ರಾತ್ರಿ ಎಲ್ಲ ನೀವು ಹೋಗಿ, ನಾನು ಸ್ವಭಾವತಃ ಧೈರ್ಯಸ್ಥೆ, ಭಯ ಅಲ್ಲ ನನಗೆ. ಸಣ್ಣಗಿಂದ ನನಗೆ ಭಯ ಇಲ್ಲ ಯಾವುದಕ್ಕೆ ಕೂಡ, ಮುನ್ನುಗ್ಗಿ ಹೋಗಿ ಮಾಡುವ ಛಲ ಇತ್ತು ನನಗೆ. ಜೊತೆಗೆ ದೈವಗಳ ಕೃಪೆ ಹೇಳ್ತೇವಲ್ಲ, ನಾನು ಹೋದಲ್ಲಿ ಎಲ್ಲ ನನಗೆ ದೈವಗಳು ಮಾಹಿತಿಯನ್ನು ಒದಗಿಸಿವೆ. ಹಾಗೆ ನಾನು ಅಧ್ಯಯನ ಮಾಡ್ತಾ ನನ್ನ PhD ಥೀಸಿಸ್ಗೆ ಬೇಕಾದ್ದನ್ನು ಮಾಡಿಕೊಂಡೆ, ಜೊತೆಗೆ ಬೇರೆದನ್ನು ದಾಖಲು ಮಾಡಿ ಸಂಗ್ರಹ ಮಾಡ್ತಾ ಹೋದೆ. ಹಾಗೆ ಹೋಗಿ ಹೀಗೆಲ್ಲ ಹೋದಾಗ ನಿಧಾನಕ್ಕೆ ನನ್ನನ್ನು ಭಾಷಣಕ್ಕೆಲ್ಲ ಕರೀಲಿಕ್ಕೆಲ್ಲ ಶುರು ಮಾಡಿದರು ಜನ. ನನ್ನ ಮೊದಲ ಡಾಕ್ಟರೇಟ್ ಆಯಿತು, 2ನೇ ಡಾಕ್ಟರೇಟ್ ಆಯಿತು. ಇಷ್ಟಾಗುವ ನಾನು ತುಂಬ ಫೀಲ್ಡ್ ವರ್ಕ್ ಮಾಡಿದೆ. ಜೊತೆಗೆ ನಾನು ತುಳುವಿನ ಈ ಅಧ್ಯಯನವನ್ನು ಮಾಡಲಿಕ್ಕೋಸ್ಕರವೇ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ಳಾರಿಗೆ ಜಾಬಿಗೆ ಹೋಗಿ ಅಲ್ಲಿದ್ದೆ. ನಾನು ಸುಮ್ಮಗೆ ಹೋಗಿ ಒಂದು ಕಡೆಯಲ್ಲಿ ಅಧ್ಯಯನ ಮಾಡಲಿಕ್ಕಾಗ್ತದಾ, ಸರಿ ಜಾಬ್ ಆಪ್ಟ್ ಮಾಡಿದೆ ಅಲ್ಲಿ ಹಳ್ಳಿಯಲ್ಲಿ ಮಾಡಿ, ಅಲ್ಲಿ ಅಧ್ಯಯನ ಮಾಡಿದೆ. ಹೀಗೆ ನನ್ನ ಹತ್ರ ತುಂಬ ಮಾಹಿತಿ ಸಂಗ್ರಹ ಆಯಿತು. ನಾನು 2017ರಲ್ಲಿ ಒಂದು ಅಣಿಯಾರದಳ ಸಿರಿಸಿಂಗಾರ ಅಂತ ಬುಕ್ ಬಂತು. ಭಾಳ ಭೂತಾರಾಧನೆ ಪ್ರಾತ್ಯಕ್ಷಿಕೆಯನ್ನು ಮಾಡಿದರು HBL ರಾವ್ ಅಂತ. ಭಾಳ ದೊಡ್ಡ ಅಚೀವ್ಮೆಂಟ್, ನಿಜವಾಗ್ಲೂ ಒಂದು ದಾಖಲೆ ಅದು. ಅದರಲ್ಲಿ ನಾನು ನನ್ನ ದೈವಗಳ ಪಟ್ಟಿಯನ್ನು ಕೊಟ್ಟೆ. ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು, ತುಳುನಾಡಿನಲ್ಲಿ ಎಷ್ಟು ದೈವಗಳಿಗೆ ಆರಾಧನೆ ಇದೆ. ನನಗೂ ಗೊತ್ತಿರಲಿಲ್ಲ. ಡಾಕ್ಟರ್ ವಿವೇಕರೈಗಳು, ಹಿರಿಯ ದೊಡ್ಡ ವಿದ್ವಾಂಸರು 260 ದೈವಗಳ ಪಟ್ಟಿಯನ್ನು ಮಾಡಿದರು. ಡಾಕ್ಟರ್ ಚಿನ್ನಪ್ಪ ಗೌಡರು, ಜಾನಪದ ಯೂನಿವರ್ಸಿಟಿ ರಿಟೈರ್ಡ್ VC, ಇವರು 300 ದೈವಗಳ ಪಟ್ಟಿಯನ್ನು ಮಾಡಿದರು. ನನಗೆ ಇದರಲ್ಲಿ ಇಲ್ಲದ ತುಂಬ ಸಿಕ್ಕಿತ್ತು. ನಾನು 1465 ದೈವಗಳ ಪಟ್ಟಿಯನ್ನು ಆವಾಗ ಕೊಟ್ಟೆ ನಾನು. ಯಾವಾಗ ಆ ಅಣಿಯಾರದಳ ಸಿರಿಸಿಂಗಾರಕ್ಕೆ. ಈ ನನ್ನ ಪಟ್ಟಿ ಕೂಡ ಅದು ಪ್ರಚಾರಕ್ಕೆ ಬರುವ ತನಕ, ಮೊನ್ನೆ ತನಕ, ಈಗ 1-2 ವರ್ಷ ಮೊದಲು ಈ ಪುಸ್ತಕ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಯಿತು. ನಾನು ದೊಡ್ಡ ವಿದ್ವಾಂಸರೆಲ್ಲ ಭಾಷಣ ಮಾಡಿದ್ರು, ನನ್ನ ಕಿವಿಯಾರೆ ಕೇಳಿದ್ದೇನೆ, ತುಳುನಾಡಿನಲ್ಲಿ ಸುಮಾರು 300-400 ದೈವಗಳಿಗೆ ಆರಾಧನೆ ಇದೆ ಅಂತ. ನನಗೆ ಇಷ್ಟು ಮಾಹಿತಿ ಸಿಕ್ತಲ್ಲ, ನಾನು ಅಲ್ಲ ಅಂತ ಪ್ರೂವ್ ಮಾಡಿದೆ. ವಿತ್ ದಾಖಲೆ ಸಹಿತ ಇದನ್ನೆಲ್ಲ ಬ್ಲಾಗಲ್ಲಿ ಬರಿತಾ ಬಂದೆ. ನಾನು ಬ್ಲಾಗಲ್ಲಿ ಹಾಕ್ತಾ ಬಂದೆ. ನನಗೆ ಗೊತ್ತಾದ್ದನ್ನು ತುಂಬ ಜನ ನೋಡಿದರು. ಸುಮಾರು 6-7 ಲಕ್ಷ ಓದುಗರು ನನ್ನ ಬ್ಲಾಗಿಗೆ. ಜನರ ಇಂಟ್ರೆಸ್ಟ್ ನೋಡಿ ನಾನು ಸಹ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಾ ಬಂದೆ, ಎಲ್ಲ ಸೇರಿಸ್ಕೊಂಡು ಬಂದೆ. ಎಷ್ಟು ದೈವಗಳ ಮಾಹಿತಿ ಇದೆ ಅಂತ ನನಗೂ ಗೊತ್ತಿರಲಿಲ್ಲ, ಆದರೆ 1000ಕ್ಕಿಂತ ಹೆಚ್ಚು ನನಗೆ ಮಾಹಿತಿ ಸಿಕ್ಕಿತ್ತು. ನನಗೆ ನನ್ನ 25 ಪುಸ್ತಕಗಳು ಇದಕ್ಕಿಂತ ಮೊದಲು ತುಂಡು ಭೂತಗಳು ಒಂದು ಅಧ್ಯಯನ ಅಂತ ಒಂದು ಸಣ್ಣ ಪುಸ್ತಕ ಪಬ್ಲಿಷ್ ಆಗಿದೆ. ತುಳುನಾಡಿನ ಅಪೂರ್ವ ಭೂತಗಳು ಅಂತ ಪಬ್ಲಿಷ್ ಆಗಿದೆ. ಭೂತಗಳ ಅದ್ಭುತ ಜಗತ್ತು, ಅದು ಬಹಳ ಫೇಮಸ್ ಆಗಿದೆ ಆ ಪುಸ್ತಕ. ಆದರೆ ನಾನು ಈ ಸಮಗ್ರವಾಗಿ ಬರೀಲಿಕ್ಕೆ ಹೋಗಿರಲಿಲ್ಲ. ಕೊರೋನಾ ಟೈಮಲ್ಲಿ ತುಂಬ ನನ್ನ ಕೊಲೀಗ್ಸ್ ಕೊರೋನಾಯಿಂದಾಗಿ ಎಕ್ಸ್ಪೈರ್ ಆದರು. ತುಂಬ ಸುತ್ತಮುತ್ತ ನೋಡಿದೆ. ಆಗ ನಂಗೆ ಅನ್ನಿಸ್ತು, ನಾನು ಸತ್ತು ಹೋದರೆ ನನ್ನ ಅಧ್ಯಯನ ಬಿಟ್ಟೋಯ್ತಲ್ಲ. ನಾನು ಇಷ್ಟು ಅಧ್ಯಯನ ಮಾಡಿದ್ದು ಸುಮಾರು 21 ವರ್ಷದ ಅಧ್ಯಯನ, ಸುಮಾರು 2000 ಇಸವಿಯಿಂದ ಶುರು ಮಾಡಿದ್ದು 2021 ತನಕ, ಅಂದರೆ 21 ವರ್ಷಗಳ ಅಧ್ಯಯನ ವ್ಯರ್ಥ ಆಗಿ ಹೋಗ್ತದಲ್ಲ. ನನಗೆ ಪುಸ್ತಕ ಮಾಡಲಿಕ್ಕೆ ಏನು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಬ್ಲಾಗಲ್ಲಿ ಬರಿತಾ ಇದ್ದೆ. ಬ್ಲಾಗಲ್ಲಿ ಬರೆದಾಗ ಒಂದು ಸಮಸ್ಯೆ ಆಯಿತು. ನನ್ನ ಮಹತ್ವದ ಸಿಂಗಲ್ ಸೋರ್ಸ್ ಆರ್ಟಿಕಲ್ ಹೇಳ್ತೇವೆ, ಅಂದರೆ ಇದಕ್ಕಿಂತ ಮೊದಲು ಯಾವ ವಿದ್ವಾಂಸರು ಇದನ್ನು ಅಧ್ಯಯನ ಮಾಡಿ ಬರೆದಿರಲಿಲ್ಲ. ಅಂತಹ ಒಂದು ಬರಹ ಬೈಲಮಾರಿ ನಲಿಕೆ ಅಂತ, ಅದನ್ನು ನನ್ನ ಕೊಲೀಗು ವಿಶ್ವನಾಥ್ ಬದಿಕಾನ್ ಅಂತ ಆ್ಯಸ್ ಇಟ್ ಈಸ್ ನನ್ನ ಬ್ಲಾಗಿನಿಂದ ಕಾಪಿ ಮಾಡಿ ಅವರ ಹೆಸರಲ್ಲಿ ವಿಕಿಪೀಡಿಯಾಕ್ಕೆ ಹಾಕಿ ಅದು ದೊಡ್ಡ ಇಶ್ಯೂ ಆಯಿತು. ಅದು ನನ್ನ ಬರಹ ಅಂತ ಹೇಳಿದಾಗ ಅದು ಕಣಜದಲ್ಲಿತ್ತು ಅಂತ ನನ್ನನ್ನು ಬೈದು ಬರೆದ್ರು. ಅವರು ಗುಂಪು ಸೇರಿಕೊಂಡು, ಪವನ ಜಾನು ಅವರೆಲ್ಲ ಸೇರಿಕೊಂಡು ನನ್ನ ಬಗ್ಗೆ ಬಹಳ ಕೆಟ್ಟದಾಗಿ ಬೈದು ಬರೆದ್ರು. ಯಾರಾದರೂ ಓದಲಿಕ್ಕೆ ಅಲ್ವಾ, ಏನಾಗ್ತದೆ ಹೇಳಿ ಮತ್ತೊಂದು ವಿತ್ತಂಡವಾದ ಬಂತು. ನನ್ನ ಪುಸ್ತಕದ ಬಗ್ಗೆ ನೀವೇ ಒಂದು ಕಡೆ ಕ್ಲಾರಿಟಿ ಕೂಡ ಕೊಟ್ಟಿದ್ದೀರಾ, ಬ್ಯಾನ್ ಆಗಿಲ್ಲ ನನ್ನ ಪುಸ್ತಕ ಅಂತ. ಬ್ಯಾನ್ ಆಗಿದೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನನ್ನ ಇದೇನಾಯಿತು ಗೊತ್ತಾ, ಹೀಗೆ ಒಂದು ಕ್ಲಾಶ್ ಆಯಿತು ನಮ್ಮಲ್ಲಿ. ಅದನ್ನು ನಾನು ನನ್ನ ಈ ಪುಸ್ತಕ ಅಲ್ಲ, ಮೊದಲ ಪುಸ್ತಕ ಕರಾವಳಿ 1001 ಒಂದು ಸಾಂಸ್ಕೃತಿಕ ಐತಿಹಾಸಿಕ ವಿಶ್ಲೇಷಣಾತ್ಮಕ ನೋಟ ಅಂತೇಳಿ, ಈ ಪುಸ್ತಕದಲ್ಲಿ ನಾನು ಯಾಕೆ ಪುಸ್ತಕ ಬರಿಬೇಕಾಯಿತು ಅಂತ ಬ್ಲಾಗಲ್ಲಿ ಬರೆದು ನಾನು ಆರಾಮಿದ್ದೆ. ನನಗೇನು ಪುಸ್ತಕ ಬರೆಯೋ ಉದ್ದೇಶ ಇರಲಿಲ್ಲ, ದುಡ್ಡು ಮಾಡುವ ಉದ್ದೇಶ ಮೊದಲೇ ಇರಲಿಲ್ಲ. ಯಾಕೆ ನಾನು ಮಾಡಿದ ಖರ್ಚೇ ಸಿಕ್ಕಾಪಟ್ಟೆ ಇದೆ. ನಾನು ಉದ್ಯೋಗಕ್ಕೆ ಸೇರಿದಲ್ಲಿಂದ
2021ನೇ ಇಸವಿ ತನಕ ಈ ಪುಸ್ತಕ ಬರುವ ತನಕ ಕೂಡ ಫೀಲ್ಡ್ ವರ್ಕಿಗೆ ಆಮೇಲೆ ಇತರ ಖರ್ಚಿಗೆ ನನ್ನ ಸಂಬಳ ಸಾಕಾಗದೆ ನನ್ನ ಗಂಡನ ಕೈಯಿಂದ ತೊಗೊಂಡಿದ್ದೇನೆ. ಹಾಗೆ ನನಗೇನು ದುಡ್ಡು ಮಾಡುವ ಉದ್ದೇಶ ಇದರಲ್ಲಿ ಇದ್ದದಲ್ಲ. ಪುಸ್ತಕ ಮಾರಾಟ ಮಾಡಿ ದುಡ್ಡು ಮಾಡಿದವರು ಜಗತ್ತಲ್ಲಿ ಎಲ್ಲೋ ಬೆರಳೆಣಿಕೆ ಎಷ್ಟು ಮಂದಿ ಇರ್ಬೋದು, ನಮ್ಮ ದೇಶದಲ್ಲಿ ಅಂತೂ ಭಾಳ ಕಡಿಮೆ. ಓಕೆ, ಅದಿರಲಿ. ನಾನು ಹಾಗೆ ಬ್ಲಾಗಲ್ಲಿ ಬರ್ತೇನೆ. ಬ್ಲಾಗಲ್ಲಿ ಬರೆದದನ್ನು ಇವರು ಕದ್ದು ಬಳಸಿ ಅದನ್ನು ನನ್ನದು ಅಂತ ಹೇಳಿದಾಗ ನನ್ನನ್ನೇ ಬೈದು ಬರೆದ್ರು ಒಂದಷ್ಟು ಜನ ಗುಂಪು ಸೇರಿಕೊಂಡು. ಪುರುಷ ಪ್ರಧಾನ ಸಮಾಜದ ಲಕ್ಷಣವಾಯಿತು ಅಂತ ನಂಗೆ ಗೊತ್ತಿಲ್ಲ. ನನ್ನ ಬರಹವನ್ನು ನನ್ನದು ಅಂತ ಹೇಳುವ ರೈಟ್ಸ್ ನನಗಿಲ್ಲ. ಸೊ ಆಗ ನಾನು ದೂರು ಕೊಟ್ಟೆ ಅವರ ಮೇಲೆಲ್ಲ. ಪೊಲೀಸರು ಕೂಡ ಎಷ್ಟು ಮಾಡಿದ್ರು, ಕೃತಿಚೌರ್ಯವನ್ನು ಕ್ರಿಮಿನಲ್ ಕೇಸ್ ಅಲ್ಲ, ಅದು ಸಿವಿಲ್ ಅಂತ ಹೇಳಿದರು. ದುಡ್ಡು ಎಲ್ಲ ನನಗೂ ಗೊತ್ತಿರಲಿಲ್ಲ. ಕೃತಿಚೌರ್ಯ ಕ್ರಿಮಿನಲ್ ಕೇಸ್ ಅಂತ ನನಗಾದ್ರೂ ಗೊತ್ತಿತ್ತಾ? ಇಲ್ಲ. ಇವರು ಹೋಗಿ ನಾನು ಇವರ ಮೇಲೆ ದೂರು ಕೊಟ್ಟೆ, ಕೃತಿಚೌರ್ಯ ಮಾಡಿದ್ದಲ್ಲದೆ ನನ್ನನ್ನು ಬೈದು ಬರೆದಿದ್ದಾರೆ ಅಂತೇಳಿ. ಆಗ ಇವರು ತಕ್ಷಣ ಕೋರ್ಟಿಗೆ ಹೋದರು, ಹೈಕೋರ್ಟಿಗೆ. FIR ಆಯಿತು, ಹೈಕೋರ್ಟಿಗೆ ಹೋದರು. ಕೃತಿಚೌರ್ಯ ಸಿವಿಲ್ ದೂರು, ಅದು ಕ್ರಿಮಿನಲ್ ಅಲ್ಲ ಅಂತ ಹೇಳಿ ವಾದ ಮಾಡಿ ಸ್ಟೇ ತಂದರು. ಆಯಿತು, ಸ್ಟೇ ತಂದಾದರೂ ಸುಮ್ಮಗೆ ಕೂತ್ಕೊಂಡ್ರೆ ಇಲ್ಲ, ಮತ್ತೆ ಗುಂಪು ಕಟ್ಟಿಕೊಂಡು ನನ್ನ ಬಗ್ಗೆ ಎಲ್ಲ ಕೆಟ್ಟದಾಗಿ ಬರೆದ್ರು. ಆಗ ನಾನು ಮತ್ತೆ ದೂರು ಕೊಟ್ಟೆ. ಆ ಎರಡನೇ ಬಾರಿ ದೂರು ಕೊಟ್ಟ ಸಮಯದಲ್ಲಿ ಈ ಪುಸ್ತಕ ಬಂತು. ಆಗ ನಾನು ಬರೆದೆ, ಇಂಪಾರ್ಟೆಂಟ್ ಲೇಖನಗಳನ್ನೆಲ್ಲ ಬ್ಲಾಗಿಂದ ಹಿಂದೆ ತೆಗೆದು ಇದು ವ್ಯರ್ಥ ಆಗೋದಿಲ್ಲ, ಮುಂದೆ ನಾನು ಎಲ್ಲೂ ಕೊಡೋದಿದ್ರೆ ಹಾಗೆ ನಾನು ಪುಸ್ತಕ ಬರೀಲಿಕ್ಕೆ ಹೊರಟೆ ಹೇಳಿ ಇವರ ಮೇಲೆ FIR ಅದನ್ನು ಬರೆದೇನೆ. ಅದು ಅವರಿಗೆ ಅವಮರ್ಯಾದೆ ಆಯಿತು ಅಂತ ಹೇಳಿ ಅವರು ಕೋರ್ಟಿಗೆ ಹೋಗಿ ಪುಸ್ತಕಕ್ಕೆ ಸ್ಟೇ ತಂದಿದ್ರು. ಯಾರು, ಶ್ರೀನಿಧಿ ಇವರೆಲ್ಲ. ಇದರಲ್ಲಿ ಅಷ್ಟೇ ಬ್ಯಾನ್ ಅಲ್ಲ, ತಾತ್ಕಾಲಿಕ ಮುಂದಿನ ಹಿಯರಿಂಗ್ ತನಕ ಅಂತ ಸ್ಟೇ ಆರ್ಡರ್ ಇದ್ದದ್ದು. ಅದನ್ನು ಹಾಕಿ ಇವರು ಬ್ಯಾನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಏನಾಗಿತ್ತಂದರೆ ಆ ಪುಸ್ತಕ ಅದು ನಾವು ಪ್ರಿಂಟಿಂಗ್ಗೆ ಆರ್ಡರ್ ಆಗಿತ್ತೆಲ್ಲ. ನಮಗೆ ಈ ಪುಸ್ತಕ ಪಬ್ಲಿಷ್ ಆಗಿ 1 ತಿಂಗಳಿಗೆ ಎಲ್ಲ ಖಾಲಿಯಾಗಿತ್ತು ನಮ್ಮಲ್ಲಿ. ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ಹಾಗೆ ನಾವು ಅದರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಅದರ ಬಗ್ಗೆ ಬರೆದಿದ್ದುಂಟಲ್ಲ, ಅದಕ್ಕೆ ಹೋಗಿ ಸ್ಟೇ ತಂದು ಅದನ್ನು ಬ್ಯಾನ್ ಆಗಿದೆ ಅಂತ ಪ್ರಚಾರ ಮಾಡಿದೆವರು ಅದರಲ್ಲಿ. ನಂತರ ಏನಾಯಿತು, ಕಾಂತಾರ ಬಂತಲ್ಲ. ಕಾಂತಾರ ಬಂದಾಗ ಈ ಪುಸ್ತಕಕ್ಕೆ ಬಹಳ ಬೇಡಿಕೆ ಬಂತು. ಮತ್ತು ಮಾಯ ಆಗುದಂದ್ರೆ ಏನು ಅಂತ ಜನರಿಗೆ ಗೊತ್ತಿಲ್ಲ ಅಂತ ಗೊತ್ತಾಯ್ತು. ತುಂಬ ಜನ ನನ್ನ ಹತ್ರ ಕೇಳಿದರು. ಕಾಂತಾರ ಬಂದಾಗ ನಾನು ಊರಲ್ಲಿದ್ದೆ. ಯಾವಾಗಲೂ ನನ್ನಲ್ಲಿ ಭೂತಾರಾಧನೆ ಬಗ್ಗೆ ಎಲ್ಲ ಮಾಹಿತಿಗಾಗಿ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ ತುಂಬ ಜನ. ಊರಲ್ಲಿದ್ದ ಕಾರಣ ಮೊಬೈಲ್ ಸಿಗ್ನಲ್ ಸಿಗೋದಿಲ್ಲ. ವಾಟ್ಸಪ್ ಮೆಸೇಜ್ ಬರಲಿಕ್ಕೆ ಶುರು ಆಯಿತು. ಮಾಯ ಆಗುದಂದ್ರೇನು, ಮಾಯ ಆದವರು ಏನಾಗ್ತಾರೆ, ಶಿವ ಏನಾಗಿದ್ದಾನೆ, ಅವ ಏನಾಗಿದ್ದಾನೆ, ಇವ ಇದೆಂಥ ಸಂಗತಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ಯಾವ ಶಿವಪ್ಪ ಮಾಯ ಆದ್ದು ಅಂತ. ಆಗ ನನಗೆ ತಮ್ಮ ಹೇಳಿದ, ನನ್ನ ಗಣೇಶ್ ಭಟ್ ಅಂತೇಳಿ ಲೇಖಕರವರು, ಅದು ಕಾಂತಾರ ಅಂತ ಒಂದು ಸಿನಿಮಾ ಬಂದೆ, ಅದರಲ್ಲಿ ಮಾಯ ಆದ್ದುಂಟಂತೆ. ಆದರೆ ನಾವು ಒಮ್ಮೆ ನೋಡುವ ಹೇಳಿದೆ. ಆಗ ಬಹಳ ರಶ್ಶು. ಆಮೇಲೆ ಅಂತೂ ಹೇಗೋ ಒಂದು ಮಾಡಿ ಸಿನಿಮಾ ನೋಡಿದ್ವಿ ನಾವು. ಹೋದಾಗ ನನಗೆ ಗೊತ್ತಾಯಿತು ಜನರಿಗೆ ಮಾಯ ಆಗೋದಂದ್ರೆ ಏನು ಅಂತ ಗೊತ್ತಾಗಲಿಲ್ಲ ಅಂತ. ಆಗ ನಾನು ಮಾಯ ಮತ್ತು ಜೋಗ ಅಂದರೆ ಏನು ಅಂತ ಹೇಳಿ ವಿಶ್ಲೇಷಣಾತ್ಮಕವಾಗಿ ಬರೆದು ಈ ಪುಸ್ತಕವನ್ನು ಬಂದೆ. ಇದರಲ್ಲಿ ಮೊದಲಿನ ದೈವಗಳ ಅಷ್ಟು ಮಾಹಿತಿ ಇದೆ, ಜೊತೆಗೆ ಹೆಚ್ಚಿನ ಮಾಹಿತಿ ಇದೆ. 50 ದೈವಗಳ ಹೆಚ್ಚಿನ ಮಾಹಿತಿ ಇದೆ, ಜೊತೆಗೆ ಮಾಯ ಮತ್ತು ಜೋಗದ ಪರಿಕಲ್ಪನೆ ಇದೆ. ತುಳುವರಲ್ಲಿ ಮೋಕ್ಷದ ಪರಿಕಲ್ಪನೆ ಇಲ್ಲ, ಆದರೆ ಮೋಕ್ಷಕ್ಕೆ ಸಂವಾದಿ ಆಗುವಂಥ ಪರಿಕಲ್ಪನೆ ಜೋಗ ಮತ್ತು ಮಾಯ. ಜೋಗ ಅಂದರೆ ಈ ಬದುಕಿಕೊಂಡು ಇರುವಂಥದ್ದು, ಆದರೆ ನೀವು ಜೋಗದಲ್ಲಿರುವುದಲ್ಲ, ಎಲ್ಲರೂ ಜೋಗದಲ್ಲಿರುವುದಲ್ಲ. ಜೋಗ ಅಂದರೆ ಹೇಗೆಂದರೆ ತುಳುವರ ಅಂತಿಮ ಜನ್ಮ ಅಂತ ಹೇಳ್ಬೋದು. ಈಗ ಕೊರಗತನಿಯ ದೈವ ಆದ ನಂತರ ಅತ್ತುಕೊಂಡು ಕರೆದಂಥ ತಾಯಿಗೆ ಹೇಳ್ತಾನೆ, ತನ್ನ ಸಾಕು ತಾಯಿ ಬೈರಕ್ಕೆ ವೈದ್ಯದಿಗೆ, ನನ್ನನ್ನೇನು ಕರಿಬೇಡಿ, ಅಳಬೇಡಿ, ನಾನು ಇಷ್ಟು ಸಮಯ ನಿಮ್ಮ ಜೊತೆಗೆ ಜೋಗದಲ್ಲಿದ್ದೆ, ಈಗ ನಾನು ಮಾಯಕಕ್ಕೆ ಸಂದಿದ್ದೇನೆ. ಮಾಯ ಆಗುದಲ್ಲ, ಆ್ಯಕ್ಚುಲಿ ಮಾಯಕಕ್ಕೆ ಸಲ್ಲುದು ಅಂತ ಹೇಳೋದು. ಮಾಯಕಕ್ಕೆ ಸಂದಿದ್ದೇನೆ, ನೀವು ಇನ್ನು ಕೊರಗತನಿಯ ಬಾ ಅಂತ ಕರೆದು ನೀರಿಟ್ಟು ಕರೆದ್ರೆ ನಾನು ಅಲ್ಲಿ ಬಂದು ದನ ಕರು ಹಸು ಬೆಳೆ ರಕ್ಷಣಾ ಬಾಣಂತಿ ಮಕ್ಕಳು ಎಲ್ಲರಿಗೆ ನಾನು ರಕ್ಷಣೆ ಕೊಡ್ತೇನೆ ಅಂತ ಹೇಳ್ತಾನೆ. ಅದೇ ರೀತಿ ಕೋಟಿ ಚೆನ್ನಯ್ಯರು ದೈವವಾಗುವ ಮುಂಚೆ ಅವರ ಅಂತಿಮ ಸಾವಿನ ಹಂತ ಬಂದಿರ್ತದೆ. ಆಗ ಅವರು 3 ಬಲ್ಲಾಳರನ್ನು ಕರೆದು ಹೇಳ್ತಾರೆ, ಇಷ್ಟು ಸಮಯ ನಾವು ನಿಮ್ಮ ಜೊತೆಗೆ ಜೋಗದಲ್ಲಿದ್ದೆವು, ಇನ್ನು ನಾವು ಮಾಯಕಕ್ಕೆ ಸಲ್ತೇವೆ, ನೀವು ಗರಡಿ ಕಟ್ಟಿ ಆರಾಧನೆ ಮಾಡಿಕೊಂಡು ಬನ್ನಿ, ನಾವು ನ್ಯಾಯ ಧರ್ಮ ಸತ್ಯವನ್ನು ನೆಲೆಗೊಳಿಸ್ತೇವೆ, ಇಲ್ಲಿ ಎತ್ತಿ ಹಿಡಿತೇವೆ ಅಂತ ಹೇಳ್ತಾರೆ. ಇಲ್ಲಿ ಹಾಗೆ ಆ ಜೋಗ ಅಂದ್ರೆ ಅಲ್ಲ, ಅದೇ ಹೇಳಿದ್ದು. ಮಾಯ ಆಗುದಂದ್ರೆ ತುಳುವರ ಮೋಕ್ಷಕ್ಕೆ ಸಂವಾದಿಯಾದ ಪದ. ಮೋಕ್ಷ ಇಲ್ಲ ತುಳುವರಲ್ಲಿ ಮೋಕ್ಷದ. ಹೇಗೆಂದ್ರೆ ಮೋಕ್ಷ ಆಗುದು ಹೇಗೆಂದ್ರೆ, ಈಗ ಮೋಕ್ಷ ಯಾರ್ಯಾರು ಪಡಿಲಿಕ್ಕೆ ಆಗುದಿಲ್ಲ. ಹೌದು. ಈಗ ಅಂತಿಮ ಜನ್ಮವನ್ನು, ಮೋಕ್ಷಕ್ಕೆ ಇರುವಂಥ ಅಂತಿಮ ಜನ್ಮ ಹೇಳ್ತೇವೆ. ಜೈನರಲ್ಲಿ ಚರಮ ದೇಹಧಾರಣೆ ಅಂತ ಹೇಳ್ತೇವೆ. ಜೈನರಲ್ಲಿ ಚರಮ ದೇಹಧಾರಿಯಾದವರು ನಂತರ ಅವರಿಗೆ ಮರುಜನ್ಮ ಇಲ್ಲ, ಅವರು ನಂತರ ತೀರ್ಥಂಕರರಾಗುವುದು, ಅಂತಿಮ ಜನ್ಮ ಅವರಿಗೆ. ಈಗ ಶಂಕರಾಚಾರ್ಯ ಮಧ್ವಾಚಾರ್ಯ ಇವರು ಕೂಡ ಎಲ್ಲ ಮೋಕ್ಷ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಇವರು ಮೋಕ್ಷವನ್ನು ಪಡಿಬೇಕಾದ್ರೆ ಒಂದಷ್ಟು ಅರ್ಹತೆಯನ್ನು ಗಳಿಸಿರ್ತಾರೆ, ಅವರ ಅಂತಿಮ ಜನ್ಮ ಆಗಿರ್ತದೆ. ಅವರು ಎಂಥ ಅರ್ಹತೆ ಪಡೆದಿರ್ತಾರೆ ಅಂದರೆ, ಅಧಿಕಾರೀತು ವಿಧಿವದದೀತ ವೇದ ವೇದಾಂಗತ್ವೇನ ಆಪಾತತಃ ಅಧಿಗತಾರ್ಥ ಅಖಿಲ ಅಸ್ಮಿನ್ ಜನ್ಮನಿ ಜನ್ಮಾಂತರೇವ ಕಾಮ್ಯ ನಿಷಿದ್ಧ ವರ್ಜನ ಪುರಸ್ಸರಂ ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತೋಪಾಸನಾನುಷ್ಠಾನೇನ ನಿತಾಂತಹ ನಿರ್ಮಲ ಸ್ವಾಂತಹ ಪ್ರಮಾತ.
ಆ ಇಷ್ಟು ಅರ್ಹತೆಯನ್ನು ಒಂದು ಜನ್ಮದಲ್ಲಿ ಪಡೆಯುವುದಲ್ಲ, ಜನ್ಮಾಂತರದಿಂದ ಪಡೆದು ಅಂತಿಮ ಜನ್ಮಕ್ಕೆ ಅವರು ಬರೆದಿರ್ತಾರೆ. ಹಾಗೆ ತುಳುವರಲ್ಲಿ ಮಾಯ ಆಗುವವರು ಈ ಮಾಯ ಆಗುವಂಥ ಅರ್ಹತೆಯನ್ನು ಮೋಕ್ಷ ಅಂದರೆ ಮೋಕ್ಷಕ್ಕೆ ಸಂವಾದಿಯಾಗಿರುವಂಥ ಒಂದು ಪರಿಕಲ್ಪನೆ, ಅವರು ಬಂದು ಜೋಗಕ್ಕೆ ಬಂದಿರ್ತಾರೆ. ಈ ಅರ್ಹತೆಯನ್ನು ಪಡೆದು ಜೋಗಕ್ಕೆ ಬಂದಿರ್ತಾರೆ, ಅವರು ಮಾಯಾಗಿ ದೈವ ಆಗುವುದು. ಅವರು ಆಕ್ಚುಲ್ ಆಗಿ ಕಾಂತಾರ ಸಿನಿಮಾ ಬಂದ್ಮೇಲೆ ಸಾಕಷ್ಟು ಜನಕ್ಕೆ ಮಾಯ ಆಗೋದು, ಮಾಯ ಆಗಿ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಆಗ ನಾನು ಅದರ ಬಗ್ಗೆ ವಿಸ್ತೃತವಾಗಿ ಬರೆದು ಈ ಪುಸ್ತಕವನ್ನು ತಂದೆ. ಇದರಲ್ಲಿ ಕರಾವಳಿಯ 1253 ದೈವಗಳ ಮಾಹಿತಿ ಇದೆ, ಜೊತೆಗೆ ಮಾಯ ಮತ್ತು ಜೋಗ ಅಂದರೆ ಏನು ಅಂತ ಇದೆ ಅದರಲ್ಲಿ. ಈ ಮಾಯ ಆಗುದಂದ್ರೆ ಏನು ಅಂತ, ಅವರು ಮಾಯ ಆಗುದಂದ್ರೆ ಇಲ್ಲ ಆಗುದಲ್ಲ, ಸಾಯುವುದಲ್ಲ, ಅದೃಶ್ಯ ಆಗುದಲ್ಲ. ಮಾಯ ಆಗುದಂದ್ರೆ ಒಂದು ಪರಿಕಲ್ಪನೆ, ಅವರು ದೈವತ್ವವನ್ನು ಸಿನಿಮಾ ವಿಷಯಕ್ಕೆ ಬಂದ್ರೆ ಕಾಂತಾರ ಸಿನಿಮಾದಲ್ಲಿ ಹೇಗೋ ರಿಷಬ್ ಶೆಟ್ಟಿ ಅವರು ಲಾಸ್ಟ್ ನಲ್ಲಿ ಮಾಯ ಹಾಗೆ ನೋಡಿ. ನಮ್ಮಲ್ಲಿ ಹೊಸಬಟ್ಟಿನಲ್ಲಿ ರಾಹುಗಳಿಗೆ ಕಟ್ಟಿದವರು ಮಾಯ ಆಗಿದ್ದಾರೆ, ಏನು ಕೂಜಿಲ ದೈವಗಳನ್ನು ಕಟ್ಟಿದವರು ಮಾಯ ಆಗಿದ್ದಾರೆ, ಜುಮಾದಿ ದೈವವನ್ನು ಕಟ್ಟಿದವನಲ್ಲಿ ಒಂದು ನೀರಿನ ಹೊಂಡಕ್ಕೆ ದಾರಿ ಮಾಯದ್ದು ಅನೇಕ ಕಥೆಯನ್ನು ಕೇಳಿವೆ. ಹೀಗೆ ಕಣ್ಣಾರೆ ನೋಡ್ತಾ ಇದ್ದಾಗೆ ಮಾಯ ಆಗಿದ್ದಾರೆ ಇವರೆಲ್ಲ. ಈಗ ಪಾರ್ಟ್ 2 ಬೇರೆ ಬರ್ತಿದ್ಯಲ್ಲ ಮೇಡಮ್ ಕಾಂತಾರ, ಅದರಲ್ಲಿ ಪರಶುರಾಮನ ಅವತಾರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು ಕೂಡ ಒಂದಷ್ಟು ಕಡೆ ಕೇಳಿ ಬರ್ತಿರೋದು. ಅಂದ್ರೆ ಲುಕ್ ಎಲ್ಲ ಹಾಗೆ ಇದೆ ಸ್ವಲ್ಪ ಅಂತ, ಏನಾದ್ರೂ ಅಂದ್ರೆ ಇವಾಗ ಪ್ರೀಕ್ವೆಲ್ ಅಲ್ವಾ, ಹಾಗಾಗಿ ಈ ಹಿಂದೆ ಏನಾದ್ರೂ ನಡೆದಿರೋಂಥದ್ದನ್ನ ತೋರಿಸ್ತಾರೆ. ನಿಮ್ಗೆ ಏನಾದ್ರೂ ಒಂದು ಐಡಿಯಾ ಇರ್ಬೋದಾ ಅಂತ? ಕಾಂತಾರ ಪ್ರೀಕ್ವೆಲ್ ಅಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ತುಂಬ ಜನ ನನ್ನ ಹತ್ರ ಕೇಳ್ತಾರೆ, ಕೆಲವು ಕಥೆಯನ್ನು ನಾನು ಊಹಿಸಿದ್ದೇನೆ, ಬಟ್ ಅದಲ್ಲ, ಅವರು ಬಹಳ ಕ್ರಿಯೇಟಿವ್ ಇದ್ದಾರೆ. ಈಗ ನೋಡಿ, ಇಂಥ ಮಾಯವಾದ ಒಂದು ದಂತಕಥೆಯನ್ನು ಆಧರಿಸಿ ಎಂಥ ಅದ್ಭುತವಾದ ಸಿನಿಮಾವನ್ನು ಮಾಡಿಲ್ಲ ಅವರು ಅಲ್ವಾ. ಹಾಗಾಗಿ ಪ್ರೀಕ್ವೆಲ್ ಕೂಡ ಅಂಥದ್ದೇ ಇರ್ಬೋದು. ಇನ್ನು ಈ ಪಂಜುರ್ಲಿ ದೈವದ್ದೆಲ್ಲ ಪ್ರೀಕ್ವೆಲ್ ಹೇಳೋದಾದ್ರೆ ಏನಿದೆ ಅಂತ. ಈಗ ಪಂಜುರ್ಲಿ ದೈವವನ್ನು ಅಲ್ಲಿ ತೋರಿಸಿದ್ದಾರೆ. ಪಂಜುರ್ಲಿ ದೈವದ ಮೂಲ ಕಥೆ ಏನಿದೆ? ಪಂಜುರ್ಲಿ ದೈವ ಯಾರು? ಈಗ ನಾನು ಹೇಳಿದೆ, ಅನೇಕರು ಪ್ರಧಾನ ದೈವದ ಸೇರಿಗೆಗೆ ಸಂದು ದೈವತ್ತು ಪಡೆದದ್ದು ಇವರೆಲ್ಲ, ಕೋಟಿ ಚೆನ್ನಯ್ಯ, ಕೊರಗತನೆಯ ಇವರೆಲ್ಲ ಅಲ್ವಾ. ಹಾಗಾದರೆ ಪ್ರಧಾನ ದೈವಗಳು ಯಾರು ಕೇಳಿದರೆ, ತುಳುವಿನಲ್ಲಿ ಈಗ ಒಂದು ಪಂಜುರ್ಲಿ, ಇಲ್ಲಿ ಪಂಜುರ್ಲಿಯ ಸಾನ್ನಿಧ್ಯಕ್ಕೆ ಸೇರಿ ಅನೇಕರು ದೈವಗಳಾಗಿದ್ದಾರೆ. ಈ ಪಂಜುರ್ಲಿ ದೈವ ಯಾರು ಹೇಳೋದೊಂದು ಕಥೆ ಇದೆ. ಇಲ್ಲಿ ಒಂದು ಪಾಡ್ದನದ ಕಥೆ ಸಿಗ್ತದೆ, ಇದಕ್ಕೆ ಪುರಾಣ ಮೂಲದ ಕಥೆ ಇದೆ. ಈಶ್ವರ ದೇವರು ಬೇಟೆಗೆ ಹೋಗ್ತಾರೆ. ಹೋಗುವಾಗ ಪಾರ್ವತಿ ದೇವಿ ಹಠ ಮಾಡಿ ಬರ್ತಾರೆ. ಶಿವದೇವರು ಹೇಳ್ತಾರೆ, ಈಶ್ವರ ದೇವರು, ನೀನು ಕಂಡದ್ದನ್ನು ಕಂಡ ಹಾಗೆ ಹೇಳ್ತೀಯ, ನೋಡಿದ್ದನ್ನು ನೋಡಿದೆ ಅಂತ ಹೇಳ್ತಿ, ನೀನು ಬರಬೇಡ ಅಂತ. ಇಲ್ಲ ಅಂತ ಹಠ ಮಾಡಿ ಹೋಗ್ತಾರೆ. ಹೋಗಿ ಈಶ್ವರ ದೇವರು ಬೇಟೆ ಆಡ್ತಾರೆ, ಒಂದು ಹಂದಿಯನ್ನು ಬೇಟೆ ಆಡ್ತಾರೆ. ಆಗ ಹಂದಿ ಸಾಯ್ತದೆ, ಗಂಡು ಹಂದಿ, ಹೆಣ್ಣು ಹಂದಿ ಓಡಿ ಹೋಗ್ತದೆ. ಅಲ್ಲಿ 4 ಹಂದಿ ಮರಿಗಳಿದ್ದು, ಅದರಲ್ಲಿ ಒಂದು ತುಂಬ ಚಂದ ಇತ್ತು, ಒಂದು ಹಂದಿ ಮರಿ. ಅದನ್ನು ಪಾರ್ವತಿ ದೇವಿ ಹಠ ಮಾಡಿ ಊರಿಗೆ ತೊಗೊಂಡು ಬರ್ತಾರೆ, ಕೈಲಾಸಕ್ಕೆ ಕರ್ಕೊಂಡು ಬರ್ತಾರೆ. ಅದನ್ನು ಚಂದಕ್ಕೆ ಸಾಕ್ತಾರೆ. ಸಾಕಿ ಬಹಳ ದಟ್ಟಪುಷ್ಟವಾಗಿ ಬೆಳೀತದೆ ಅದು. ಅದಕ್ಕೆ ತುಂಬ ಚೆನ್ನಾಗಿ ತಿನ್ನಲಿಕ್ಕೆ ಕೊಟ್ಟರು ಕೂಡ ಅದರ ಕೆಟ್ಟ ಅಭ್ಯಾಸ ಏನಂದರೆ, ರಾತ್ರಿ ತಪ್ಪಿಸ್ಕೊಂಡು ಹೋಗಿ ಅಕ್ಕಪಕ್ಕದ ಊರಿಗೆ ಹೋಗಿ ಇದು ಮಾಡೋದು, ತಿನ್ನೋದು, ಬೆಳೆಯನ್ನು ಹಾಳು ಮಾಡೋದು. ಹಾಗೆ ಜನರೆಲ್ಲ ಬಂದು ಈಶ್ವರ ದೇವರಿಗೆ ಇದು ಅಂಥದ್ದು ದೂರು ಕೊಡ್ತಾರೆ. ಹಾಗೆ ಈಶ್ವರ ದೇವರು ಹಂದಿಯನ್ನು ಬೇಟೆ ಆಡಬೇಕು ಅಂತ ಹೋಗ್ತಾರೆ. ಎಷ್ಟು ಬೇಟೆ ಆಡಿ ಹುಡುಕಿದ್ರೂ ಅದು ಸಿಗುವುದಿಲ್ಲ. ಕೊನೆಗೆ ಅದಾಗಿ ಬಂದು ದೇವರ ಬಳಿ ಶರಣಾಗ್ತದೆ. ಆಗ ಈಶ್ವರ ದೇವರು ಅದಕ್ಕೆ ಬಾಣ ಬಿಡ್ತಾರೆ. ಅದು ನೋವಿನಿಂದ ಅಳ್ತಾ ಪಾರ್ವತಿ ದೇವಿ ಬಳಿಗೆ ಬಂದು ಪಾರ್ವತಿ ದೇವಿಯ ಕಾಲಬುಡದಲ್ಲೇ ಸಾಯ್ತದೆ. ಆಗ ಪಾರ್ವತಿ ದೇವಿಗೆ ಭಾಳ ದುಃಖ ಆಗ್ತದೆ. ಆಗ ತುಂಬ ಹಠ ಮಾಡ್ತಾರೆ, ನನಗೆ ಇದು ಬೇಕು ಅಂತ. ಆಗ ಈಶ್ವರ ದೇವರು ಬಂದು ಅದಕ್ಕೆ ಪ್ರಾಣವನ್ನು, ಜೀವಕಲೆ ಕೊಡ್ತಾನೆ. ಆಮೇಲೆ ಹೇಳ್ತಾರೆ, ನೀನು ಗಣಾಮಣಿಯಾಗಿ ಭೂಲೋಕಕ್ಕೆ ಹೋಗು, ದುಷ್ಟರನ್ನು ಶಿಕ್ಷಿಸು, ಶಿಷ್ಟರ ರಕ್ಷಣೆ ಮಾಡು, ನೀನು ಅವರು ಕೊಟ್ಟ ಆಹಾರವನ್ನು ಸ್ವೀಕರಿಸು, ಇದು ಸತ್ಯ ಧರ್ಮವನ್ನು ನೆಲೆಗೊಳಿಸು ಅಂತ ಭೂಮಿಗೆ ಕಳಿಸ್ತಾರೆ ಅಂತ ಒಂದು ಕತೆ. ಅದು ಪಂಜುರ್ಲಿ ಆಯಿತು. ಹಂದಿ ಮರಿ, ಪಂಜುರ್ಲಿ ಅಂದರೆ ಪಂಜಿ ಕುರ್ಲೆ ಅಂದರೆ ಹಂದಿ ಮರಿ ಅಂತ ಅರ್ಥ ತುಳುವಿನಲ್ಲಿ. ಈಗ ಇದು ಒಂದು ಕತೆ ಪಂಜುರ್ಲಿಗೆ ಸಂಬಂಧಿಸಿ. ಇನ್ನೊಂದು ಕತೆ ಪಂಜುರ್ಲಿಗೆ ಸಂಬಂಧಿಸಿದೆ. ಅದು ಹೌಂದೇರಾಯನ ವಾಲಗ ಅಂತ ಕುಂದಾಪುರ ಕಡೆ ಭಾಳ ಪ್ರಸಿದ್ಧವಾದ ನೃತ್ಯ ಇದೆ. ಈ ಹೌಂದೇರಾಯ ಸುರಪುರ ಅರಸರ ಒಂದು ಕವಲು, ಅಲ್ಲಿ ಸುರಾಲು ಅರಮನೆ ಅಂತ ಇದೆ ಈಗ ಕೂಡ. ಅವರ ಒಂದು ಅರಮನೆ, ಅವರು ತಿರುಪತಿಯಲ್ಲಿ ಆಳ್ವಿಕೆ ಮಾಡ್ತಾಯಿದ್ರಂತೆ, ಪಾಳೆಗಾರರಾಗಿದ್ದರಂತೆ. ಅಲ್ಲಿಯ ಏನು ರಕ್ಷಣೆ ಕಾರ್ಯವನ್ನು ಮಾಡ್ತಾಯಿದ್ರಂತೆ. ಹಾಗೆ ಈ ಹೌಂದೇರಾಯ ಒಂದು ದಿವಸ ತಿರುಪತಿಗೆ ಹೋಗಿದ್ದು, ಅವನ ಪರಿವಾರ ಸಮೇತ ಹಿಂದೆ ಬರ್ತಾನೆ. ಹಿಂದೆ ಬರುವಾಗ ಕುದುರೆ ಮೇಲೆ ಎಲ್ಲ ಬರೋದಲ್ವ, ಆಗ ವಾಹನ ಇದ್ದ ಕಾಲ ಅಲ್ಲಲ್ಲಿ ತಡೆ ಬಿಡಾರ ಹಾಕಲಿಕ್ಕಿದೆ, ಅಲ್ಲಲ್ಲಿ ಉಳ್ಕೊಳ್ಳಿಕ್ಕಿದೆ. ಹಾಗೆ ಒಂದು ಕಡೆ ಉಳಿದಾಗ ಒಂದು ಬಿಳಿ ಹಂದಿ ಕಾಣಿಸ್ಕೊಳ್ತದೆ. ಅದನ್ನು ಬೇಟೆಯಾಡಿ ತಿಂತಾರೆ. ತಿಂದ ಮೇಲೆ ಗೊತ್ತಾಗ್ತದೆ ಅವರಿಗೆ, ಅದು ದೈವ ಸ್ವರೂಪಿಯಾದಂಥ ಹಂದಿಯ ಮರಿಯಾಗಿತ್ತು, ನಾವು ತಿನ್ನಬಾರ್ದಿತ್ತು ಅಂತ. ಹಾಗೆ ಬಂದು ಮತ್ತೆ ಮರವಂತೆಯಲ್ಲಿ ವರಾಹಸ್ವಾಮಿ ದೇವಾಲಯವನ್ನು ಕಟ್ಟಿಸಿದ ಅಂತ ಹೇಳ್ತಾರೆ. ಆದರೆ ವರಾಹಸ್ವಾಮಿ ದೇವಾಲಯದ ಐತಿಹ್ಯ ಕೇಳಿದರೆ ಅದನ್ನು ವರಾಹಸ್ವಾಮಿ ದೇವಾಲಯ ಅಂತ ಕರೀತಾರೆ. ಮಹಾರಾಜ ವರಾಹಸ್ವಾಮಿ ದೇವಾಲಯ ಅಲ್ಲಿ ಪುತ್ರ ದೋಷಕ್ಕೋಸ್ಕರ ಕಟ್ಟಿದ್ದು ಅಂತ ಹೇಳ್ತಾರೆ. ಇನ್ನು ಈ ಪುತ್ರ ಅಂದರೆ ಯಾವುದು? ಮರಿ ಕೊಂದ ದೋಷಕ್ಕೆ ಹೇಳೋದು ಗೊತ್ತಿಲ್ಲ.
ಅಥವಾ ಅರಸನ ಪುತ್ರ ಮಗನನ್ನೇ ಅವನು ಕೊಂದ, ತಂದೆ ಮಗನನ್ನೇ ಯಾಕೆ ಕೊಲ್ತಾನೆ ಅಲ್ವಾ, ಗೊತ್ತಿಲ್ಲ. ಹಾಗೆ ಅಲ್ಲಿ ಪುತ್ರ ದೋಷಕ್ಕೆ ಕೊಂದದ್ದು ಅಂತ ಹೇಳ್ತಾರೆ. ಹೀಗೆ ಅಲ್ಲಿ ಪಂಜುರ್ಲಿ ಆರಾಧನೆ, ವರಾಹಮೂರ್ತಿ ಆರಾಧನೆಯಲ್ಲಿ ಇದೆ. ಹಾಗೆ ಇನ್ನು ಕಾಂತಾರ ಪಂಜುರ್ಲಿ ಅಂತ ಒಂದು ದೈವ ಇದೆ. ಈ ಕಾಂತಾರ ಸಿನಿಮಾ ಬಂದ ಮೇಲೆ ನಮ್ಮ ಗಮನಕ್ಕೆ ಬಂತದ್ದು. ಅಲ್ಲಿ ಹೋಗಿ ನಾನು ಮಾಹಿತಿಯನ್ನು ಸಂಗ್ರಹ ಮಾಡಿದೆ, ಅಲ್ಲಿ ಅವರನ್ನು ಸಂಪರ್ಕಿಸಿ. ಕಾಂತಾರ ಅಂದರೆ ಕಾಂತಾವರ ಅನ್ನೋದು ಕಾರ್ಕಳದಲ್ಲಿರುವ, ಕಾರ್ಕಳಕ್ಕೆ ಸೇರಿದಂಥ ಒಂದು ಪ್ರದೇಶ. ಈಗ ಕೂಡ ಅದು ಸಣ್ಣ ಹಳ್ಳಿಯೇ, ಅಲ್ಲಿ ದೊಡ್ಡ ಸೌಲಭ್ಯಗಳೆಲ್ಲ ಇಲ್ಲ, ಆಧುನಿಕ ಸೌಲಭ್ಯಗಳು ಬರಲಿಲ್ಲ. ಮೊದಲಂತೂ ಬಹಳಶಃ ಕುಗ್ರಾಮ ಆಗಿರ್ಬೋದು, ಅದು ದೊಡ್ಡ ಕಾಡಿದ್ದಿರ್ಬೋದು ಅಲ್ಲಿ. ಹಾಗೆ ಕಾಂತಾರ ಅಂತ ಹೆಸರು ಬಂದದ್ದು. ಅಲ್ಲಿ ಕಾಂತಾರೇಶ್ವರ ದೇವಾಲಯ ಇದೆ. ಅಲ್ಲಿ ಕಾಂತಾರ ಪಂಜುರ್ಲಿ ಅಂತ ಹೇಳಿ ದೈವಕ್ಕೆ ಒಂದು ಆರಾಧನೆ ಇದೆ. ಅಲ್ಲಿ 2 ಪಂಜುರ್ಲಿ ಹೇಳಿ, ಒಂದು ಅಣ್ಣಪ್ಪ ಪಂಜುರ್ಲಿ ಇದೆ, ಇನ್ನೊಂದು ಪಂಜುರ್ಲಿಯ ಮುಖವಾಡ ಇದೆ, 2 ಪಂಜುರ್ಲಿಯ ಮುಖವಾಡ ಇದೆ. ಆಗ ಅಲ್ಲಿ ನಾನು ಕೇಳಿದಾಗ ಕಾಂತಾರ ಪಂಜುರ್ಲಿ ಬಗ್ಗೆ ಅಲ್ಲಿ ಹೇಳ್ತಾರೆ ಏನಂತಂದರೆ, ನಾನು ಕಲ್ಲ ಪಂಜಿಯಾಗಿ ನೆಲೆಯಾದೆ, ಕಲ್ಲಿನ ಹಂದಿಯಾಗಿ ನಾನು ನೆಲೆಯಾದೆ ಅಂತ ನುಡಿಕಟ್ಟಿನಲ್ಲಿ ಬರ್ತದೆ. ಆಗ ನಾನು ಕೇಳಿದೆ, ಅಲ್ಲಿ ಕಲ್ಲಿನ ಹಂದಿ ಉಂಟಾ, ಹಂದಿಯ ಕಲ್ಲಿನ ಮೂರ್ತಿ ಉಂಟಾ ಕೇಳಿದೆ. ಇಲ್ಲ. ಕಲ್ಲಿನ ಮಂಚ ಏನಾದರೂ ಉಂಟಾ? ಇಲ್ಲ. ಹಾಗಾದರೆ ಕಲ್ಲಿನ ಹಂದಿ ಅಂತ ಯಾಕೆ ಬಂತು? ಮತ್ತೆ ಬೇರೆ ಕತೆ ವಿಚಾರಿಸಿದಾಗ ಹೇಳಿದರು, ಅಲ್ಲಿ ಸಮೀಪ ಕುರಿಗುತ್ತು ಅಂತ ಅಲ್ಲೆಲ್ಲೋ ಒಂದು ಕಡೆ ಅಣ್ಣಪ್ಪ ದೇವದ ಕೋಲಾಗ್ತಾ ಇತ್ತಂತೆ ನೇಮ. ಆಗ ಈ ಮನೆಯವರು, ಕುರಿಗುತ್ತಿನವರು ಹೋದರು. ಅವರು ಹೋಗಿ ಹಿಂದೆ ಬರುವಾಗ ದೈವ ಹಿಂಬಾಲಿಸ್ಕೊಂಡು ಒಂದು ಬ್ರಾಹ್ಮಣದ ರೂಪದಲ್ಲಿ ಬಂತಂತೆ. ಅದು ಗೊತ್ತಿಲ್ಲ ಇವರಿಗೆ ಬ್ರಾಹ್ಮಣದ ರೂಪದಲ್ಲಿ ಬಂದಿದೆ ಅಂತ. ಯಾರೋ ಬ್ರಾಹ್ಮಣ ಒಟ್ಟು ಹಿಂದೆ ಬಂದಿದ್ದಾನೆ ಅಂತ ಅಂದ್ಕೊಂಡು ಮತ್ತೆ ಕಾಣುವುದಿಲ್ಲ. ಮತ್ತೆ ಅವರು ಹೋಗಿ ಮಲಗಿದಾಗ ರಾತ್ರಿ ದೈವ ಕಾಣಿಸ್ಕೊಂಡು ಹೇಳ್ತಂತೆ, ನಾನು ಹಿಂದಿಯಿಂದ ಬಂದೇನು, ನನಗೆ ಇಲ್ಲಿ ನೆಲೆ ಕೊಡಬೇಕು, ನನಗೆ ಇಲ್ಲಿ ಆರಾಧನೆ ಮಾಡಬೇಕು ಅಂತ. ಆಗ ಕುರಿಗುತ್ತಿನವರು ಹೇಳ್ತಾರಂತೆ, ನನಗೆ ನಿನ್ನಂಥ ದೊಡ್ಡ ದೈವವನ್ನೆಲ್ಲ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀನು ಇಲ್ಲಿಯ ಕಾಂತಾರೇಶ್ವರ ದೇವರಿದ್ದಾನಲ್ಲ ಕಾಂತಾರೇಶ್ವರ, ಅವನ ಹತ್ರ ಹೋಗಿ ಕೇಳು ಅಂತ. ಹಾಗೆ ಮರುದಿವಸ ಮಾಡುವಾಗ, ಉತ್ಸವ ಬಲಿ ಬರುವಾಗ ದಕ್ಷಿಣ ದಿಕ್ಕಿನಲ್ಲಿ ತಡೆ ಆಗ್ತದೆ ಅಂತ ಹೋಗುವುದಿಲ್ಲ ಅಂತೆ. ಆಗ ಗೊತ್ತಾಗ್ತದೆ ದೈವ ಇಲ್ಲಿ ಬಂದಿದೆ ಅಂತ. ಹಾಗೆ ದೈವಕ್ಕೆ ನೆಲೆ ಕೊಡ್ತಾರೆ. ಹಾಗಾದರೆ ಇನ್ನೊಂದು ದೈವ ಯಾವುದಲ್ಲಿ ಪಂಜುರ್ಲಿ ಇರೋದು, 2 ಪಂಜುರ್ಲಿಯ ಮೊಗ ಇದೆ. ಅಲ್ಲಿ ಇನ್ನೊಂದು ಕಥೆ ಇದೆ ಅಂದರೆ, ಸ್ವಲ್ಪ ಸಮಯದ ನಂತರ ಈ ದೇವಾಲಯದ ಪ್ರಾಂಗಣದಲ್ಲಿ ಒಂದು ಹಂದಿ ಮರಿ ಕಾಣಿಸ್ಕೊಳ್ತದಂತೆ. ಆಗ ದೇವಾಲಯದ ಕಾಣಿಸ್ಕೊಂಡ ಹಂದಿಯನ್ನು ಕೊಲ್ಲುವುದು ಯಾಕೆ ಹೇಳಿ, ಅಲ್ಲಿ ಒಂದು ಮೊಯ್ಲಿಗಳ ಕುಟುಂಬ ಇರ್ತದೆ, ಬಹಳ ಪ್ರಸಿದ್ಧ, ಅವರು ಬಹಳ ಬಲಿಷ್ಠರಂತೆ, ಆ ಊರಿನಲ್ಲಿ ಜಮೀನ್ದಾರಾಗಿದ್ದವರಂತೆ. ಅವರಿಗೆ ಆ ಹಂದಿ ಮರಿಯನ್ನು ಸಾಕಲಿಕ್ಕೆ ಕೊಡ್ತಾರೆ, ಸಾಕಿ ಅಂತ. ಅವರು ಚೆನ್ನಾಗಿ ಸಾಕ್ತಾರೆ. ಆದರೆ ಆ ಹಂದಿ ಮರಿಯ ಇದು ಏನಂದರೆ, ಅದು ಎಷ್ಟೇ ಚೆನ್ನಾಗಿ ಮನೆಯಲ್ಲಿ ತಿನ್ನಲಿಕ್ಕೆ ಕೊಟ್ಟರು ಕೂಡ ಬಳ್ಳಿ ಕಡಿದುಕೊಂಡು ತಪ್ಪಿಸ್ಕೊಂಡು ಹೋಗಿ ಅಕ್ಕಪಕ್ಕದ ಗದ್ದೆಗೆ ದಾಳಿ ಮಾಡೋದು, ಅಲ್ಲಿ ಬೆಳೆಯನ್ನು ಹಾಳು ಮಾಡೋದು. ಆಗ ಎಲ್ಲರೂ ಬಂದು ದೂರು ಕೊಡ್ತಾರೆ. ಆಗ ಬೇರೆ ದಾರಿಯಲ್ಲಿ ಅದನ್ನು ಕೊಲ್ತಾರೆ. ಕೊಂದ ನಂತರ ಊರೇ ದುರಂತಗಳ ಸರೆಮಾಲಿ ಆಯ್ತಂತೆ. ಆ ಮನೆಯ 8 ಜನರನ್ನು ಸತ್ತು ಹೋದ್ರಂತೆ, 8 ಜನ. ಆಮೇಲೆ ಗೊತ್ತಾಯಿತು ಅದು ದೈವ ಅಂತ ಹೇಳಿ, ದೈವ ಸ್ವರೂಪಿಯಾದ ಹಂದಿಯಾಗಿತ್ತು. ಹಾಗೆ ಅಲ್ಲಿ ಅದನ್ನು ಕಾಂತಾರ ಪಂಜುರ್ಲಿ ಅಂತ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಪಂಜುರ್ಲಿಯ ಹಿನ್ನೆಲೆ ನೋಡಿದರೆ ಎಲ್ಲ ಕಡೆ ಬೇಟೆಯ ಕತೆ ಇದೆ. ಶಿವನದ್ರಲ್ಲಿ ಬೇಟೆ, ಇದರಲ್ಲೂ ಕೊಂದದ್ದು, ಎಲ್ಲದಲ್ಲೂ. ಹಾಗೆ ಕಾಂತಾರ ಪ್ರಿಕ್ವೆಲ್ನಲ್ಲೂ ಇಂಥ ಕತೆ ಇರ್ಬೋದಾ, ನನಗೆ ಗೊತ್ತಿಲ್ಲ. ಅವ್ರು ಏನು ಮಾಡಿದ್ದಾರೆ ಹೇಳೋದು ಗೊತ್ತಿಲ್ಲ. ಇನ್ನು ಪರಶುರಾಮ ಸೃಷ್ಟಿಯ ಕತೆ ಇದೆ ತುಳುನಾಡಿನಲ್ಲಿ. ಮುಂಚೆನೆ ನಿಮ್ಗೆ ಒಂದಷ್ಟು ಪ್ರಶ್ನೆಗಳು ಬಂದಿದೆ, ಕೇಳ್ತಾ ಇದ್ದಾರೆ. ಹೌದು, ನಮಗೂ ಗೊತ್ತಿಲ್ಲ ಅಂತ. ಅವ್ರು ಏನು ಕತೆ ಮಾಡಿದ್ರು, ಬಹಳ ಕ್ರಿಯೇಟಿವ್ ಅವರು. ಏನು ಮಾಡಿದ್ರು ನೋಡ್ಬೇಕು. ನಾನು ಸಹ ಫಸ್ಟ್ ಶೋಗೆ ಹೋಗ್ಬೇಕು ಅಂತಿದ್ದೆ, ನಾನು ಸಹ ಕಾಯ್ತಾ ಇದ್ದೇನೆ ಏನು ಅಂತ ಹೇಳಿ. ನಿಮ್ಗೆ ಇನ್ನೊಂದಷ್ಟು ಸಿಗ್ಬೋದೇನೋ ಸಂಶೋಧನೆ. ಈ ಪಂಜುರ್ಲಿಗೆ ಈ ಮೂಲ ಆರಾಧನೆ ಈಗ ನಾನು ಹೇಳಿದೆಲ್ಲ, ಅನೇಕರು ದೈವಗಳ ಸಾನ್ನಿಧ್ಯ, ಪ್ರಧಾನ ದೈವದ ಸಾನ್ನಿಧ್ಯವನ್ನು ಸೇರಿ ದೈವತ್ವ ಪಡೆದದ್ದು. ಹಾಗಾದರೆ ಪ್ರಧಾನ ದೈವಗಳು ಯಾರು ಕೇಳಿದರೆ, ಒಂದು ಪಂಜುರ್ಲಿ ಇಲ್ಲಿ ಜಗತ್ತಿನ ಎಲ್ಲ ಆರಾಧನಾ ಪದ್ಧತಿ ಕೂಡ ಭಯದಿಂದ ಪ್ರಾರಂಭ ಆದ್ದು. ಹಾಗಾಗಿ ಇಲ್ಲಿ ಪ್ರಾಣಿಗಳ ಭಯದಿಂದಲೇ ಆರಂಭ ಆಗಿರುವ ಸಾಧ್ಯತೆ ಇದೆ. ಸುತ್ತಮುತ್ತ ಘಟ್ಟ ಪ್ರದೇಶ, ಇನ್ನೊಂದು ಕಡೆ ಸಮುದ್ರ. ಹಾಗಾಗಿ ಹೊರ ಜಗತ್ತಿನಿಂದ ದೀರ್ಘಕಾಲ ಭಾಷಿಕ ತುಳು ಭಾಷಿಕವಾಗಿ ಮತ್ತು ಭೌಗೋಳಿಕವಾಗಿ ಈ ಪ್ರದೇಶ ದ್ವೀಪ ಸದೃಶವಾಗಿತ್ತು, ಐಸೋಲೇಟ್ ಆಗಿತ್ತು. ಹಾಗಾಗಿ ಇಲ್ಲಿ ಆರಾಧನಾ ಪದ್ಧತಿ ದೀರ್ಘಕಾಲ ಬದಲಾವಣೆ ಆಗದೆ ಉಳಿಯಿತು, ಕೊಡುಕೊಳ್ಳುವಿಕೆ ಹೆಚ್ಚಾಗಲಿಲ್ಲ. ಇಲ್ಲಿ ಸುತ್ತಮುತ್ತ ಘಟ್ಟ ಪ್ರದೇಶ ಇದ್ದ ಕಾರಣ ಸಹಜವಾಗಿ ಹಂದಿಗಳಿರ್ತವೆ, ಬಂದು ಬೆಳೆಗೆ ತೊಂದರೆ ಮಾಡ್ತಾರೆ. ಖಂಡಿತವಾಗಿ ಬೇಟೆ ಆಡಿರ್ಬೋದು, ಹಂದಿಯನ್ನು ತಿಂತಾರೆ ಕೂಡ. ಹಾಗಾಗಿ ಬೇಟೆ ಕೂಡ ಆಗಿರ್ಬೋದು. ಯಾವುದೋ ಒಂದು ದಿವಸ ಹಂದಿ ಮರಿಯನ್ನು ಕೊಂದಾಗ ದುರಂತಗಳಾಗಿ ಅದು ದೈವ ಅಂತ ಗೊತ್ತಾಗಿ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರಾ, ನಮ್ಗೆ ಗೊತ್ತಿಲ್ಲ. ಅಂಥ ಸಾಧ್ಯತೆ ಇದೆ. ಪಂಜಿಕುರ್ಲೆ ಹಾಗೆ ಹಂದಿಯನ್ನು ಹಾಗೆಂದರೆ ಪಂಜಿಭೂತ ಅಂತಲೇ ಇದೆ, ಧೂಮಾವತಿ ದೈವದ ವಾಹನ ಅಂತ ಹೇಳ್ತಾರೆ. ಪಂಜಿಭೂತ ಅಂತಲೇ, ಹಂದಿಭೂತ ಅಂತಲೇ ಆರಾಧನೆ ಇದೆ. ಅಂಥ ಸಂದರ್ಭ ಆಗಿರ್ಬೋದು ಭಯದಿಂದ. ಇನ್ನು ಘಟ್ಟೆಯಿಂದ ಕೆಳಗೆ ಬಂದಂಥ ಹಂದಿಗಳು ಮತ್ತೆ ಘಟ್ಟ ಇರುವುದಿಲ್ಲ, ಬದಲಿಗೆ ಈ ಕಡೆ ಬರ್ತವೆ, ಈ ಕಡೆ ಸಮುದ್ರ, ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಈ ಪರಿಸರದಲ್ಲಿ ಉಪದ್ರ ಮಾಡೋದು ಅನಿವಾರ್ಯ ಆಯಿತು. ಹಾಗಾಗಿ ಈ ಹಂದಿಗಳ ರಕ್ಷಣೆಯನ್ನು
ಕೇಳಿ ಒಂದು ದೈವ ಅಂತ ಹೇಳಿ ಆರಾಧನೆ ಮಾಡಿದ್ರ, ಅಥವಾ ಹಂದಿಯನ್ನು ಕೊಂದಾಗ ದುರಂತವಾಗಿ ಏನಾದ್ರು ದೈವತ್ವ ಅಂತ ಶುರು ಮಾಡಿದ್ರು. ಒಟ್ಟು ಹಂದಿ ಆರಾಧನೆ, ಪಂಜಿಕುರ್ಲಿ ಅಂತ ಹೇಳಿ ಆರಾಧನೆ ಶುರು ಆಯ್ತು. ಯಾಕೆ ಅದಕ್ಕೆ ದೈವತ್ವ ಸಿಕ್ತು ಹುಡುಗಕ್ಕೆ ನಮ್ಮಲ್ಲಿ ಉತ್ತರ ಇಲ್ಲ, ಹೇಗೆ ದೈವತ್ವ ಇದೆ ಅಂತೇಳಿ. ಅದೇ ರೀತಿ ಪಿಲಿಭೂತ, ಹುಲಿಭೂತ. ನಂತರ ನಾಗಭೂತಕ್ಕೆ, ನಾಗನಿಗೆ ಕೂಡ ಹೊರಗಡೆ ಕಲ್ಲಿಗೆ ಹಾಲೆರೆದು ಆರಾಧನೆ ಮಾಡ್ತೇವಲ್ಲ, ಇಲ್ಲಿ ನಾಗನಿಗೆ ಭೂತದ ರೂಪದಲ್ಲಿ ಆರಾಧನೆ ಮಾಡ್ತೇವೆ, ಅಣಿಕಟ್ಟಿ ನಾಗಭೂತಾಗಿ ಆರಾಧನೆ ಮಾಡ್ತೇವೆ. ಹಾಗೆ ಇವರೆಲ್ಲ ಭಯದಿಂದಲೇ ಆರಂಭ ಆಗಿರ್ಬೋದು. ಜಗತ್ತಿನ ಇಡೀ ಆರಾಧನಾ ಪದ್ಧತಿ ಟೊಟೆಮಿಕ್ ವರ್ಷಿಪ್ ಅಂತ ಹೇಳ್ತೇವೆ, ಅದಕ್ಕೆ ಪ್ರಾಣಿ ಮೂಲ ಆರಾಧನೆ. ಇನ್ನು ಈ ದೈವಗಳ ಸೇರಿಗೆಗೆ ಸಂದು ಉಳಿದವರು ಮನುಷ್ಯರು ಕೂಡ ದೈವಗಳಾಗಿ ಆರಾಧನೆ ಪಡಿತಾರೆ. ಹಾಗೆ ಈ ಕಥೆಯನ್ನು ನಾನು ನನ್ನ MPhil ಶುರು ಮಾಡಿ ಈಗ ಮಾಡಿದೆ ಅಲ್ಲ, ನನ್ನಲ್ಲಿ ಸಂಗ್ರಹ ಆಗಿ 1253 ದೈವಗಳ ಮಾಹಿತಿ ಆಯಿತು. ನಾನು ಅದನ್ನು ವಿತ್ ಫೋಟೋ ಅದನ್ನು ಹಾಕಿ ಈ ಪುಸ್ತಕದಲ್ಲಿ ಬರೆದೆ. ನನಗೆ ಬರೀಲಿಕ್ಕೆ ಸುಮಾರು 6 ತಿಂಗಳು ಹಿಡಿಯಿತು. ಅಂದರೆ ಒಂದು ಕಡೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಜೋಡಿಸಬೇಕಿತ್ತು, ಇನ್ನೊಂದು ಗುಂಪು ಮಾಡಬೇಕಿತ್ತು. ಚಾಮುಂಡಿ ಮತ್ತು ಸೇರಿಗೆ ದೈವಗಳು, ಭಗವತಿ ಸೇರಿಗೆ ದೈವಗಳು, ಪಂಜುರ್ಲಿ ಸೇರಿಗೆ ದೈವಗಳು, ಗುಳಿಗ ಸೇರಿಗೆ ದೈವಗಳು, ಹಾಯಿಗುಳಿ ಪರಿವಾಳ, ಅದೆಲ್ಲ ಹಾಯಿಗುಳಿ ಎಲ್ಲ ಕುಂದಾಪುರ ಕಡೆ ಇದೆ, ಉಡುಪಿ ಕುಂದ. ಹೀಗೆ ಇದನ್ನು ಗುಂಪು ಮಾಡಿದೆ. ಬ್ರಾಹ್ಮಣ ದೈವಗಳು, ಮುಸ್ಲಿಂ ದೈವಗಳು, ಸುಮಾರು 40ಕ್ಕಿಂತ ಹೆಚ್ಚು ಮುಸ್ಲಿಂ ಮೂಲದ ದೈವಗಳಿಗೆ ಆರಾಧನೆ ಇದೆ. ಬ್ರಾಹ್ಮಣ ದೈವಗಳು ಅನೇಕ ಇದ್ದಾರೆ, ಕನ್ನಡಿಗರಿದ್ದಾರೆ ಅನೇಕರು. ಹೀಗೆ ಬೇರೆ ಬೇರೆ ಮಾಡ್ತಾ ಒಂದು ಪುಸ್ತಕವಾಗಿ ನಾನು ತಂದೆ. ಒಂದು ಮೊದಲ ಎಡಿಷನ್ ಬಂತು, ಅದನ್ನು ಬದಲಾವಣೆ ಮಾಡಿ ನಾವು ಈ ಪುಸ್ತಕವನ್ನು ತಂದೆ. ಹಾಗೆ ಕಾಂತಾರ ಸಿನಿಮಾ ಬಂದ ಮೇಲೆ ಅಟ್ಲೀಸ್ಟ್ ಪುಸ್ತಕ ಮಳಿಗೆಯಲ್ಲಿ ದೂರದಿಂದಲೇ ಕಾಣಲಿ ಅಂತ ನಾನು ಕಾಂತಾರ ಪಂಜುರ್ಲಿಯ ಚಿತ್ರ ಹಾಕಿದ್ದೇನೆ. ರಿಷಬ್ ಶೆಟ್ಟಿ ಅವರ ನೇರವಾದ ಪೋಸ್ಟರ್ ಅಲ್ಲ, ಇದರ ಅಕ್ರಿಲಿಕ್ ಪೇಂಟಿಂಗ್ ಮನಮೋಹನ್ ಅವರು ಆರ್ಟಿಸ್ಟ್ ಮಾಡಿದ್ದು, ಅದರ ಫೋಟೋ ಇದು. ನಾನು ಮಾತ್ರ ಅನುಮತಿ ಕೇಳಿದೆ ಮೊದಲೇ, ಸುಮಗೆ ಸಮಸ್ಯೆ ಆಗೋದು ಬೇಡ, ಪ್ರಿಂಟ್ ಆಗಿ ಬಂದ ಮೇಲೆ ಪ್ರಾಬ್ಲಮ್ ಮಾಡಿದರೆ ನಮಗೆ ಅಂತ ಹೇಳಿ. ಈ ಪುಸ್ತಕಕ್ಕೆ ಯಾವುದೇ ಬ್ಯಾನ್ ಆಗಲಿಲ್ಲ, ಮಾರಾಟ ಮಾಡ್ತಾ ಇದ್ದೀವಿ ನಾವು. ಇದನ್ನು ಪುಸ್ತಕ ಮಳಿಗೆಗಳಲ್ಲೂ ಸಿಗ್ತಿದೆ, ಬಟ್ ನಾವು ಹೆಚ್ಚು ನಾವೇ ಡೈರೆಕ್ಟ್ ಮಾರಾಟ ಮಾಡ್ತೀವಿ. ಯಾಕಂದರೆ ಡಿಜಿಟಲ್ ಯುಗ ನಮಗೆ. ಯಾಕಂದರೆ ಪುಸ್ತಕ ಮಳಿಗೆಯಲ್ಲಿ 40% ಕೊಟ್ಟರೆ ನಮಗೇನು ಬೆನಿಫಿಟ್ ಇರಲ್ಲ. ಈಗ ನಾವು ಇದರಲ್ಲಿ ಸ್ವಲ್ಪ ಬೆನಿಫಿಟ್ ಇಟ್ಕೊಳ್ತೇವೆ. ಯಾಕೆಂತಂದರೆ ನಮಗೆ ಇದನ್ನು ಇಂಗ್ಲೀಷ್, ಕನ್ನಡ, ಮಲಯಾಳ, ತೆಲುಗು ಈ ಥರ ಭಾಷೆಗಳಲ್ಲಿ ಅನುವಾದಿಸಿ ಪಬ್ಲಿಷ್ ಮಾಡಬೇಕು ಅಂತಿದೆ. ತುಂಬ ದೊಡ್ಡ ಖರ್ಚಿನ ದಾರಿ ಇದೆ. ಹಾಗಾಗಿ ನಮಗೆ ಆ 40% ನಮಗೆ ಬಂದರೆ ನಮಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಇಲ್ಲಾಂದರೆ ಅಂಗಡಿಗಳಿಗೆ 40% ಕೊಟ್ಟರೆ ನಮಗೆ ಇದರಲ್ಲಿ ಏನು ಬೆನಿಫಿಟ್ಟೇ ಇರಲ್ಲ. ನಮಗೆ ಸುಮ್ಮನೆ ಪುಸ್ತಕ ಮಾಡಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ. ಹಾಗೆ ನನ್ನ ಮಗ ಇದ್ದಾನೆ, ಹಾಗಾಗಿ ಎಲ್ಲ ಆನ್ಲೈನಲ್ಲಿ ಅವನೇ ಹೆಚ್ಚು ಮಾಡ್ತಾ ಇದ್ದೇವೆ ನಾವು ಇದನ್ನು. ಈಗ ನೀವು ಸಾಕಷ್ಟು ವಿಷಯನ ನಮ್ಮ ಹತ್ರ ಹಂಚ್ಕೊಂಡಿದ್ದೀರಾ, ಇನ್ನೂ ಸಾಕಷ್ಟು ವಿಷಯಗಳು ಇದ್ದಾವೆ ಅಂತಲೂ ಗೊತ್ತು. ಅದಕ್ಕೆ ಉತ್ತರ ನಿಮ್ಮ ಪುಸ್ತಕದಿಂದ ಸಿಗುತ್ತೆ ಅನ್ನೋ ಭರವಸೆ ಕೂಡ ನಮಗಿದೆ. ಈಗ ಸಾಕಷ್ಟು ವಿಷಯ ಅಂದರೆ ಈಗ ದೈವಗಳು ಅಂತ ಬಂದಾಗ ಎಷ್ಟೋ ದೈವಗಳಿದೆ ನಿಮ್ಮ ಪುಸ್ತಕದಲ್ಲಿ. 1001 ಅಂದ್ರೆ ಅನ್ನೋದು ಒಂದು ನುಡಿಗಟ್ಟು. 1001 ಅಂದ್ರೆ 100 ಅನೇಕ ಅಂತ ಅರ್ಥ. 1253 ದೈವಗಳ ಮಾಹಿತಿ ಇದರಲ್ಲಿದೆ. ಇದಲ್ಲದೆ 6 ದೈವಗಳ ಮಾಹಿತಿ ಪುಸ್ತಕ ಬಂದ ನಂತರ ನನಗೆ ಸಿಕ್ಕಿದೆ. ಇದು ಅಂತಿಮ ಅಲ್ಲ ಅಂತ. ಎಷ್ಟಿವೆ ಹೇಳೋದು ನಮಗೆ ಇನ್ನೂ ಎಕ್ಸಾಕ್ಟ್ ಗೊತ್ತಿಲ್ಲ, ತುಂಬ ಇವೆ. ಸೊ ಇವಾಗ ಇದರಲ್ಲಿ ಕಾರವಾರದಿಂದ ಆರಂಭಿಸಿ ಕಣ್ಣನ್ನೂರು ತನಕದ ದೈವ. ಈ ಕಡೆ ಮಲಯಾಳ ಪರಿಸರದ ತೆಯ್ಯಂ, ಆ ಕಡೆ ಕೊಡವ ಪರಿಸರದ ಪೂದ ಅಂತ ಹೇಳ್ತೇವೆ ಅಲ್ಲಿ, ತುಳುವರ ಭೂತಗಳು, ಕನ್ನಡಿಗರ ದೈವಗಳು, ಇಷ್ಟೆಲ್ಲ ಸೇರಿ 1253 ದೈವಗಳ ಮಾಹಿತಿ ಇದೆ. ಸುಮಾರು 21 ವರ್ಷ ಹಿಡಿದಿದೆ ನನಗೆ ಇಷ್ಟು ಸಂಗ್ರಹ ಮಾಡಲಿಕ್ಕೆ. ನಾನು ಒಬ್ಬಳೇ ಅಲ್ಲ, ಇದರ ಜೊತೆಗೆ ನನಗೆ ಬಹಳಷ್ಟು ಜನ ಹೆಲ್ಪ್ ಮಾಡಿದ್ದಾರೆ. ಶಂಕರ ಕುಂಜತ್ತೂರು, ನಾಗರಾಜ ಭಟ್ಟು, ಶಶಾಂಕ್ ನೆಲ್ಲಿತಾಯ, ಹೀಗೆ ಪ್ರದ್ಯುಮ್ನ, ಹೀಗೆ ಅನೇಕರು ನನಗೆ ಹೆಲ್ಪ್ ಮಾಡಿದ್ದಾರೆ ಮಾಹಿತಿ ಸಂಗ್ರಹದಲ್ಲಿ. ಫೋಟೋ ಕೊಡಲಿಕ್ಕೆ ಇದಕ್ಕೆ ಬೇಕಾದ ಪೂರಕ ಫೋಟೋಗಳನ್ನೆಲ್ಲ ಅವರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ನಿರಪೇಕ್ಷೆಯಿಂದ. ನನಗಾದರೂ ನನ್ನ ಪುಸ್ತಕ ಅನ್ನೋ ಒಂದು ಹಿರಿಮೆ ಇದೆ, ಅವರಿಗೆ ಅದೂ ಇಲ್ಲ. ಆದರೆ ಬಹಳ ಪ್ರೀತಿಯಿಂದ ಕೊಟ್ಟಿದ್ದಾರೆ ನನಗೆ. ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನನಗೆ. ನಿಮ್ಮ ಪುಸ್ತಕ ಈಗಾಗಲೇ ಎಲ್ಲ ಕಡೆ ಅಂದರೆ ನೀವೇ ಅದನ್ನು ಅಧಿಕೃತವಾಗಿ ಕೂಡ ಮಾರಾಟ ಮಾಡ್ತಾ ಇದ್ದೀರಿ. ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕು, ದೈವಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂದರೆ ನೀವು ಆ ಪುಸ್ತಕದ ಮೊರೆ ಕೂಡ ಹೋಗ್ಬೋದು. ಈಗಾಗಲೇ ಮೇಡಮ್ ಸಾಕಷ್ಟು ವಿಷಯಗಳನ್ನು ನಮ್ಮ ಗ್ಯಾರಂಟಿ ನ್ಯೂಸ್ ಪಾಡ್ಕಾಸ್ಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗೆ ನಮ್ಮ ಚಾನಲ್ಗೆ ಆಗಾಗ ಬರ್ತಾ ಇರಿ, ಇನ್ನೊಂದಷ್ಟು ಮಾಹಿತಿನ ಹೇಳ್ತಾ ಹೋಗಿ. ನೋಡಿದ್ರಲ್ಲ, ಇದೇ ಮೊಬೈಲ್ ನಂಬರ್ ಬೇಕಾದ್ರೆ ಕೊಡ್ಬೋದು. ನಾನು ಪುಸ್ತಕದಲ್ಲಿ ಎಲ್ಲ ಕಡೆ 9480516684 ಈ ನಂಬರನ್ನು ಸಂಪರ್ಕಿಸಿದರೆ ನಾನು ಮಾಹಿತಿ ಕೊಡ್ತೇನೆ. ಮಾರಾಟದೆಲ್ಲ ಜವಾಬ್ದಾರಿ ಮಗನಿಗಿದೆ, ಅವನು ನೋಡ್ಕೊಳ್ತಾನೆ. ನಿಮಗೆ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾನೆ ಅದನ್ನು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೆ ಏನಾದರೂ ಪುಸ್ತಕ ಬೇಕು ಅಂದರೆ ಅವರು ಹೇಳಿದ್ದ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆ ಪುಸ್ತಕ ತಲುಪುತ್ತೆ. ಹಾಗೆ ಇಷ್ಟು ವಿಷಯಗಳನ್ನು ನೀವು ನಮ್ಮ ಹತ್ರ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡಿದ್ರಲ್ಲ, ಇದೇ ಹೊತ್ತಿನ ವಿಶೇಷ ಪಾಡ್ಕಾಸ್ಟ್. ಗ್ಯಾರಂಟಿ ನ್ಯೂಸ್ನ ನೋಡ್ತಾ ಇರಿ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.